ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಋಗ್ಯಜುಸ್ಸಾಮರೂಪಾಯ ವೇದಾಹರಣಕರ್ಮಣೆ ಪ್ರಣವೋದ್ಗೀತವಪುಷೇ ಮಹೋಶ್ವಶಿರಸೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಪೂಜ್ಯರಾದ ಭಗವದ್ಬಂಧುಗಳೇ, ಶ್ರೀ ಶಂಕರ ತತ್ವ ಪ್ರಸಾರದಡಿಯಲ್ಲಿ ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ದೇವರ್ಷಿ ನಾರದ ಭಕ್ತಿ ಸೂತ್ರಗಳು ಕೊನೆಯ ಹಂತಕ್ಕೆ ನಾವು ತಲುಪ್ತಾ ಇದ್ದೀವಿ. ಇನ್ನೆರಡು ಸೂತ್ರಗಳು ಮಾತ್ರ ಇದೆ. 83 ಮತ್ತು 84 ಎರಡು ಸೂತ್ರಗಳು ಮಾತ್ರ ಇದೆ. 83ನೆಯ ಸೂತ್ರ ಇತ್ಯೇವಂ ವದಂತಿ ಜನಜಲ್ಪ ನಿರ್ಭಯ ಏಕಮತಾಃ ಸನತ್ಕುಮಾರ ವ್ಯಾಸ ಶುಕ ಶಾಂಡಿಲ್ಯ ಗರ್ಗ ವಿಷ್ಣು ಕೌಂಡಿನ್ಯ ಶೇಷ ಉದ್ಧವ ಆರುಣಿ ಬಲಿ ಹನುಮದ್ ವಿಭೀಷಣಾದಯೋ ಭಕ್ತ್ಯಾಚಾರ್ಯ ಅಂತ ನಾರದರಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಏನು ಅಂತಂದರೆ, ಜನರ ಟೀಕೆಗಳನ್ನು ಲೆಕ್ಕಿಸದ ನಿರ್ಭಯರಾದ ಸನತ್ಕುಮಾರ ವ್ಯಾಸ ಶುಕ ಶಾಂಡಿಲ್ಯ ಗರ್ಗ ವಿಷ್ಣು ಕೌಂಡಿನ್ಯ ಶೇಷ ಉದ್ಧವ ಆರುಣಿ ಬಲಿ ಹನುಮಂತ ವಿಭೀಷಣ ಮೊದಲಾದ ಭಕ್ತ್ಯಾಚಾರ್ಯರು ಏಕಮತರಾಗಿ ಹೀಗೆ ಹೇಳಿರುವರು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇಲ್ಲಿ ಇಷ್ಟು ಜನ ಭಕ್ತರನ್ನು ನೆನೆಸ್ಕೊತಾ ಇದ್ದಾರೆ ಮತ್ತು ಜನಜಲ್ಪ ನಿರ್ಭಯ ಅಂತ ನಾರದರು ಹೇಳ್ತಾ ಇದ್ದಾರೆ. ಅಂದರೆ ಜನಗಳ ಟೀಕೆಗೆ ಭಯ ಬೆಳೆದೇ ಇರತಕ್ಕಂಥ ಅವರು ಇವರೆಲ್ಲ ಅಂತ ಹೇಳ್ಬಿಟ್ಟು ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಜ್ಞಾನಿಗಳು ಭಕ್ತರು ಅಂತಕ್ಕಂಥದ್ದನ್ನು ಅಜ್ಞಾನಿಗಳು ಬೇರೆ ಬೇರೆ ಮಾಡಿ ನೋಡ್ತಾರೆ. ಭಗವದ್ಗೀತೆ ಪ್ರಕಾರ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಪ್ರಕಾರ ಏನು ಅಂತಂದರೆ, ಯಾವುದು ಜ್ಞಾನನೋ ಅದೇ ಭಕ್ತಿ, ಯಾವುದು ಭಕ್ತಿನೋ ಅದೇ ಜ್ಞಾನ. ಜ್ಞಾನಕ್ಕೆ ಭಕ್ತಿಗೆ ಭೇದ ಇಲ್ಲ. ಒಬ್ಬ ಭಕ್ತ ಇದ್ದಾನೆ ಅಂತಂದರೆ ಅವನು ಜ್ಞಾನಿ ಆಗಿರ್ತಾನೆ, ಒಬ್ಬ ಜ್ಞಾನಿ ಇದ್ದಾನೆ ಅಂತಂದರೆ ಅವನು ಸಹಜವಾಗಿ ಭಕ್ತ ಆಗಿರ್ತಾನೆ. ಭಕ್ತರಿಗೂ ಜ್ಞಾನಿಗಳಿಗೂ ಭೇದ ಇಲ್ಲ. ಅದನ್ನೇ ಭಗವದ್ಗೀತೆ 5ನೇ ಅಧ್ಯಾಯದಲ್ಲಿ ಪರಮಾತ್ಮ ಹೇಳ್ತಾನೆ, 2 ಮಾರ್ಗಗಳು ಕೂಡ ನನ್ನಿಂದ ಸೃಷ್ಟಿಸಲ್ಪಟ್ಟಿದೆ, ಎರಡೂ ಕೂಡ ಒಂದೇ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆದರೆ ಅಜ್ಞಾನಿಗಳು ಮೂರ್ಖರು ಏನು ಹೇಳ್ತಾರೆ ಅಂತಂದರೆ, ಇವರು ಪುಸ್ತಕ ಪಾಂಡಿತ್ಯ ಮಾತ್ರ ಇರ್ತಾರೆ, ಪುಸ್ತಕದ ಹುಳುಗಳು. ಅನುಭವದ ಜ್ಞಾನ ಎಳ್ಳಷ್ಟು ಇರೋದಿಲ್ಲ ಇವ್ರಿಗೆ. ಇವರೇನು ಮಾಡ್ತಾರೆ ಅಂತಂದರೆ, ಅನುಭವದ ಜ್ಞಾನ ಇಲ್ದಿರ ಬರೀ ಪುಸ್ತಕಗಳನ್ನು ಓದ್ಕೊಂಡು ಪುಸ್ತಕದ ಬದನೆಕಾಯಿಗಳು ಅಂತ ಹೇಳ್ಬಿಟ್ಟು ಪುಸ್ತಕದ ಹುಳುಗಳಾಗ್ಬಿಟ್ಟು ಇವರೇನು ಮಾಡ್ತಾರೆ, ಆ ಪುಸ್ತಕದಲ್ಲಿರ್ತಕ್ಕಂಥದ್ದೇ ನಿಜ ಅಂತಕ್ಕಂಥ ಒಂದು, ಅಂದರೆ ಅದೇ ಸರ್ವಸ್ವ ಅಂತಕ್ಕಂಥ ವಾದಕ್ಕೆ ಎಳೆದ್ಬಿಡ್ತಾರೆ. ವಾದಕ್ಕೆ ಎಳೆದ್ಬಿಟ್ಟು ನಾವು ಪಂಡಿತರು ಜ್ಞಾನಿಗಳು ಅಂತೇಳ್ಬಿಟ್ಟು ಕೆಲವರು ವಾದ ತೆಗಿತಾರೆ, ಇಲ್ಲ ನಾವು ಭಕ್ತರು ಅಂತೇಳ್ಬಿಟ್ಟು ಕೆಲವರು ವಾದ ತೆಗಿತಾರೆ. ಒಬ್ರಿಗೊಬ್ರಿಗೆ ಈ ಥರ ವಾದ ಅಂತಕ್ಕಂಥದ್ದು, ವಾಗ್ವಾದ ಅಂತಕ್ಕಂಥದ್ದು ನಡೀತಾ ಹೋಗ್ತಾ ಇರುತ್ತೆ. ವಾದವ ನಾವಲಂಬ್ಯಾತ್ ಅಂತೇಳ್ಬಿಟ್ಟು ನಾರದರು ಈಗಾಗಲೇ ಭಕ್ತಿ ಸೂತ್ರದಲ್ಲಿ ಹೇಳಿದ್ದಾರೆ, ಯಾವುದೇ ವಾದಗಳಿಗೆ ಒಳಗಾಗಬಾರ್ದು ನಾವು ಅಂತ ಹೇಳ್ಬಿಟ್ಟು ಅಂತ. ಆದರೂ ಕೂಡ ಇವ್ರಿಗೇನು ಅಂತಂದರೆ, ಅವ್ರದ್ದೇನೋ ಒಂಥರ ಪಾಂಡಿತ್ಯ ಪ್ರದರ್ಶನ ಮಾಡಿ ಬೇರೆಯವರನ್ನು ತೇಜೋವಧೆ ಮಾಡೋದು, ಬೇರೆಯವ್ರನ್ನ ಟೀಕೆಗೆ ಒಳಪಡಿಸೋದೇ ಇವರ ಒಂದು ದೊಡ್ಡ ಇದಾಗಿರುತ್ತೆ, ಏನು ಉದ್ಯೋಗ ಆಗಿರುತ್ತೆ.
ಇವರೇನು ಅಂತಂದರೆ ಬುದ್ಧಿಭೇದವನ್ನು ಉಂಟು ಮಾಡ್ತಕ್ಕಂಥದ್ದು. ಯಾರೋ ಒಬ್ಬ ಭಕ್ತ ಇದ್ದಾನೆ, ಭಗವಂತನ ಜಪ ಮಾಡ್ತಾ ಇದ್ದಾನೆ, ಧ್ಯಾನ ಮಾಡ್ತಾ ಇದ್ದಾನೆ, ಅವನ ಒಂದು ಕೈಂಕರ್ಯ ಮಾಡ್ತಾ ಇದ್ದಾನೆ, ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಾನೆ, ದೇವಾಲಯಗಳಿಗೆ ತೀರ್ಥಯಾತ್ರೆಗಳಿಗೆ ಹೋಗ್ತಾ ಇದ್ದಾನೆ ಅಂತಂದರೆ ಇವರು ದೊಡ್ಡ ಮಹಾಜ್ಞಾನಿಗಳು ಅನ್ನೋ ಥರದಲ್ಲಿ ಅದೆಲ್ಲ ಮಾಡಬಾರ್ದಯ್ಯ, ಹಾಗಲ್ಲ, ಅವೆಲ್ಲ ಮಾಡಿದ್ರೆ ಪ್ರಯೋಜನ ಇಲ್ಲ. ಏನು ಪೂಜೆ ಮಾಡಿದ್ರೆ ನಿನಗೆ ಜ್ಞಾನ ಉಂಟಾಗ್ಬಿಡುತ್ತಾ, ಭಗವದ್ ದರ್ಶನ ಆಗ್ಬಿಡುತ್ತಾ, ನೀನು ಒಂದು ಜಪ ಮಾಡಿಬಿಟ್ರೆ ನಿಂಗೆ ಭಗವದ್ ದರ್ಶನ ಆಗೋಗ್ಬಿಡುತ್ತಾ, ಅವೆಲ್ಲ ಅಜ್ಞಾನಿಗಳಿಗೆ, ಅವೆಲ್ಲ ಪಾಮರ ರಂಜನೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಏನೇನೋ ಮಾಡಿ ಒಟ್ಟಿನಲ್ಲಿ ಏನು ಅಂದರೆ ತೇಜೋವಧೆ ಮಾಡಿ ಆತನಿಗೆ ಟೀಕೆ ಮಾಡಿ ಆತನ ತಲೆಯಲ್ಲಿ ಕೈ ಇಟ್ಟು ಕೆದಕ್ ಬಿಡ್ತಾರೆ. ಅಂದರೆ ನಾನು ಮಾಡ್ತಾ ಇರೋದು ಸರಿನಾ ತಪ್ಪ? ಅಯ್ಯೋ, ಇವ್ರು ನೋಡಿದ್ರೆ ಮಹಾಜ್ಞಾನಿಗಳು, ಸಮಾಜದಲ್ಲಿ ದೊಡ್ಡ ಗಣ್ಯ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಇವರೇನೋ ಈ ಥರದ ಮಾತು ಹೇಳ್ತಾ ಇದ್ದಾರೆ, ಹಾಗಾಗಿ ನಾನು ಸರಿ ನಡೀತಾ ಇರ್ತಕ್ಕಂಥ ದಾರಿ ಸರಿನೋ ತಪ್ಪೋ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ವ್ಯಾಸ ಭಗವಾನರಿಗಿಂತ ಜ್ಞಾನಿಗಳು ಇವರು ಭಾವಿಸೋದೇನು ಅಂತಂದರೆ ನಾವು ವ್ಯಾಸ ಭಗವಾನರಿಗಿಂತ ಜ್ಞಾನಿಗಳು, ಗಣೇಶನಿಗಿಂತ ಜ್ಞಾನಿ ನಾನು, ದೊಡ್ಡ ದೊಡ್ಡ ಮಹಾ ಭಕ್ತರಿದ್ದಾರಲ್ಲ, ಈ ಆಚಾರ್ಯರೆಲ್ಲ ಇದ್ದಾರಲ್ಲ, ಭಕ್ತಿ ಆಚಾರ್ಯರು, ಅವ್ರುಗಳಿಗಿಂತ ಜ್ಞಾನಿ ನಾನು ಅಂತ ಹೇಳ್ಬಿಟ್ಟು ಅಂತ. ನಾನು ಹೇಳಿದ್ದೇ ವೇದವಾಕ್ಕು. ಆಮೇಲೆ ಯಾವ ಮಟ್ಟದಲ್ಲಿ ಮಾತಾಡ್ತಾರೆ ಅಂತಂದರೆ ಅವರು, ನಾನು ಇಟ್ಟರೆ ಶಾಪ, ಕೊಟ್ಟರೆ ವರ, ನಾನು ಹೇಳ್ದಂಗೆ ಕೇಳಬೇಕು ಅಂತ ಹೇಳ್ಬಿಟ್ಟು. ಇವ್ರು ಹೇಳ್ದಂಗೆ ಕೇಳೋದಕ್ಕಾಗೋದಿಲ್ಲ, ಅವ್ರು ಹೇಳ್ದಂಗೆ ನಡ್ಕೊಳಕ್ಕಾಗಲ್ಲ, ಹಂಗಂತ ಬಿಡೋದಕ್ಕೂ ಆಗಲ್ಲ. ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ಒಂದು ಸರ್ವೆ ತೋಪ್ ಕಡೆ ಹೋಗ್ತಾ ಇರ್ತಾರೆ. ಸರ್ವೆ ತೋಪ್ ಕಡೆ ಹೋಗ್ತಾ ಇದ್ದರೆ ಅಲ್ಲೊಂದು ಕಪ್ಪೆ ಜೋರಾಗಿ ಹೊಡ್ಕೊತಾ ಇರುತ್ತೆ, ಗೊಡ್ರ 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 ಅಂತ ಕೂಗ್ತಾ ಇರುತ್ತೆ. ಅದನ್ನು ನೋಡಿದ ಶ್ರೀರಾಮಕೃಷ್ಣರು ಅನ್ಕೊತಾರೆ, ಯಾವುದೋ ಒಂದು ಸರ್ಪ ಈ ಕಪ್ಪೆಯನ್ನು ಹಿಡ್ಕೊಂಡ್ಬಿಟ್ಟಿದೆ, ಅದಕ್ಕೆ ಈ ಸರ್ಪ ಏನು ಮಾಡ್ತಾ ಇದೆ, ಈ ಕಪ್ಪೆ ಏನು ಮಾಡ್ತಾ ಇದೆ, ಕುಕ್ಕೊತಾ ಇದೆ ಪಾಪ ಪ್ರಾಣ ಭಯದಿಂದ ಅಂತ ಹೇಳ್ಬಿಟ್ಟು. ಸರ್ವೆ ತಪ್ಪು ಕಡೆ ಎಲ್ಲ ಹೋಗ್ತಾರೆ. ವಾಪಸ್ ಬರೋವಾಗ ಮತ್ತೆ ಆ ಕಪ್ಪೆ ಹಾಗೇ ಕುಕ್ಕೊಂತ ಇರುತ್ತೆ, ಗೊಡ್ರ 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 ಅಂತ. ಇದೇನಿದು, ಸರ್ಪ ಆಗಿದ್ರೆ ಇಷ್ಟೊತ್ತಿಗೆ ನುಂಗಾಕ್ಬಿಡ್ಬೇಕಾಗಿತ್ತಲ್ಲ, ಯಾಕೆ ಈ ಥರ ಇಷ್ಟೊತ್ತು ಬೇಕಾ ಸರ್ಪಕ್ಕೆ ನುಂಗೋದಕ್ಕೆ ಕಪ್ಪೆನ್ನ ಅಂತೇಳ್ಬಿಟ್ಟು. ಆಶ್ಚರ್ಯ ಕುತೂಹಲ ಎರಡೂ ಆಗುತ್ತೆ ಶ್ರೀರಾಮಕೃಷ್ಣರಿಗೆ. ನಿಧಾನಕ್ಕೆ ಹೋಗ್ಬಿಟ್ಟು ಬಗ್ಗಿ ನೋಡ್ತಾರೆ, ಅಲ್ಲಿ ಆ ಪೊದೆಗಳ ಮಧ್ಯದಲ್ಲಿ ಏನಿದೆ, ಯಾವ ಥರದ ಹಾವು ಅಂತೇಳ್ಬಿಟ್ಟು ಅಂತ ನೋಡಿದ್ರೆ ಅದು ನೀರಾವು. ನೀರಾವು ಗೊತ್ತಲ್ವ, ಲೊಳ್ಳೆ ಅಂತ ಕರೀತಾರೆ, ನೀರಾವು. ಅದೇನು ಮಾಡಿದೆ, ಇಷ್ಟು ದಪ್ಪದ ಗೂಳಿ ಕಪ್ಪೆನ ಹಿಡ್ಕೊಂಡ್ಬಿಟ್ಟಿದೆ. ನೀರಾವು ಗೂಳಿ ಕಪ್ಪೆನ ನುಂಗೋಕ್ಕಾಗತ್ತಾ? ಆಗೋದಿಲ್ಲ. ಆದರೆ ಅದ್ರ ಕೆಪಾಸಿಟಿ ಮೀರಿಬಿಟ್ಟು ಏನಾಗಿದೆ, ಇಷ್ಟು ಗಾತ್ರದ ಕಪ್ಪೆಯನ್ನು ಆ ನೀರಾವು ಹಿಡ್ಕೊಂಡ್ಬಿಟ್ಟಿದೆ. ಅದು ನುಂಗೋಕ್ಕಾಗ್ತಾ ಇಲ್ಲ, ಹಾಗಂತ ಕಪ್ಪೆನ ಬಿಡ್ತಾನೂ ಇಲ್ಲ. ನುಂಗೋದಕ್ಕೆ ಪ್ರಯತ್ನ ಪಡ್ತಾ ಇದೆ, ಎಲ್ಲ ಥರದ ಪ್ರಯತ್ನವೂ ಅದು ಆಗ್ತಾ ಇದೆ, ಬಟ್ ಅದಕ್ಕೆ ಕೆಪಾಸಿಟಿ ಇಲ್ಲ ಆ ಕಪ್ಪೆನ ನುಂಗೋದಕ್ಕೆ. ಹಾಗಂತ ಪಾಪ ಆ ಕಪ್ಪೆಯನ್ನು ಬಿಡ್ತಾನೂ ಇಲ್ಲ. ಹೀಗೆ ಇದನ್ನು ಶ್ರೀರಾಮಕೃಷ್ಣರು ಉದಾಹರಣೆ ಕೊಟ್ಬಿಟ್ಟು ಹೇಳ್ತಾರೆ, ನಾನು ಈ ಥರದೊಂದು ಗೂಳಿ ಕಪ್ಪೆಯನ್ನು ನೀರಾವಿ ಹಿಡಿದಿರ್ತಕ್ಕಂಥ ಒಂದು ಸಂದರ್ಭನ ನೋಡಿದೆ ನಾನು ಸರ್ವೆ ತೋಪತ್ರ. ಆವಾಗ ನಂಗೆ ಗೊತ್ತಾಗಿದ್ದೇನು ಅಂತಂದರೆ, ಈ ಸಾಮಾನ್ಯವಾದ ಗುರುಗಳಿರ್ತಾರೆ, ಅವ್ರನ್ನ ಪಂಡಿತರು ಅಂತ ಕರೀತಾರೆ. ಅಂದರೆ ಅನುಭವ ಜ್ಞಾನ ಇರಲ್ಲ. ಇವಾಗ ಅಡುಗೆ ಮಾಡೋದ್ರ ಬಗ್ಗೆ ಒಂದು ಪುಸ್ತಕ ಇಟ್ಕೊಂಡು ಯಾವುದೋ ಒಂದು ಪುಸ್ತಕದಲ್ಲಿ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಮೆಣಸಿನ ಪುಡಿ ಹಾಕು, ಉಪ್ಪು ಹಾಕು, ತರಕಾರಿ ಹಾಕು, ಎಲ್ಲ ಮಾಡೋದಂತೆ. ಪುಸ್ತಕ ಇಟ್ಕೊಂಡು ಕರೆಕ್ಟಾಗಿ ಎಲ್ಲ ಮಾಡೋದಂತೆ. ಅರ್ಧ ಗಂಟೆ ಸ್ಟವ್ ಮೇಲಿಟ್ಟು ಕೆಳಗೆ ಇಳಿಸೋ ಅಂತ ಹೇಳಿದ್ರು. ಸ್ಟವ್ ಮೇಲಿಟ್ಟು ಕೆಳಗೆ ಇಳಿಸೋದಂತೆ. ಅಡುಗೆ ಆಗಿತ್ತಾ? ಆಗಿರಲಿಲ್ಲ. ಯಾಕೆ ಆಗಲಿಲ್ಲ ಅಂದರೆ ಆ ಪುಸ್ತಕದಲ್ಲಿ ಒಲೆ ಹಚ್ಚಬೇಕು ಅಂತಕ್ಕಂಥ ಮಾತೇ ಇಲ್ಲ. ಎಲ್ಲ ಕರೆಕ್ಟಾಗಿ ಫಾಲೋ ಮಾಡಿದ್ದಾನೆ, ಪುಸ್ತಕದ ಪ್ರಕಾರನೇ ಅಡುಗೆ ಮಾಡಿದ್ದಾನೆ. ಆದರೆ ಪುಸ್ತಕದಲ್ಲಿ ಏನಾಗಿದೆ, ಒಲೆ ಹಚ್ಚಬೇಕು ಅಂತಕ್ಕಂಥ, ಅದು ಜನರಲ್ ನಾಲೆಡ್ಜ್, ಅದು ಒಲೆ ಹಚ್ಚಬೇಕು ಅಂತಕ್ಕಂಥದ್ದು. ಹೀಗೆ ಈ ಪುಸ್ತಕದ ಬದನೆಕಾಯಿಗಳು, ಈ ಪಂಡಿತರು ಇರ್ತಾರಲ್ಲ ಕೆಲವರು, ಇವರೇನು ಮಾಡ್ತಾರೆ, ಏನೋ ಒಂದು ಓದ್ಕೊಂಬಿಟ್ಟಿರ್ತಾರೆ. ನಂಗೆ ಗೊತ್ತಿರೋದೇ ವೇದ, ನನಗೆ ಗೊತ್ತಿರೋದೇ ಸರ್ವಸ್ವ, ಇದಕ್ಕಿಂತ ಬೇರೆ ಏನೂ ಇಲ್ಲ ಅಂತಕ್ಕಂಥ ಒಂದು ಪಾಂಡಿತ್ಯದ ಪ್ರದರ್ಶನದಲ್ಲಿ ಭಕ್ತರನ್ನೆಲ್ಲ ಟೀಕೆ ಮಾಡ್ತಾ, ಭಕ್ತರು ಏನೋ ಪಾಪ ಅವರ ಒಂದು ಭಕ್ತಿ ಶ್ರದ್ಧೆಗಳನ್ನು ದೇವ್ರ ಬಗ್ಗೆ ತೋರಿಸ್ತಾ ಇದ್ರೆ ಅವ್ರನ್ನೆಲ್ಲ ಹೀಯಾಳಿಸ್ತಾ, ಅವಮಾನ ಮಾಡ್ತಾ, ಅವರನ್ನು ದಾರಿ ತಪ್ಪಿಸ್ತಾ, ಅದೇನೋ ಕೋತಿ ತಾನು ಕೆಡೋದಲ್ದಿರ ವನನ್ನೆಲ್ಲ ಕೆಡಿಸ್ತು ಅಂತಂದಂಗೆ ತಾನೊಬ್ಬನ ಕೆಡೋದಲ್ದಿರ ಸುತ್ತ ಇರ್ತಕ್ಕಂಥ ಸಮಾಜನ್ನೆಲ್ಲ ಕೆಡಿಸ್ತಾ ಇರ್ತಕ್ಕಂಥವ್ರು. ಅಂಥವ್ರು ಏನು ಮಾಡ್ತಾರೆ ಅಂತಂದರೆ, ಈ ಭಕ್ತಿ ಬೇರೆ ಜ್ಞಾನ ಬೇರೆ ಅಂತಕ್ಕಂಥ ಒಂದು ವಾದನ ಇಡ್ತಾರೆ ಸಮಾಜದಲ್ಲಿ. ಹೆಂಗೆ ಅಂತಾರೆ, ಜ್ಞಾನಿಗಳ ಹತ್ರಕ್ಕೆ ಹೋಗೋದು, ಆ ಜ್ಞಾನಿಗಳನ್ನು ಟೀಕೆ ಮಾಡೋದು. ಜ್ಞಾನ ಅಲ್ಲಪ್ಪ, ಭಕ್ತಿ ಬೇಕು, ಭಕ್ತಿ ಮುಖ್ಯ, ದೇವಸ್ಥಾನಕ್ಕೆ ಹೋಗಬೇಕು, ಪೂಜೆ ಮಾಡಬೇಕು, ಹೋಮ ಹವನ ಮಾಡಬೇಕು ಅಂತ ಅವ್ರಿಗೆ ಹೇಳೋದು. ಅಂದರೆ ಅವ್ರ ಬುದ್ಧಿನ ಕೆಡಿಸ್ತಕ್ಕಂಥದ್ದು. ಯಾರೋ ಏನೋ ಒಂದು ಜ್ಞಾನದಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ಅವ್ರ ಬುದ್ಧಿನ ಕೆಡಿಸೋದು. ಭಕ್ತರ ಹತ್ರಕ್ಕೆ ಹೋಗೋದು, ನೀನು ಸುಮ್ಮನೆ ದೇವಸ್ಥಾನಗಳು ಸುತ್ತಿದ್ರೆ, ಬರೀ ತೀರ್ಥಯಾತ್ರೆಗಳು ಸುತ್ತಿದ್ರೆ ನಿಂಗೇನು ಪ್ರಯೋಜನ? ಆ ಕಲ್ಲು ವಿಗ್ರಹಗಳಿಗೆ ಪೂಜೆ ಮಾಡ್ತಾ ಇದ್ದೀಯಾ? ನೀನು ಅಂಥವನು, ನೀನು ಇಂಥವನು, ಹಾಗಲ್ಲ, ಜ್ಞಾನ ಮುಖ್ಯ, ಜ್ಞಾನ ಆ ಥರ ಈ ಥರ ಅಂತೇಳ್ಬಿಟ್ಟು ಅವ್ರ ಬುದ್ಧಿ ಕೆಡಿಸ್ತಕ್ಕಂಥದ್ದು.
ಹಿಂಗೆ ಇಲ್ಲಿ ಬರೋದು ಇವ್ರ ಬುದ್ಧಿನ ಕೆಡಿಸೋದು, ಅಲ್ಲಿ ಬರೋದು ಅವ್ರ ಬುದ್ಧಿನ ಕೆಡಿಸೋದು, ತಾನು ಮಾತ್ರ ಹೆಂಗೆ ಬೇಕೋ ಸಮಾಜದಲ್ಲಿ ಹಂಗಿರೋದು. ಒಟ್ಟಿನಲ್ಲಿ ಯಾರು ಆ ಕಡೆನೂ ಹೋಗ್ಬಾರ್ದು, ಈ ಕಡೆ ಉಭಯಭ್ರಷ್ಟರಾಗಿ ಸಾಯ್ಬೇಕು. ಈ ಥರ ಮಾಡ್ತಾ ಇರ್ತಕ್ಕಂಥವ್ರು ಕೆಲವರು ಇರ್ತಾರೆ. ಅಂಥವ್ರು ಏನು ಮಾಡ್ತಾರೆ, ಈ ಭಕ್ತಿನ ಹೆಚ್ಚಾಗಿ ಟೀಕೆ ಮಾಡ್ತಾರೆ. ಈ ಭಕ್ತಿ ಸಾಲದು, ಇವೆಲ್ಲ ಅಜ್ಞಾನಿಗಳಿಗೆ, ಇದೆಲ್ಲ ಪಾಮರ ರಂಜನೆ, ಇದೆಲ್ಲ ನಮ್ಗೆ ಹೇಳಿರ್ತಕ್ಕಂಥದ್ದಲ್ಲ, ಇದು ಜ್ಞಾನಿಗಳಿಗೆ ಹೇಳಿರ್ತಕ್ಕಂಥ ವಿಚಾರನೇ ಬೇರೆ ಇದೆ, ಇದೆಲ್ಲ ಅಜ್ಞಾನಿಗಳಿಗೆ ಹೇಳಿರ್ತಕ್ಕಂಥ ಮಾತು. ಹಾಗಾದ್ರೆ ಅಜ್ಞಾನಿಗಳಿಗೆ ಹೇಳಬೇಕಾಗಿದ್ರೆ ಶಂಕರ ಭಗವತ್ಪಾದರು ಸ್ತೋತ್ರಗಳನ್ನೆಲ್ಲ ಯಾಕೆ ರಚಿಸಿದ್ರು? ಪೂಜಾ ಪುನಸ್ಕಾರಗಳನ್ನೆಲ್ಲ ಪೀಠಗಳಲ್ಲಿ, ಯಾವುದು ಈ 4 ಚತುರಾಮ್ನಾಯ ಪೀಠಗಳಲ್ಲಿ ಪೂಜಾ ಕೈಂಕರ್ಯಗಳನ್ನೆಲ್ಲ ಯಾಕೆ ಅಳವಡಿಸಿದ್ರು? ಯಾಕೆ ಸ್ತೋತ್ರಗಳನ್ನು ಭಕ್ತಿ ಸ್ತೋತ್ರಗಳನ್ನೆಲ್ಲ ಬರೆದು ಅದನ್ನು ಪ್ರಚಾರ ಮಾಡಿದ್ರು ಅಲ್ವಾ? ಭಜಗೋವಿಂದಂ ಅಂತ ಅದನ್ನು ಕೂಡ ಹೆಂಗೆ ಟೀಕೆ ಮಾಡ್ತಾರೆ ಅಂತಂದರೆ, ಇದು 12 ಶ್ಲೋಕ ಮಾತ್ರ ಶಂಕರಾಚಾರ್ಯರು ಬರೆದಿರೋದು, ಮಿಕ್ಕಿದ್ದೆಲ್ಲ ಕೂಡ ಅವ್ರ ಶಿಷ್ಯರು ಸೇರಿಸ್ಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ಅಂತ. ಆಯಿತು, ಶಿಷ್ಯರೇ ಸೇರಿಸಿದ್ದಾರೆ ಅಂತ ಇಟ್ಕೊಳ್ಳಿ, ಪ್ರತ್ಯಕ್ಷ ಶಿಷ್ಯರೇ ತಾನೇ, ಶಂಕರ ಭಗವತ್ಪಾದರ ಪ್ರತ್ಯಕ್ಷ ಶಿಷ್ಯರೇ ತಾನೇ ಸೇರಿಸಿರ್ತಕ್ಕಂಥದ್ದು. ಅಂದರೆ ಪ್ರತ್ಯಕ್ಷವಾಗಿ ಗುರುಗಳು ಶಿಷ್ಯರಾಗಿರ್ತಕ್ಕಂಥವ್ರು ಸೇರಿಸಿದ್ದಾರೆ ಅಂದರೆ ಅದು ಯಾರ ಅಭಿಪ್ರಾಯ? ಶಂಕರರದೇ ಅಭಿಪ್ರಾಯ. ಅದು ಸೇರಿಸಿದ್ದಾರೆ ಅಂತ ಅಂದ್ಕೊಂಡ್ರು ಕೂಡ ಸೇರಿಸಿಲ್ಲ. ಇವರು ಹೇಳೋದು ಇವರ ಒಂದು ವಾದ ಆ ಥರ. ಇಲ್ಲ, ಇದು ಶಂಕರಾಚಾರ್ಯ ಹೀಗೆ ಮಾಡಿದ್ದಾರೆ, ಹಾಗೆ ಮಾಡಿದ್ದಾರೆ, ನಮಗೆ ಜ್ಞಾನಿಗಳಿಗೆ ಬೇರೆ ಇದೆ, ಅಜ್ಞಾನಿಗಳಿಗೆ ಬೇರೆ ಇದೆ ಅಂತೇಳ್ಬಿಟ್ಟು ಅಂತ. ಭಕ್ತರು ಏನು ಮಾಡ್ತಾರೆ ಅಂದರೆ, ನಿನ್ನ ಜ್ಞಾನಿಯನ್ನ ಅನ್ಕೋ, ನಿನ್ನ ಅಜ್ಞಾನಿಯನ್ನ ಅನ್ಕೋ, ನಿನ್ನ ದೃಷ್ಟಿನಲ್ಲಿ ನಾನು ಏನನ್ನ ಹಾಕ್ಕೊಂಡೋಗಿರಲಿ, ನನ್ನ ದಾರಿ ನನ್ನದು. ಚಕ್ಕನೈನ ರಾಜಮಾರ್ಗಮಲುಂಡನ್ ಸಂದುಲನ್ನೋ ದೂರಲೇ ಮನಸ ಅಂತೇಳ್ಬಿಟ್ಟು ನೀನು ಹೇಳ್ದಂಗೆ ನಿನ್ನ ಕೈ ಹಿಡ್ಕೊಂಡು ಬಂದು ನಾನು ಯಾಕೆ ಗುಣಿಗೆ ಬೀಳಲಿ ಅಂತ ಕಠೋಪನಿಷತ್ತಿನಲ್ಲಿ ಯಮ ನಚಿಕೇತನಿಗೆ ಹೇಳ್ತಾನೆ. ಏನು ಅಂದರೆ, ತಾನೇ ಕುರುಡ ಇನ್ನೊಬ್ಬ ಕುರುಡನಿಗೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋದಂತೆ, ಬಾ ನಿಂಗೆ ದಾರಿ ತೋರಿಸ್ತೀನಿ ಅಂತೇಳ್ಬಿಟ್ಟು. ತಾನೇ ಕುರುಡ, ಇವನಿಗೆ ಕಣ್ ಕಾಣಲ್ಲ, ಇನ್ನೊಬ್ಬ ಕುರುಡನಿಗೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋದಂತೆ, ಬಾ ನಿನಗೆ ದಾರಿ ತೋರಿಸ್ತೀನಿ ಅಂತೇಳ್ಬಿಟ್ಟು. ಇವನು ಗುಣಿಗೆ ಬೀಳೋದಲ್ದಿರ, ಪ್ರಪಾತಕ್ಕೆ ಬೀಳೋದಲ್ದಿರ, ಪಾಪ ಜೊತೆಲಿ ನಂಬ್ಕೊಂಡು ಬಂದವನನ್ನು ಪ್ರಪಾತಕ್ಕೆ ದೊಬ್ಬಾಕ್ತಾನೆ. ಹಾಗಾಗಿ ಈ ಈ ಈ ಬುದ್ಧಿಭೇದನ ಉಂಟು ಮಾಡ್ತಾ ಇರ್ತಕ್ಕಂಥ ಇಂಥ ಇವರಿದಾರಲ್ಲ, ಅಂಥವ್ರ ಮಾತುಗಳಿಗೆ ಹೆದರ್ದಿರ ನಮ್ಮ ದಾರಿ ನಮ್ಮದು, ನಮ್ಮ ಸೇವೆ ನಮ್ಮದು, ನಮ್ಮ ಪಾಲು ನಮ್ಮದು ಅಂತ ಹೋಗ್ತಾ ಇರ್ತಕ್ಕಂಥ ಅವರು ಅಂತ ನಾರದರು ಇಲ್ಲಿ ಪ್ರತ್ಯೇಕವಾಗಿ ಅದನ್ನು ಕೋಟ್ ಮಾಡ್ತಾ ಇದ್ದಾರೆ. ಅಂದರೆ ಹೆದರಬಾರ್ದು, ಯಾರು ಏನೇ ಹೇಳಿದ್ರು ಕೂಡ ಹೆದರಬಾರ್ದು. ತುಳಸಿದಾಸರು ತುಳಸಿ ಘಾಟಲ್ಲಿ, ಕಾಶಿನಲ್ಲಿ ತುಳಸಿ ಘಾಟಲ್ಲಿ ಕೂತ್ಕೊಂಡು ರಾಮಚರಿತ ಮಾನಸವನ್ನು ಪ್ರಚಾರ ಮಾಡ್ತಾ ಇದ್ರಂತೆ. ಕೆಲವರು ಪಂಡಿತರೆಲ್ಲ ನೋಡಿದ್ರಂತೆ, ಇವ್ನು ನೋಡಿ ಮೊನ್ನೆ ಬಂದವನು ಇವನು, ಅದು ಇದು ಶೈವ ಕ್ಷೇತ್ರ, ಈ ಶೈವ ಕ್ಷೇತ್ರವಾಗಿರ್ತಕ್ಕಂಥ ಕಾಶಿನಲ್ಲಿ ಬಂದ್ಬಿಟ್ಟು ವೈಷ್ಣವ ಧರ್ಮವನ್ನು ಪ್ರಚಾರ ಮಾಡ್ತಾ ಇದ್ದಾನೆ, ರಾಮಭಕ್ತಿಯನ್ನು ಪ್ರಚಾರ ಮಾಡ್ತಾ ಇದ್ದಾನೆ. ಜನಗಳು ನೋಡಿದ್ರೆ ನಮ್ಮಂಥ ಪಂಡಿತರನ್ನೆಲ್ಲ ಬಿಟ್ಟುಬಿಟ್ಟು ಎಲ್ಲ ಕೂಡ ಆ ಅಲ್ಪನಾಗಿರ್ತಕ್ಕಂಥ ಸಾಮಾನ್ಯನಾಗಿರ್ತಕ್ಕಂಥ ತುಳಸಿದಾಸನ ಕಡೆಗೆ ಎಲ್ಲರೂ ಮನಸ್ಸು ಅಲ್ಬಿಟ್ಟು ಆ ಕಡೆಗೆ ಹೋಗ್ತಾ ಇದ್ದಾರೆ. ಏನನ್ನ ಮಾಡಿ ಆತನಿಗೆ ಬುದ್ಧಿಭೇದ ಉಂಟು ಮಾಡಬೇಕು ಅಂತ ಪಂಡಿತರೆಲ್ಲ ತೀರ್ಮಾನ ಮಾಡಿಕೊಂಡು ತುಳಸಿದಾಸರು ರಾಮಾಯಣ ತುಳಸಿ ರಾಮಾಯಣನ ಪ್ರಚಾರ ಮಾಡ್ತಾ ಕೂತಿದ್ರಂತೆ. ಬಂದು ಪಂಡಿತರೆಲ್ಲ ಹೇಳಿದ್ರಂತೆ, ಸ್ವಾಮಿ ನೀವು ನಾಳೆಯಿಂದ ಕೃಷ್ಣನ ಪೂಜೆ ಮಾಡಿರಿ, ರಾಮನ ಪೂಜೆ ಮಾಡಬೇಡ್ರಿ. ಯಾಕೆ ಅಂದರೆ ರಾಮನಿಗೆ 12 ಕಳೆಗಳಿದೆ, ಕೃಷ್ಣನಿಗಾದರೆ 16 ಕಳೆಗಳಿದೆ. ಹಾಗಾಗಿ ನೀವು ರಾಮನ ಪೂಜೆ ಮಾಡಬೇಡಿ, ಕೃಷ್ಣನ ಪೂಜೆ ಇದು ಬುದ್ಧಿಭೇದ. ನಮಗೂ ಹಂಗೆ ಮಾಡ್ತಾ ಇರ್ತಾರೆ ನೋಡಿ, ಬೇಕಾದ್ರೆ ಜೀವನದಲ್ಲಿ ಬಂದು ಯಾರು ಈಶ್ವರನ ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ಈಶ್ವರನ ಪೂಜೆ ಮಾಡಬೇಡ, ಆ ದೇವರನ್ನ ಪೂಜೆ ಮಾಡು ಅನ್ನೋದು. ಇನ್ಯಾವುದೋ ನಮ್ಮ ಇಷ್ಟ ದೇವರು ಅಂತಂದರೆ ಆ ದೇವರನ್ನ ಪೂಜೆ ಮಾಡಬೇಡ, ಈ ದೇವರನ್ನ ಪೂಜೆ ಮಾಡು ಅನ್ನೋದು. ಹೀಗೆಲ್ಲ ಕೂಡ ಬುದ್ಧಿಭೇದನ ಉಂಟು ಮಾಡ್ತಾ ಇರ್ತಾರೆ. ಅವ್ರ ಕೆಲಸ ಏನು ಅಂತಂದರೆ ಒಟ್ಟಿನಲ್ಲಿ ಆ ದಾರಿಯಿಂದ ಹಿಂದಕ್ಕೆ ಬಂದುಬಿಡ್ಬೇಕು. ಯಾಕೆಂದರೆ ನಾನು ಆ ದಾರಿನಲ್ಲಿ ಹೋಗ್ತಾ ಇಲ್ಲ, ನಾನು ಮುಂದುವರಿತಾ ಇಲ್ಲ, ಈತ ಮುಂದುವರಿತಾ ಇದ್ದಾನೆ ಅಂತಂದರೆ ಈತನ ಹಿಂದಕ್ಕೆ ಕೇಳ್ಕೊಂಬಿಡ್ಬೇಕು ಅಂತಕ್ಕಂಥದ್ದೇ ಒಂದು ದೊಡ್ಡ ಉದ್ದೇಶ ಆಗಿರುತ್ತೆ. ಹೀಗೆ ಮಾಡ್ತಾ ಇರ್ತಕ್ಕಂಥವ್ರು ಏನು ಮಾಡ್ತಾರೆ, ಬಂದು ತುಳಸಿದಾಸರಿಗೆ ಹೇಳ್ತಾರೆ, ಸ್ವಾಮಿ ರಾಮನಿಗೆ 12 ಕಳೆಗಳಿದೆ, ಕೃಷ್ಣನಿಗೆ 16 ಕಳೆಗಳಿದೆ, ಹಾಗಾಗಿ ನೀವು ಕೃಷ್ಣನ ಪೂಜೆ ಮಾಡಿ ನಾಳೆಯಿಂದ. ತುಳಸಿದಾಸರು ಎದ್ದು ನಿಂತ್ಕೊಂಡು ಕಣ್ಣುಗಳಲ್ಲಿ ಆನಂದ ಬಾಷ್ಪವನ್ನು ಸೋರಿಸ್ತಾ 2 ಕೈಗಳನ್ನು ಜೋಡಿಸಿದವರಾಗಿ ಆ ಇಡೀ ಪಂಡಿತ ಸಭೆಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ರು. ಸ್ವಾಮಿ ನೀವೇ ನನಗೆ ಗುರುಗಳಿವತ್ತು, ನಿಮ್ಮಿಂದ ನಾನು ಒಳ್ಳೆ ಬುದ್ಧಿಯನ್ನು ಕಲಿತೆ ಅಂತ ಹೇಳ್ಬಿಟ್ಟು ಅಂತ, ಎಂಥ ಒಳ್ಳೆ ಉಪದೇಶವನ್ನು ಮಾಡಿದ್ರೆ ನಂಗೆ ಇವತ್ತು ಅಂತ. ಈ ಪಂಡಿತರೆಲ್ಲ ಭಾಳ ಖುಷಿ ಪಟ್ಬಿಟ್ರಂತೆ. ತುಳಸಿದಾಸರು ನಾವು ಹೇಳ್ದಂಗೆ ಕೇಳಿಬಿಟ್ರು, ಮನಸ್ಸನ್ನು ಬದಲಾಯಿಸ್ಕೊಂಬಿಟ್ರು ಅಂತ ಹೇಳ್ಬಿಟ್ಟು ಎಲ್ಲ ಸಂತೋಷವನ್ನು ಪಟ್ರಂತೆ. ಕಡೆಗೆ ತುಳಸಿದಾಸರು ಹೇಳಿದ್ರಂತೆ, ರಾಮನಿಗೆ 12 ಕಳೆಗಳಿದೆ ಅನ್ನೋದು ನಮ್ಗೆ ನೀವು ಹೇಳೋವರೆಗೂ ಗೊತ್ತೇ ಇರಲಿಲ್ಲ. ನೀವು ಹೇಳಿದ ಮೇಲೆ ಗೊತ್ತಾಗಿತ್ತು ನನ್ನ ರಾಮನಿಗೆ 12 ಕಳೆ ಇದೆ ಅಂತ ಹೇಳ್ಬಿಟ್ಟು ಅಂತ.
ಹಾಗಾಗಿ ಇವತ್ತು ಹೊಸ ವಿಚಾರನ ನನಗೆ ತಿಳಿಸ್ಕೊಟ್ಟಿದ್ದೀರಾ, ನಾಳೆಯಿಂದ ಇನ್ನಷ್ಟು ನಾನು ಭಕ್ತಿಯಿಂದ ರಾಮನ್ನ ಶರಣಾಗತಿ ಮಾಡ್ತೀನಿ ಅಂತ ಹೇಳಿದ್ರಂತೆ. ಅಂದರೆ ಯಾಕೆ ಅಂತಂದರೆ ಆತನ ಬುದ್ಧಿನ ಕೆಡಿಸೋದಕ್ಕೆ ಅಂತ ಇವ್ರು ಬಂದಿದ್ರು, ಅವ್ರ ಬುದ್ಧಿನ ಇವ್ರು ಕೆಡಿಸ್ಬಿಟ್ಟು ಕಳಿಸಿದ್ರು. ಯಾರೋ ತುಳಸಿದಾಸರು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಭಕ್ತನಿಗೆ ದೃಢತೆ ಅಂತಕ್ಕಂಥದ್ದು ಇರಬೇಕು, ದೃಢ ವಿಶ್ವಾಸ ಅಂತಕ್ಕಂಥದ್ದು ಇರಬೇಕು. ತನ್ನ ಗುರುವಿನಲ್ಲಿ, ಗುರು ಮಂತ್ರದಲ್ಲಿ, ಅಂದರೆ ಇಷ್ಟ ಮಂತ್ರ ಮತ್ತು ತನ್ನ ಗುರು ಮತ್ತು ತನ್ನ ಇಷ್ಟದೈವದಲ್ಲಿ ಯಾವತ್ತೂ ಕೂಡ ದೃಢತೆ ಅಂತಕ್ಕಂಥದ್ದು ಇರಬೇಕು. ತನ್ನ ಗುರು ಅಂತಂದ್ಮೇಲೆ ತನ್ನ ಗುರು ಯಾರು ಏನೇ ಹೇಳಿದ್ರು ಕೂಡ ಆ ಗುರುನ ಇವತ್ತು ಅದೇನು ಪಾರ್ಟಿ ಚೇಂಜ್ ಮಾಡೋದ, ಇವತ್ತು ಇವನು ನಾಳೆ ಅವನು ನಾಳೆ ಇವನು ಅಂತ. ದೇವರುಗಳನ್ನು ಹಂಗೆ ಚೇಂಜ್ ಮಾಡೋದಕ್ಕಾಗತ್ತಾ? ಇವತ್ತು ಈ ದೇವರು ಆ ದೇವರು ಈ ದೇವರು ಅಂತ ಹೇಳ್ಬಿಟ್ಟು ಅಂತ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ನಮ್ಮ ಇಷ್ಟದೈವ ನಮ್ಮದು, ನಮ್ಮ ಗುರು ನಮ್ಮವನು ಮತ್ತು ನಮ್ಮ ಇಷ್ಟ ಮಂತ್ರ ಏನು ನಾವು ಜೀವನ ಪರ್ಯಂತ ಅದನ್ನು ಜಪ ಮಾಡ್ಕೊಂಡು ಬಂದಿರ್ತೀವಿ, ಆ ಮಂತ್ರನೇ ನಮಗೆ ದೊಡ್ಡದು. ಇದೇ ನಮಗೆ ಸರ್ವಸ್ವ, ಇದೇ ಕಾಮಧೇನು ಕಲ್ಪವೃಕ್ಷ ಎಲ್ಲ ಕೂಡ. ಇದನ್ನು ಬುದ್ಧಿಭೇದವನ್ನು ಉಂಟು ಮಾಡ್ತಾರೆ ಇವರು ಬಂದು. ಆ ಬುದ್ಧಿಭೇದವನ್ನು ಉಂಟು ಮಾಡ್ತಾ ಇರ್ತಕ್ಕಂಥ ಈ ಬುದ್ಧಿಭೇದಕ್ಕೆ ಒಳಗಾಗದಿರ ಇರತಕ್ಕಂಥ ಅವನು ನಿಜವಾದ ಭಕ್ತ. ಆ ತರಹ ಈ ಜನಗಳು ಮಾಡ್ತಕ್ಕಂಥ ಟೀಕೆಗಳಿಗೆ, ಟಿಪ್ಪಣಿಗಳಿಗೆ ಹೆದರ್ದೀರ ನಾವು ಇದೇ ದಾರಿನಲ್ಲೇ ನಡೀತೀವಿ ಅಂತಬಿಟ್ಟು ಧೈರ್ಯವಾಗಿ ನಡೆದವರು ಈ ಭಕ್ತಿಯ ಆಚಾರ್ಯರುಗಳು. ಇಲ್ಲಿ ಹೇಳ್ತಾ ಇರ್ತಕ್ಕಂಥ ಭಕ್ತಿಯ ಆಚಾರ್ಯರುಗಳು ಅವರನ್ನು ನಾರದರು ಇಲ್ಲಿ ಸ್ಮರಿಸ್ತಾ ಇದ್ದಾರೆ. ಈ ಭಕ್ತಿ ಆಚಾರ್ಯರುಗಳು ನಾವು ನೆನೆಸ್ಕೋಬೇಕು. ಯಾಕೆ ಅಂತಂದರೆ ನಾರದರು ಹೇಳ್ತಾ ಇರ್ತಕ್ಕಂಥ ಈ ಭಕ್ತಿ ಅಂತಕ್ಕಂಥ ವಿಚಾರ ನಾರದರ ಕಪೋಲ ಕಲ್ಪಿತ ಅಲ್ಲ. ಇವಾಗ ಶಂಕರ ಭಗವತ್ಪಾದರು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರು. ಅಹಂ ಆತ್ಮ, ಇದು ಏನು ದೇಹೋ ದೇವಾಲಯ ಪ್ರಕ್ತೋ ಜೀವೋ ದೇವ ಸನಾತನಃ ಅಂತ ಹೇಳಿದ್ರು. ತತ್ವಮಸಿ ಅಂತ ಹೇಳಿದ್ರು. ಈ ಮಹಾವಾಕ್ಯಗಳೆಲ್ಲ ಕೂಡ ಶಂಕರಾಚಾರ್ಯರು ಅಂದರೆ ಶಂಕರ ಭಗವತ್ಪಾದರು ಕಪೋಲ ಕಲ್ಪಿತವಾಗಿ ಹೇಳಿರ್ತಕ್ಕಂಥದ್ದಲ್ಲ. ಇದೆಲ್ಲ ಕೂಡ ವೇದೋಪನಿಷತ್ತಿನಲ್ಲಿ ಇರತಕ್ಕಂಥ ಆ ವಾಕ್ಯಗಳನ್ನು ಇವರು ಉದ್ಧರಿಸಿ ನಮ್ಮ ಹತ್ರಕ್ಕೆ ತಗೊಂಡು ಬಂದರು. ಅಂದರೆ ಇದರಲ್ಲಿ ಹೀಗೆ ಹೇಳಿದೆ ನೋಡಿ ಅಂತೇಳ್ಬಿಟ್ಟು ಅಂತ. ಅದೇ ಥರನೇ ನಾರದರು ಇಲ್ಲಿ ಕಪೋಲ ಕಲ್ಪಿತ, ಭಕ್ತಿ ಅಂತಕ್ಕಂಥದ್ದು ಕಪೋಲ ಕಲ್ಪಿತ ಅಂತ ನಾರದರ ಒಂದು ಇದಲ್ಲ, ತಾಟಲ್ಲ. ಹಿಂದಿನಿಂದ ಪರಂಪರಾಗತವಾಗಿ ವೇದಗಳಿಂದ ಉಪನಿಷತ್ತುಗಳಿಂದ ನಡೆದು ಬಂದಿರತಕ್ಕಂಥ ವಿಚಾರನ್ನೇ ಕೆಲವು ಭಕ್ತಿ ಆಚಾರ್ಯರುಗಳು ಏನು ಅದನ್ನು ಅನುಸರಿಸ್ಕೊಂಡು ಬಂದಿದ್ದಾರೆ, ಅದೇ ವಿಚಾರನ್ನೇ ನಾನಿಲ್ಲಿ ಭಕ್ತಿ ಸೂತ್ರಗಳಲ್ಲಿ ಹೇಳ್ತಾ ಇದ್ದೀನಿ. ಇದು ನನ್ನ ಕಪೋಲ ಕಲ್ಪಿತ ಅಲ್ಲ ಅಂತ ಹೇಳೋದಕ್ಕೆ ನಾರದರು ಏನು ಮಾಡ್ತಾ ಇದ್ದಾರೆ, ಭಕ್ತಿಯ ಆಚಾರ್ಯರುಗಳನ್ನು ಇಲ್ಲಿ ನಮಗೆ ಉದಾಹರಿಸ್ತಾ ಇದ್ದಾರೆ. ಯಾರ್ಯಾರು ಅಂತ ನಾರದರಿಗೆ ಪ್ರಪ್ರಥಮವಾಗಿ ಗುರುಗಳಿದ್ದಾರೆ. ಅವ್ರು ಯಾರು ಅಂದರೆ ಸನತ್ ಕುಮಾರ ಋಷಿಗಳು. ಸನಕ ಸನಂದನ ಸನತ್ ಸುಜಾತ ಸನತ್ ಕುಮಾರರು ಅಂತ 4 ಜನ ಬ್ರಹ್ಮಮಾನಸ ಪುತ್ರರು. ಇವರು ಬ್ರಹ್ಮನ ಸೃಷ್ಟಿನಲ್ಲಿ ಪ್ರಪ್ರಥಮವಾಗಿ ಬ್ರಹ್ಮನಿಂದ ಹೊರಬಂದ ಮಾನಸ ಪುತ್ರರು ಇವರು. ಸೃಷ್ಟಿನ ಮುಂದುವರೆಸ್ಕೊಂಡು ಹೋಗ್ರಿ ಅಂತಂದರೆ ಇಲ್ಲ, ನಾನು ನಿವೃತ್ತಿ ಮಾರ್ಗ ಪ್ರವೃತ್ತಿ ಮಾರ್ಗನ ಮುಂದುವರಿಸಿ ಅಂತಂದರೆ ಇಲ್ಲ, ನಾನು ನಿವೃತ್ತಿ ಮಾರ್ಗನ್ನೇ ಮುಂದುವರಿಸ್ತೀವಿ ಅಂತೇಳ್ಬಿಟ್ಟು ದೊಡ್ಡವರಾದರೆ ಅಂದರೆ ಶಾರೀರಿಕವಾಗಿ ಬೆಳೆದು ನಿಂತರೆ ಎಲ್ಲಿ ನಮಗೆ ಕಾಮಕ್ರೋಧಾದಿಗಳು ಇತ್ಯಾದಿ ದೋಷಗಳೆಲ್ಲ ಅಂಟ್ಕೊಂಡ್ಬಿಡುತ್ತೋ ಅನ್ನೋ ಭಯದಿಂದ 5 ವರ್ಷದ ಕುಮಾರರಾಗಿ ಆ 4 ಜನ ಓಡಾಡ್ಕೊಂಡಿರ್ತಾರೆ. ಹಾಗಾಗಿ ಅವರನ್ನು ಕುಮಾರರು ಅಂತಲೇ ಕರೀತಾರೆ. ಸನಕ, ಸನಂದನ, ಸನತ್ ಸುಜಾತ, ಸನತ್ ಕುಮಾರ, ಸನತ್ ಸುಜಾತರು. ಇವ್ರು 4 ಜನ ಕೂಡ ನಾರದರಿಗೆ ಪ್ರಪ್ರಥಮವಾಗಿರ್ತಕ್ಕಂಥ ಗುರುಗಳು. ಇವರಾದ್ಮೇಲೆ ನೆಕ್ಸ್ಟ್ ಬಂದವರೇ ನಾರದರು, 2ನೇ ಸೃಷ್ಟಿ ಬ್ರಹ್ಮನಲ್ಲಿ. ಆ ನಾರದ್ರಿಗೂ ಕೂಡ ಪ್ರವೃತ್ತಿ ಮಾರ್ಗಕ್ಕೆ ಹೋಗಪ್ಪ ಅಂತ ಬ್ರಹ್ಮ ಹೇಳ್ತಾನೆ. ಆದರೆ ನಾರದ ಪ್ರವೃತ್ತಿ ಮಾರ್ಗಕ್ಕೆ ಹೋಗಲ್ಲ, ತಾನು ನಿವೃತ್ತಿ ಮಾರ್ಗಕ್ಕೆ ಹೋಗಬೇಕು ಅಂತ ಬಯಸ್ತಾನೆ. ಸನಕಾದಿಗಳ ಹತ್ರ ಶಿಷ್ಯತ್ವವನ್ನು ಸ್ವೀಕಾರ ಮಾಡ್ತಾನೆ. ಸನಕಾದಿಗಳು ಅಂದರೆ ಈ 4 ಜನ ಕುಮಾರರು ನಾರದ ಮಹರ್ಷಿಗಳಿಗೆ ಏನು ಮಾಡ್ತಾರೆ, ಈ ಭಕ್ತಿ ಪರಂಪರೆಯನ್ನು ಬೋಧಿಸ್ತಾರೆ. ಈ ಸನಕಾದಿಗಳು ಬರೆದಿರ್ತಕ್ಕಂಥದ್ದು ಒಂದು ಅಂದರೆ ಅವರ ಕೃತಿ ಒಂದಿದೆ, ಅದೇನು ಅಂದರೆ ಸನತ್ ಸುಜಾತೀಯ ಅಂತ ನಾವೆಲ್ಲ ಕೇಳಿರ್ತೀವಿ. ಸನತ್ ಸುಜಾತೀಯ ಅಂತಕ್ಕಂಥದ್ದು ಒಂದು ಗ್ರಂಥ ಇದೆ, ಅದ್ಭುತವಾಗಿರ್ತಕ್ಕಂಥ ಗ್ರಂಥ. ಶಂಕರ ಭಗವತ್ಪಾದರು ಅದಕ್ಕೆ ಸಾಕಷ್ಟು ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ತುಂಬ ಪುಟ್ಟ ಗ್ರಂಥ ಅದು. ಇದೇ ನಾರದ ಭಕ್ತಿ ಸೂತ್ರ ಥರನೇ ತುಂಬ ಪುಟ್ಟ ಗ್ರಂಥ ಅದು. ಸನಕಾದಿಗಳು ಬರೆದಿರ್ತಕ್ಕಂಥ ಅಂದರೆ ಸನಕಾದಿಗಳು ಧೃತರಾಷ್ಟ್ರನಿಗೆ ಉಪದೇಶ ಮಾಡಿರ್ತಕ್ಕಂಥ ಗ್ರಂಥ ಅದು ಸನತ್ ಸುಜಾತೀಯ ಅಂತ. ಬಹಳ ವೇದಾಂತ ಪರವಾಗಿ ಬಹಳ ಥಾಟ್ ಪ್ರೊವೋಕಿಂಗ್ ಆಗಿರ್ತಕ್ಕಂಥ ಗ್ರಂಥ. ಹಾಗಾಗಿ ನಾರದರು ತಮ್ಮ ಮೊದಲ ಗುರುಗಳಾಗಿರ್ತಕ್ಕಂಥ ಸನಕಾದಿಗಳನ್ನು ಫಸ್ಟು ನೆನೆಸ್ಕೊತಾ ಇದ್ದಾರೆ. ಅವರೇನು ಅಂದರೆ ಜನರ ಟೀಕೆಗಳನ್ನು ಲೆಕ್ಕಿಸದ ನಿರ್ಭಯರಾದ ಸನತ್ ಕುಮಾರ, ವ್ಯಾಸ, ಶುಕ, ಶಾಂಡಿಲ್ಯ,
ಗರ್ಗ, ವಿಷ್ಣು, ಕೌಂಡಿನ್ಯ, ಶೇಷ, ಉದ್ಧವ, ಆರುಣಿ, ಬಲಿ, ಹನುಮಂತ, ವಿಭೀಷಣ ಮೊದಲಾದ ಭಕ್ತ್ಯಾಚಾರ್ಯರು ಏಕಮತರಾಗಿ ಹೀಗೆ ಹೇಳಿರುತ್ತಾರೆ. ಪ್ರಾಚೀನ ಕಾಲದ ಋಷಿಗಳು ತಮ್ಮ ಸಿದ್ಧಾಂತಗಳನ್ನು ಉಪದೇಶಿಸುವಾಗ ಅದು ತಮ್ಮದೆಂದು ಹೇಳದೆ ತಮ್ಮ ಹಿಂದಿನ ಕಾಲದಿಂದ ಪರಂಪರಾಗತವಾಗಿ ಬಂದಿರುವ ಸುಪ್ರಸಿದ್ಧ ಜ್ಞಾನಿಗಳಿಂದ, ಮಹಾತ್ಮರಿಂದ ಉಪದಿಷ್ಟವಾದ ದರ್ಶನವನ್ನೇ, ತತ್ವಗಳನ್ನೇ ಅವರ ದಾರಿಯಲ್ಲಿ ನಡೆದು ಬಂದಿರುವ ತಾವೂ ಕೂಡ ಹೇಳುತ್ತಿದ್ದೇವೆ ಎಂದು ಘೋಷಿಸುವುದು ವಾಡಿಕೆ ಪದ್ಧತಿಯಾಗಿದೆ. ಅದರಂತೆ ನಾರದರು ಭಕ್ತಿಪಂಥದ ಹಲವು ಪ್ರಾಚೀನ ಆಚಾರ್ಯರ ಹೆಸರುಗಳನ್ನು ಇಲ್ಲಿ ಗೌರವದಿಂದ ಸ್ಮರಿಸಿಕೊಳ್ಳುತ್ತಿದ್ದಾರೆ. ಮೊದಲನೆಯದಾಗಿ ಕುಮಾರರು ಅಂದರೆ ಚತುರ್ಮುಖ ಬ್ರಹ್ಮನಿಂದ ಹೊರಬಂದಿರತಕ್ಕಂಥ ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತರು ಬ್ರಹ್ಮ ಮಾನಸ ಪುತ್ರರು ಇವರು. ಮಾನಸ ಪುತ್ರರಾದ ಬ್ರಹ್ಮನ ಮಾನಸ ಪುತ್ರರಾದ ಸನಕ, ಸನಂದನ, ಸನತ್ಕುಮಾರ ಮತ್ತು ಸನತ್ಸುಜಾತ ಇವರು ಸದಾ ಕೌಮಾರಾವಸ್ಥೆಯಲ್ಲಿಯೇ ಇರುವುದರಿಂದ ಇವರಿಗೆ ಕುಮಾರರೆಂದು ಹೆಸರು. ಇವರನ್ನು ಕುಮಾರರು ಅಂತ ಹೇಳ್ಬಿಟ್ಟು ಕರೀತಾರೆ. ಇವರಲ್ಲಿ ಸನತ್ಕುಮಾರರು ನಾರದರ ಪ್ರತ್ಯಕ್ಷ ಗುರುಗಳು. ಬ್ರಹ್ಮವೈವರ್ತ ಪುರಾಣದ ಶ್ರೀಕೃಷ್ಣ ಖಂಡದಲ್ಲಿ ಸನತ್ಕುಮಾರರನ್ನು ವೈಷ್ಣವಾಗ್ರಣಿ ಎಂದು ಕರೆದು ನಾರದರಿಗೆ ಉಪದೇಶ ಮಾಡಿದರೆಂದು ಹೇಳಲಾಗಿದೆ. ಚಾಂದೋಗ್ಯೋಪನಿಷತ್ತಿನಲ್ಲಿ ವೈಷ್ಣವಾಗ್ರಣಿ ಅಂತ ಕರೆದು ನಾರದರ ಗುರುಗಳು ಅಂತ ಬಿಟ್ಟು ಅಲ್ಲಿ ಕೋಟ್ ಮಾಡಲಾಗಿದೆ. ಅವರು ಸ್ವಯಂ ಹರಿಶರಣಂ ಎಂಬ ಮಂತ್ರದ ಜಪವನ್ನು ಮಾಡುತ್ತಿದ್ದರಂತೆ. ಹುಟ್ಟುತಃ ಬ್ರಹ್ಮಜ್ಞಾನಿಗಳು ಅಂದರೆ ಬ್ರಹ್ಮನಿಂದ ಹೊರಬಂದಾಗಲೇ ಅವರು ಬ್ರಹ್ಮಜ್ಞಾನಿಗಳಾಗಿ ಹೊರಬಂದರು. ಅವರು ಹುಟ್ಟು ಬ್ರಹ್ಮಜ್ಞಾನಿಗಳು. ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ಪರಬ್ರಹ್ಮ ಪರಮಾತ್ಮನನ್ನು ಆರಾಧನೆ ಮಾಡೋದರಲ್ಲಿ ಇಚ್ಛೆ ಇದ್ದವರು. ಒಂದ್ಸಲಿ ಏನಾಗುತ್ತೆ ಅಂದರೆ ವೈಕುಂಠ ಲೋಕಕ್ಕೆ ಹೋಗ್ತಾರಂತೆ. ಯಾರನ್ನ? ಆ ಮಹಾವಿಷ್ಣುವನ್ನು ನೋಡಬೇಕು ಅಂತ ಬಿಟ್ಟು ವೈಕುಂಠ ಲೋಕಕ್ಕೆ, ಸಗುಣ ಸಾಕಾರನಾಗಿರ್ತಕ್ಕಂಥ ಪರಬ್ರಹ್ಮನ ರೂಪ ವೈಕುಂಠದಲ್ಲಿ ಮಲಗಿರ್ತಕ್ಕಂಥ ಶೇಷಶಾಹಿಯಾಗಿರ್ತಕ್ಕಂಥ ಮಹಾವಿಷ್ಣುವಿನ ರೂಪವನ್ನು ದರ್ಶನ ಮಾಡಬೇಕು ಅಂತ ಹೋದ್ರಂತೆ. ಇವ್ರು 4 ಜನ, ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತರು. ಅಲ್ಲಿ ಹೋಗಿ ಆ ದರ್ಶನ ಮಾಡಿ ಆ ಮಹಾವಿಷ್ಣು ಹತ್ರ ನಿಂತಿರಬೇಕಾಗಿದ್ದರೆ ಆ ಮಹಾವಿಷ್ಣುವಿನ ಪಾದದ ಮೇಲೆ ಇರ್ತಕ್ಕಂಥ ತುಳಸಿಯ ಗಂಧ, ತುಳಸಿ ಹಾಕಿರ್ತಾರಲ್ಲ, ಆ ತುಳಸಿ ಪೂಜೆ ಮಾಡಿರ್ತಾರೆ ಪಾದಕ್ಕೆ. ಆ ತುಳಸಿ ಪೂಜೆ ಮಾಡಿರ್ತಕ್ಕಂಥ ವಿಷ್ಣು ಪಾದದ ಮೇಲಿಂದ ಬರ್ತಾ ಇರತಕ್ಕಂಥ ತುಳಸಿಯ ಗಂಧ ಅಂದರೆ ಆ ಸೊಗಡು, ಆ ವಾಸನೆ ಈ 4 ಜನ ಕುಮಾರರಿಗೂ ಕೂಡ ತಾಕ್ಬಿಡುತ್ತಂತೆ ಮೂಗ್ಗೆ. ಆವತ್ತೇ ಡಿಸೈಡ್ ಮಾಡ್ಕೊತಾರಂತೆ, ಇನ್ನು ನಿರ್ಗುಣನೂ ಬೇಡ, ನಿರಾಕಾರನೂ ಬೇಡ, ಇನ್ನು 24 ಗಂಟೆ ನಾವೇನು ಮಾಡಬೇಕು, ಮಹಾವಿಷ್ಣುವನ್ನ ಆರಾಧನೆ ಮಾಡ್ತಾನೆ ಇದ್ಬಿಡೋಣ, ಇದಕ್ಕಿಂತ ಚೆನ್ನಾಗಿರ್ತಕ್ಕಂಥ ಮಾರ್ಗ ಯಾವುದೂ ಇಲ್ಲ ಅಂತೇಳ್ಬಿಟ್ಟು ಸಗುಣ ಸಾಕಾರಕ್ಕೆ ತಿರುಗಿಬಿಟ್ರಂತೆ. ಅಲ್ಲಿಂದ ಕೂಡ ಅವರ ನಿತ್ಯವಾಗಿರ್ತಕ್ಕಂಥ ಜಪ ಏನು ಅಂದರೆ ಹರಿಶರಣಂ 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 ಅಂತ. ಅಂದರೆ ನಮಗೆ ಹರಿಯೇ ಶರಣ್ಯ, ಹರಿಯೇ ಶರಣ್ಯ ಅಂತೇಳ್ಬಿಟ್ಟು ಅಂತ. ಅವನು ಬಿಟ್ಟರೆ ನಮಗೆ ದಿಕ್ಕು ಯಾರೂ ಇಲ್ಲ ಅಂತಕ್ಕಂಥ ನಿರ್ಣಯಕ್ಕೆ ಅವರು ಬಂದ್ರಂತೆ. ಅಂತಹ ಕುಮಾರರು ನಾರದರು ಈ ಭಕ್ತ್ಯಾಚಾರ್ಯರ ಪಟ್ಟಿಯಲ್ಲಿ ತಮ್ಮ ಗುರುಗಳ ಹೆಸರನ್ನು ಮೊದಲು ಸೇರಿಸಿರುವುದು ಸಹಜವೇ ಆಗಿದೆ. ನಾವು ಯಾರನ್ನ ನೆನೆಸ್ಕೋಬೇಕಂದ್ರೆ ಫಸ್ಟ್ ಏನು ಮಾಡ್ತೀವಿ, ನಮ್ಮ ಗುರುಗಳನ್ನ, ನಮ್ಮ ಹಿರಿಯರನ್ನು ನೆನೆಸ್ಕೊತೀವಿ. ನಾರದರು ಹೀಗೇ ಅವರ ಗುರುಗಳಾಗಿರ್ತಕ್ಕಂಥ ಸನಕಾದಿಗಳನ್ನು ಮೊಟ್ಟ ಮೊದಲನೇದಾಗಿ ಸ್ಮರಿಸ್ಕೊತಾ ಇದ್ದಾರೆ. ಕುಮಾರರು, ಈ ಕುಮಾರರಿಂದ ನಾನು ವಿದ್ಯೆಯನ್ನು ಆರ್ಜಿಸಿದೆ. ನೆಕ್ಸ್ಟ್ ಇನ್ನು ಗುರುಗಳಾಯಿತು. ಇನ್ನು ನಾರದರಿಗೆ ಒಬ್ಬ ಶಿಷ್ಯರಿದ್ದಾರೆ. ಅವ್ರು ಯಾರು ಅಂದರೆ ವ್ಯಾಸರು. ಅದಕ್ಕೆ ವ್ಯಾಸರ ಹೆಸರನ್ನು ಇಲ್ಲಿ ತಗೊತಾ ಇದ್ದಾರೆ, ವ್ಯಾಸರು ನಾರದರಿಗೆ ಪ್ರತ್ಯಕ್ಷ ಶಿಷ್ಯರು. ಯಾಕೆ ಅಂತಂದರೆ ಮಹಾಭಾರತ ಬರಿ ಅಂತ ಪ್ರೇರಣೆ ಕೊಟ್ಟವರು ಅವರೇ ನಾರದರೇ, ಭಾಗವತ ಬರಿ ಅಂತ ಪ್ರೇರಣೆ ಕೊಟ್ಟವರು ಅವರೇ, ಬಾದರಾಯಣ ಬ್ರಹ್ಮಸೂತ್ರಗಳನ್ನು ಬರಿ ಅಂತ ಪ್ರೇರಣೆ ಕೊಟ್ಟಿದ್ದು ನಾರದರೇ. ಹಂಗಾಗಿ ನಾರದರು ಪ್ರತ್ಯಕ್ಷ ಗುರುಗಳಾಗಿರೋದ್ರಿಂದ ವ್ಯಾಸರಿಗೆ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣುವೇ ಅಂತ, ಸಾಕ್ಷಾತ್ ವಿಷ್ಣುವೇ ವ್ಯಾಸರೂಪದಲ್ಲಿ ಬಂದಿರತಕ್ಕಂಥದ್ದು. ಆ ವ್ಯಾಸರೂಪದಲ್ಲಿ ಬಂದಿರತಕ್ಕಂಥ ಅವರಿಗೆ ಪ್ರಪ್ರಥಮವಾಗಿ ಗುರುಪದೇಶ ಮಾಡಿ ಅವರನ್ನು ಸರಿಯಾದ ಮಾರ್ಗಕ್ಕೆ ತಿದ್ದಿ ತೀಡಿ ಕಳಿಸಿರ್ತಕ್ಕಂಥವ್ರು ನಾರದರೇ. ಹಾಗಾಗಿ ಆ ವ್ಯಾಸರನ್ನು 2ನೇ ಭಕ್ತಿಯ ಆಚಾರ್ಯರಾಗಿ ಕೊಂಡಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಇವರು ವಿಷ್ಣು ಪುರಾಣ, ಅಷ್ಟಾದಶ ಪುರಾಣಗಳನ್ನು ಬರೆದ್ರು, ಬಾದರಾಯಣ ಬ್ರಹ್ಮಸೂತ್ರಗಳನ್ನು ಬರೆದ್ರು, ಮಹಾಭಾರತನ ರಚನೆ ಮಾಡಿದ್ರು, ವಿಷ್ಣು ಸಹಸ್ರನಾಮ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ ಇವೆಲ್ಲ ಕೂಡ ಬೇಕಾದಷ್ಟು ಸ್ತೋತ್ರಗಳು ಎಲ್ಲ ಕೂಡ ಮಹಾಭಾರತದ್ದೇ. ಆಮೇಲಿಂದ ಭಾಗವತ ಗೊತ್ತಲ್ವ, ವ್ಯಾಸರ ಉತ್ಕೃಷ್ಟವಾಗಿರ್ತಕ್ಕಂಥ ಕೃತಿ. ಎಲ್ಲ ಕೃತಿಗಳನ್ನು ಬರೆದು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ರಂತೆ ವ್ಯಾಸರು. ಅಂದರೆ ನನ್ನ ಜೀವನಕ್ಕೆ ಇನ್ನೂ ಏನೋ ಉದ್ದೇಶ ಬಾಕಿ ಇದೆ, ನಾನು ಇನ್ನೂ ಏನೋ ಸಾಧಿಸೋದು ಬಾಕಿ ಇದೆ, ನಾನು ಇನ್ನೂ ಏನೋ ಸಾಧಿಸಬೇಕಾಗಿತ್ತು, ಏನಪ್ಪ ಅದು ಗೊತ್ತಾಗ್ತಾ ಇಲ್ಲ ಅಂತೇಳ್ಬಿಟ್ಟು ಸರಸ್ವತಿ ನದಿ ತೀರದಲ್ಲಿ ಆ ತರಗೆರೆಗಳನ್ನು ಮಣ್ಣನ್ನು ತಲೆ ಮೇಲೆ ತಾಕ್ಕೊಂತ ಸುಮ್ಮನೆ ಕೂತಿದ್ರಂತೆ ವ್ಯಾಸ ಭಗವಾನರು. ಆವಾಗ ನಾರದರು ಅಲ್ಲಿ ಬಂದು ಹೇಳ್ತಾರೆ, ಅಪ್ಪ ಧರ್ಮ, ಅರ್ಥ, ಕಾಮ, ಮೋಕ್ಷ ಇಷ್ಟನ್ನೂ ಕೂಡ ವರ್ಣಿಸಿದ್ಯಾ,
ಆ ಮೋಕ್ಷಕ್ಕೆ ಹೋಗಬೇಕಾಗಿರ್ತಕ್ಕಂಥ ಮಾರ್ಗಗಳನ್ನು ಕೂಡ ಚೆನ್ನಾಗಿ ವರ್ಣಿಸಿದ್ದೀಯ. ಆದರೆ ಪುರುಷೋತ್ತಮನಾಗಿರ್ತಕ್ಕಂಥ ಪರಮಾತ್ಮನನ್ನು ಕುರಿತು, ಆತನ ಭಕ್ತರನ್ನು ಕುರಿತು ನೀನು ಸರಿಯಾಗಿ ವರ್ಣನೆ ಮಾಡಲಿಲ್ಲ. ಆ ಭಕ್ತರನ್ನು ಮತ್ತು ಭಗವಂತನನ್ನು ಕುರಿತು ಚೆನ್ನಾಗಿ ವರ್ಣನೆ ಮಾಡ್ತಕ್ಕಂಥ ಒಂದು ಗ್ರಂಥನ ರಚನೆ ಮಾಡು ಅಂತಕ್ಕಂಥ ಸಲಹೆಯನ್ನು ನಾರದರು ಏನು ಮಾಡ್ತಾರೆ, ವ್ಯಾಸರಿಗೆ ಕೊಡ್ತಾರೆ. ಆವಾಗ ವ್ಯಾಸರು ಭಾಗವತನ ರಚನೆ ಮಾಡಿದ್ರಂತೆ. ಹಂಗಾಗಿ ಭಾಗವತ ಅಂತಕ್ಕಂಥದ್ದು ಭಕ್ತಿಶಾಸ್ತ್ರಗಳಲ್ಲೇ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಗ್ರಂಥ. ಹಂಗಂದು ಮಾತ್ರಕ್ಕೆ ಜ್ಞಾನಿಗಳು ಓದಬಾರ್ದು ಅಂತೇನಿಲ್ಲ. ಯಾಕೆಂದರೆ ಅದರ ಹೆಸರೇ ಪರಮಹಂಸ ಸಂಹಿತೆ ಅಂತ. ಯಾರೇ ಸನ್ಯಾಸ ದೀಕ್ಷೆ ತಗೊಂಡ್ರೂ ಕೂಡ ಪ್ರಪ್ರಥಮವಾಗಿ ಗುರುಗಳ ಮುಖಾಂತರ, ಅಂದರೆ ಸನ್ಯಾಸ ಕೊಟ್ಟಿರ್ತಾರಲ್ಲ, ಸನ್ಯಾಸ ಕೊಟ್ಟಿರ್ತಕ್ಕಂಥ ಗುರುಗಳು ಆ ಶಿಷ್ಯನಿಗೆ ಸನ್ಯಾಸ ಕೊಟ್ಟ ತಕ್ಷಣ ಬೋಧಿಸ್ತಕ್ಕಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಗ್ರಂಥ ಯಾವುದು ಅಂತಂದರೆ ಭಾಗವತ. ಭಾಗವತ ಅನ್ನೋ ಉಪದೇಶ ಮಾಡಿದ್ದಾದಮೇಲೆ ಆತನ ಸನ್ಯಾಸ ಜೀವನ ಅಂತಕ್ಕಂಥದ್ದು ಪ್ರಾರಂಭ ಆಗ್ತಕ್ಕಂಥದ್ದು, ಅಂದರೆ ಅಲ್ಲಿಂದ ಮುಂದುವರಿತಕ್ಕಂಥದ್ದು. ಅಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಪರಮಹಂಸ ಸಂಹಿತೆ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ. ಅದನ್ನು ರಚನೆ ಮಾಡಿದವರು ಯಾರು? ವ್ಯಾಸ ಭಗವಾನರು. ಹಾಗಾಗಿ ಎರಡನೆಯವರು ವ್ಯಾಸ ಭಗವಾನರು. ಈ ಕುಮಾರರಾಗಲಿ ವ್ಯಾಸ ಭಗವಾನರಾಗಲಿ ಮಿಕ್ಕ ಆಚಾರ್ಯರುಗಳಾಗಲಿ ಜನಗಳ ಟೀಕೆಗಳಿಗೆ ಅವ್ರು ಗುರಿ ಆದವರಲ್ಲ, ಅಂದರೆ ಅವರು ಕೇರ್ ಮಾಡಿದವರಲ್ಲ. ಡೋಂಟ್ ಕೇರ್, ಯಾರು ಏನನ್ನ ಹೇಳ್ಕೊಂಡು ಹೋಗಲಿ, ನಾನು ಹೇಳೋದೆ ಅಂತೇಳ್ಬಿಟ್ಟು ಅಂತ. ಹಾಗಾಗಿ ಇವರು ವ್ಯಾಸರು ಎರಡನೇವರು. ಇನ್ನು ವ್ಯಾಸರ ಪುತ್ರ ಒಬ್ಬರಿದ್ದಾರೆ, ಶುಕಬ್ರಹ್ಮ. ಭಾಗವತನ ಪ್ರಚಾರ ಮಾಡಿರ್ತಕ್ಕಂಥ ಅವರು ಶುಕ ಮಹರ್ಷಿಗಳು ಅಂತ. 14 ವರ್ಷಕ್ಕೆ ಸಶರೀರವಾಗಿ ಅವರು ವೈಕುಂಠಕ್ಕೆ ಹೊರಟೋದ್ರು. ಹುಟ್ಟು ಬ್ರಹ್ಮಜ್ಞಾನಿಗಳು ಇವರು ಕೂಡ. ಆ ಶುಕಬ್ರಹ್ಮ ಅವರನ್ನು ನೆನೆಸ್ಕೊತಿದ್ದಾರೆ. ವ್ಯಾಸರ ಪುತ್ರರು, ಪರಜ್ಞಾನ ಪರಾಭಕ್ತಿಗಳ ಪ್ರತಿಮೂರ್ತಿ, ಮೂರ್ತಿವೆತ್ತ ರೂಪ. ಪರಜ್ಞಾನ ಪರಾಭಕ್ತಿಗಳು ಮೂರ್ತಿವೆತ್ತ ರೂಪ, ಅಂದರೆ ಜ್ಞಾನ ಭಕ್ತಿ ಎರಡೂ ಹಿಂಗೆ ಮೇಳೈಸಿರ್ತಕ್ಕಂಥ ರೂಪ ಶುಕಮಹರ್ಷಿಗಳ ರೂಪ. ಅಂಥ ಒಂದು ಶುಕಮಹರ್ಷಿಗಳು ಅದ್ಭುತವಾಗಿರ್ತಕ್ಕಂಥ ಅವತಾರ, ಶಿವನ ಅವತಾರ. ಅದು ಶುಕಮಹರ್ಷಿಗಳ ಅವತಾರ, ಶಿವನ ಅವತಾರ. ಶಿವನೇ ಶುಕಮಹರ್ಷಿಗಳಾಗಿ ಹುಟ್ಟಿ ಬಂದು ಆ ಪ್ರಪಂಚದಲ್ಲೆಲ್ಲ ಕೂಡ ಭಕ್ತಿ ಪ್ರಚಾರನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಶುಕ ಅಂತಕ್ಕಂಥವನು ಮೂರನೇ ಭಕ್ತ್ಯಾಚಾರ್ಯರಾಗಿ ನಾರದರು ಇಲ್ಲಿ ಅವರನ್ನು ಸ್ಮರಿಸ್ತಾ ಇದ್ದಾರೆ. ಈ ಗ್ರಂಥದಲ್ಲಿ ಬಾರಿಗೂ ನಮಗೆ ಅವರ ಭಕ್ತಿಯ ಗಾಢತೆಯ ಮತ್ತು ಮಾಧುರ್ಯದ ಪರಿಚಯವಾಗುತ್ತದೆ. ಶುಕಬ್ರಹ್ಮರನ್ನು ನಾರದರು ಅದೆಷ್ಟು ಕಡೆ ನೆನೆಸ್ಕೊಂಡಿದ್ದಾರೆ. ಯಥಾ ವ್ರಜಗೋಪಿಕಾನಾಮ್ ಅಂತೆಲ್ಲ ನೆನೆಸ್ಕೊತಾರೆ. ಅಂದರೆ ವ್ರಜದ ಗೋಪಿಕಾಸ್ತ್ರೀಯರು ಅಂದರೆ ಭಾಗವತ ಅಲ್ಲಿ ಬಂತು, ಅದನ್ನೆಲ್ಲ ಇಲ್ಲಿ ಸ್ಮರಿಸ್ಕೊತ ಬರ್ತಾ ಇದ್ದಾರೆ. ಇವರು ಮೂರನೇ ಭಕ್ತ್ಯಾಚಾರ್ಯರು. ಇನ್ನು 4ನೇವರು ಶಾಂಡಿಲ್ಯರು. ನಮಗೆಲ್ಲ ಗೊತ್ತು, ಶಾಂಡಿಲ್ಯರು ಕೂಡ ಒಂದು ಭಕ್ತಿ ಸೂತ್ರವನ್ನು ಬರೆದಿದ್ದಾರೆ. ನಾರದರು ಹೆಂಗೆ ಭಕ್ತಿ ಸೂತ್ರವನ್ನು ಬರೆದಿದ್ದಾರೋ, ಶಾಂಡಿಲ್ಯರು ಕೂಡ 100 ಸೂತ್ರಗಳಿರ್ತಕ್ಕಂಥ ಶಾಂಡಿಲ್ಯ ಭಕ್ತಿ ಸೂತ್ರ ಅಂತಕ್ಕಂಥ ಒಂದು ಸೂತ್ರದ ಗ್ರಂಥವನ್ನು ಬರೆದಿದ್ದಾರೆ. ಅದು ಕೂಡ ಅದ್ಭುತವಾಗಿರ್ತಕ್ಕಂಥ ಗ್ರಂಥ. ಜ್ಞಾನ ಮತ್ತು ಭಕ್ತಿ ಎರಡನ್ನೂ ಕೂಡ ಮೇಳೈಸಿ ಕಾಂಬಿನೇಷನ್ ಮಾಡಿ ಬರೆದಿರ್ತಕ್ಕಂಥ ಗ್ರಂಥ ಇದು ಶಾಂಡಿಲ್ಯ ಭಕ್ತಿ ಸೂತ್ರಗಳು ಅಂತೇಳ್ಬಿಟ್ಟು ಅಂತ. ಆಯಿತಾ. ಭಕ್ತಿಶಾಸ್ತ್ರದ ಮತ್ತೊಂದು ಸೂತ್ರ ಗ್ರಂಥವಾದ ಶಾಂಡಿಲ್ಯ ಶತಸೂತ್ರೀಯಂ ಗ್ರಂಥದ ಕರ್ತೃಗಳೇ ಇಲ್ಲಿ ಹೇಳಿದೆ ಎನ್ನಬಹುದು. ಇವರ ಹೆಸರನ್ನು ಸಹ ನಾರದರು ಸೂತ್ರ 18ರಲ್ಲಿ ಉಲ್ಲೇಖಿಸಿ ಅವರ ಅಭಿಪ್ರಾಯಕ್ಕೆ ಮಾನ್ಯತೆ ಕೊಟ್ಟಿದ್ದಾರೆ. ಯಾಕೆಂದರೆ ಶಾಂಡಿಲ್ಯರನ್ನು ಕೂಡ ಈ ಭಕ್ತಿ ಸೂತ್ರದಲ್ಲಿ ನೆನೆಸ್ಕೊತಾರೆ. ಶಾಂಡಿಲ್ಯರು ಆತ್ಮತತ್ವ ವಿರೋಧೇನ ಇದು ಶಾಂಡಿಲ್ಯ ಅಂತ ಹೇಳ್ತಾರೆ. ಆತ್ಮರತಿಗೆ ವಿರೋಧ ಇಲ್ದಿರೋ ಥರ ಭಕ್ತಿಯನ್ನು ಮಾಡಬೇಕು ಅಂತಕ್ಕಂಥದ್ದು ಶಾಂಡಿಲ್ಯರ ಒಂದು ಉಪದೇಶ. ಅದನ್ನು ನಾರದರು 18ನೆಯ ಸೂತ್ರದಲ್ಲಿ ಈ ಗ್ರಂಥದಲ್ಲಿ ನೆನೆಸ್ಕೊತಾರೆ. ಹಾಗಾಗಿ ಶಾಂಡಿಲ್ಯರು 4ನೆಯ ಭಕ್ತಿ ಆಚಾರ್ಯರು. ಅವರನ್ನು ಕೂಡ ಇಲ್ಲಿ ಸ್ಮರಣೆ ಮಾಡ್ಕೊತಿದ್ರೆ ನಾರದರು. ಇನ್ನು ಗರ್ಗಾಚಾರ್ಯರು ನಮಗೆಲ್ಲ ಗೊತ್ತಿರತಕ್ಕಂಥವ್ರೆ. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಗಾರ್ಗಿ ಮೈತ್ರೇಯಿ ಅಂತೇಳ್ಬಿಟ್ಟು ಬರ್ತಾರೆ. ಆ ಗಾರ್ಗಿಯ ತಂದೆ ಈ ಗರ್ಗಾಚಾರ್ಯರು. ಇವರು ಈ ಕುಲಪುರೋಹಿತರಾಗಿದ್ದರು ಗೊಲ್ಲರಿಗೆ, ಅಂದರೆ ಈ ಯಾದವರಿಗೆ ಕುಲಪುರೋಹಿತರಾಗಿದ್ದರು. ಶ್ರೀಕೃಷ್ಣನಿಗೆ ಬಲರಾಮನಿಗೆ ಕೃಷ್ಣ ಮತ್ತು ಬಲರಾಮ ಅಂತಕ್ಕಂಥ ನಾಮಕರಣ ಮಾಡಿದ್ದೇ ಗರ್ಗಾಚಾರ್ಯರು. ಎಂಥ ಅದ್ಭುತ ಆಗಿರುತ್ತೆ ಅಂತಂದರೆ, ಎಲ್ಲೂ ಕೂಡ ವಸುದೇವನ ಮಕ್ಕಳು ಶ್ರೀಕೃಷ್ಣ ಮತ್ತು ಬಲರಾಮ ವಸುದೇವನ ಮಕ್ಕಳು ಅಂತ ಹೇಳ್ಕೊಳೋಂಗಿಲ್ಲ. ಯಾಕೆಂದರೆ ಕಂಸನ ಪೀಡೆ ವಿಪರೀತವಾಗಿರುತ್ತೆ. ಈ ಗೊಲ್ಲಗೇರಿಗೆ ಸೇರಿರ್ತಾರೆ ಇಬ್ಬರು ಕೂಡ. ಯಶೋಧಾನಂದರ ಆಸ್ಥಾನದಲ್ಲಿ, ಅಂದರೆ ಅವರ ಒಂದು ಮಂದಿರದಲ್ಲಿರ್ತಾರೆ. ವಸುದೇವ ಕಳಿಸ್ಕೊಡ್ತಾನೆ, ಹೋಗಪ್ಪ ಹೋಗ್ಬಿಟ್ಟು ನನ್ನ ಮಕ್ಕಳಿಗಿಬ್ರಿಗೂ ಕೂಡ ನಾಮಕರಣ ಮಾಡಿಬಿಟ್ಟು ಬಾ, ಯಾಕೆಂದ್ರೆ ನೀನು ಕುಲಪುರೋಹಿತ ಯಾದವ್ರಿಗೆ ನಾಮಕರಣ ಮಾಡಿಬಿಟ್ಟು ಬಾ ಅಂತ ಹೇಳ್ಬಿಟ್ಟು. ಗರ್ಗಾಚಾರ್ಯರು ಬರ್ತಾರೆ. ಗರ್ಗಾಚಾರ್ಯರು ಒಂದು ಕಂಡೀಷನ್ ಹಾಕ್ತಾರೆ, ಈ ಹಸುಗಳ ಕೊಟ್ಟಿಗೆ ಇರುತ್ತಲ್ಲ, ಹಸುಗಳ ಕೊಟ್ಟಿಗೆನಲ್ಲಿ ನಾನು ನಾಮಕರಣನ ಮಾಡ್ತೀನಿ.
ನಾನು ಬಂದು ಇವರಿಬ್ಬರಿಗೂ ನಾಮಕರಣ ಮಾಡಿರ್ತಕ್ಕಂಥ ವಿಚಾರ ಯಾರಿಗೂ ಕೂಡ ಡಿಸ್ಕ್ಲೋಸ್ ಮಾಡಬಾರ್ದು ಅಂತಕ್ಕಂಥ ಕಂಡೀಷನ್ ಹಾಕಿರ್ತಾರೆ. ಆ ಆಚಾರ್ಯರು ಗರ್ಗಾಚಾರ್ಯರು, ಅಂದರೆ ಕೃಷ್ಣನಿಗೆ ಶ್ರೀಕೃಷ್ಣ ಅಂತ ನಾಮಕರಣ ಮಾಡಿದವರು, ಬಲರಾಮನಿಗೆ ಬಲರಾಮ ಅಂತ ನಾಮಕರಣ ಮಾಡಿರತಕ್ಕಂಥವ್ರು ಗರ್ಗಾಚಾರ್ಯರು. ಈ ಕೃಷ್ಣ ಅಂತಕ್ಕಂಥ ಹೆಸರು ಮೊದಲಿನಿಂದನೂ ಇತ್ತು, ವೇದಗಳಲ್ಲೆಲ್ಲ ಬರುತ್ತೆ. ಉದ್ರುತಾಸಿ ವರಾಹೇಣ ಕೃಷ್ಣೇನ ಶತಬಾಹುನಾಂ ಅಂತ ಭೂಸೂಕ್ತದಲ್ಲಿ ಬರುತ್ತೆ, ಮೃತ್ತಿಕಾ ಸೂಕ್ತದಲ್ಲಿ. ಹಂಗಾಗಿ ಕೃಷ್ಣ ಅಂತಕ್ಕಂಥ ಹೆಸರು ವೇದಗಳ ಕಾಲದಿಂದನೂ ಕೂಡ ಅದು ಪ್ರಸಾರದಲ್ಲಿತ್ತು. ಅದೇ ಒಂದು ಹೆಸರನ್ನು ಕೃಷ್ಣನಿಗೆ ನಾಮಕರಣ ಮಾಡ್ತಾರೆ. ಕೃಷ್ಣ ಅಂದರೆ ಅರ್ಥ ಏನು ಅಂತಂದರೆ, ಮೊದಲನೇ ಅರ್ಥ ಕಪ್ಪಗಿರೋನು ಅಂತ, ಅಂದರೆ ಶ್ಯಾಮಲ ವರ್ಣದವನು ಅಂತ. ಎರಡನೇ ಅರ್ಥ ಪ್ರತಿಯೊಬ್ಬರನ್ನೂ ಆಕರ್ಷಿಸ್ತಕ್ಕಂಥವನು ಅಂತ, ಆಕರ್ಷಣೆ, ಎಲ್ಲರನ್ನೂ ತನ್ನತ್ತ ಸೆಳೀತಕ್ಕಂಥವನು ಕೃಷ್ಣ ಅಂತ ಹೇಳ್ಬಿಟ್ಟಂತ. ಕರ್ಷಯತಿ ಇತಿ ಕೃಷ್ಣ ಅಂತ, ಪ್ರತಿಯೊಬ್ಬರ ಪಾಪಗಳನ್ನು ಕೂಡ ಸೆಳ್ಕೊತಕ್ಕಂಥವನು ಕೃಷ್ಣ ಅಂತ ಹೇಳ್ಬಿಟ್ಟಂತ. ಹೀಗೆ ನಾನಾ ಅರ್ಥಗಳಿರ್ತಕ್ಕಂಥ ಹೆಸರುಗಳನ್ನು ನಾಮಕರಣ ಮಾಡ್ತಕ್ಕಂಥವ್ರು. ಇವರನ್ನು ನೆಕ್ಸ್ಟು ಭಕ್ತಿ ಆಚಾರ್ಯರಾಗಿ ನಾರದರಲ್ಲಿ ಸ್ಮರಣೆ ಮಾಡ್ತಾ ಇದ್ದಾರೆ. ಇನ್ನು ವಿಷ್ಣು, ಈ ವಿಷ್ಣು ಯಾರಪ್ಪ ಅಂತಂದರೆ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ದ, ಭಕ್ತಿಯ ಉತ್ಕೃಷ್ಟವಾಗಿರತಕ್ಕಂಥ ಒಂದು ಗ್ರಂಥವನ್ನು ನಮಗೆಲ್ಲ ಉಪದೇಶ ಮಾಡ್ದ. ಯಾವುದದು ಅಂದರೆ ಭಗವದ್ಗೀತೆ. ನಾವೆಲ್ಲ ಗೊತ್ತಿರತಕ್ಕಂಥದ್ದು, ಪ್ರತಿನಿತ್ಯ ಅದನ್ನು ಅಧ್ಯಯನ ಮಾಡ್ತಕ್ಕಂಥದ್ದು, ಮತ್ತು ನಮ್ಮ ಸನಾತನ ಧರ್ಮದಲ್ಲಿ ಉತ್ಕೃಷ್ಟವಾಗಿರತಕ್ಕಂಥ ಮಾನ್ಯ ಗ್ರಂಥ ಅಂತ. ಆಮೇಲೆ ಪ್ರಸ್ಥಾನತ್ರಯ ಅಂತ ಕರೆಸ್ಕೊಂಡಿದೆ. ಪ್ರಸ್ಥಾನತ್ರಯ, ಮೊದಲನೇದು ಉಪನಿಷತ್ತುಗಳು, ಎರಡನೇದು ವ್ಯಾಸರು ಬರೆದಿರತಕ್ಕಂಥ ಬ್ರಹ್ಮಸೂತ್ರಗಳು, ಮೂರನೇದು ಭಗವದ್ಗೀತೆ. ಇವು ಮೂರು ಕೂಡ ಪ್ರಸ್ಥಾನತ್ರಯ ಅಂತ ಕರೀತಾರೆ. ತ್ರಯ ಅಂದರೆ ಮೂರು ಅಂತ, ಪ್ರಸ್ಥಾನ ಅಂತಂದರೆ ರಾಜಮಾರ್ಗ ಅಂತ. ಮೋಕ್ಷಕ್ಕಿರತಕ್ಕಂಥ ರಾಜಮಾರ್ಗಗಳು ಮೂರು: ಉಪನಿಷತ್ತುಗಳು, ಬ್ರಹ್ಮಸೂತ್ರ, ಭಗವದ್ಗೀತೆ. ಅದರಲ್ಲಿ ಉಪನಿಷತ್ತುಗಳೆಲ್ಲ ಕೂಡ ಶ್ರುತಿ ಪ್ರಸ್ಥಾನ ಅಂತ ಕರೀತಾರೆ. ಶ್ರುತಿ ಪ್ರಸ್ಥಾನ ಅಂದರೆ ವೇದಗಳಲ್ಲಿರ್ತಕ್ಕಂಥ ರಾಜಮಾರ್ಗ. ಈ ವೇದಗಳು ಎಲ್ಲರಿಗೂ ಕೂಡ ಹಿಂದಿನ ಕಾಲಕ್ಕೆ ಲಭ್ಯ ಇರಲಿಲ್ಲ, ಯಾರಂದ್ರೆ ಅವರೇ ಓದೋದಕ್ಕೆ ಆಗ್ತಾ ಇರಲಿಲ್ಲ. ಪಂಡಿತರ ಒಂದು ಸಭೆಯಲ್ಲಿ, ಪಂಡಿತರ ಪರಂಪರೆಯಲ್ಲಿ ಮಾತ್ರ ಅದು ಬರ್ತಾ ಇತ್ತು. ಹಾಗಾಗಿ ಶ್ರುತಿ ಪ್ರಸ್ಥಾನ ಎಲ್ರಿಗೂ ಸಿಗ್ತಕ್ಕಂಥದ್ದಲ್ಲ. ಇನ್ನು ಸ್ಮೃತಿ ಪ್ರಸ್ಥಾನ, ವ್ಯಾಸರು ಬರೆದಿರತಕ್ಕಂಥ ಬ್ರಹ್ಮಸೂತ್ರಗಳು. ಇದು ಕೂಡ ಉಪನಿಷತ್ತನ್ನು ಉಪನಿಷತ್ತುಗಳಲ್ಲಿರ್ತಕ್ಕಂಥ ಜ್ಞಾನವನ್ನು ಆಧಾರವಾಗಿ ಇಟ್ಕೊಂಡು ಮಾಡಿರ್ತಕ್ಕಂಥ ಸೂತ್ರಪ್ರಾಯ ಗ್ರಂಥ. ಯಾವುದು? ಬಾದರಾಯಣರ ಬ್ರಹ್ಮಸೂತ್ರಗಳು ಅಂತ. ಇದು ಸ್ಮೃತಿ ಪ್ರಸ್ಥಾನ. ಇದು ಕೂಡ ಪಂಡಿತರಿಗಷ್ಟೇ ಅರ್ಥ ಆಗ್ತಾ ಇರತಕ್ಕಂಥ ಗ್ರಂಥ. ಪಾಮರರಿಗೆ ಅರ್ಥ ಆಗದೆ ಇರತಕ್ಕಂಥ ಸಾಮಾನ್ಯ ಜನಗಳು ಅದನ್ನು ಅನುಸರಿಸೋದಕ್ಕೆ ಆಗಲ್ಲ, ಕಷ್ಟ ಆಗ್ತಾಯಿತ್ತು. ಸಾಧನ ಪ್ರಸ್ಥಾನ ಯಾವುದು ಅಂದರೆ ಭಗವದ್ಗೀತೆ. ಸಾಧನ ಪ್ರಸ್ಥಾನ ಭಗವದ್ಗೀತೆ. ಯಾಕೆ ಅಂತಂದರೆ ಭಗವದ್ಗೀತೆಯಲ್ಲಿ ಏನೇ ಹೇಳಿದ್ರು ಕೂಡ ನೀವು ಆಚರಣೆಗೆ ತರ್ಬೋದು, ಈಸಿಯಾಗಿ ನಮ್ಮ ಒಂದು ನಿತ್ಯ ಜೀವನದಲ್ಲಿ ಆಚರಣೆಗೆ ತರ್ಬೋದು. ಭಗವಂತ ಏನು ಹೇಳಿದಾನೆ ಹಾಗೆ ನಾವು ನಡ್ಕೋಬೋದು. ಇವಾಗ ಕರ್ಮಯೋಗ ಆಗಿರ್ಬೋದು, ಏನು ಭಕ್ತಿಯಿಂದ ನೀನು ಫಲಾಪೇಕ್ಷೆಯನ್ನು ಫಲವನ್ನು ಅಪೇಕ್ಷಿಸ್ದಿರ ಕರ್ಮಗಳನ್ನು ಪೂಜಾ ಕೈಂಕರ್ಯ ಥರ ಮಾಡಿ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಬಿಡೋದು. ಅಂದರೆ ಒಂದೊಂದು ಪೂಜಾ ಪುಷ್ಪಗಳು, ನೀವು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಂದು ಕೆಲಸನೂ ಒಂದೊಂದು ಪೂಜಾ ಪುಷ್ಪಗಳು ಅಂತ ಮಾಡ್ತಾ ಇರ್ತಕ್ಕಂಥದ್ದು. ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ಧ್ಯಾನ ಯೋಗ ಅಲ್ವಾ, ಶರಣಾಗತಿ ಮಾಡ್ತಕ್ಕಂಥದ್ದು, ಇವೆಲ್ಲ ಕೂಡ ಶ್ರೀಕೃಷ್ಣ ಹೇಳಿರತಕ್ಕಂಥದ್ದು ಎಲ್ಲ ಕೂಡ ನಾವು ಜೀವನದಲ್ಲಿ ಅಳವಡಿಸ್ಕೊಳೋದಕ್ಕೆ ಯೋಗ್ಯವಾಗಿರತಕ್ಕಂಥ ಮಾರ್ಗಗಳು, ಸುಲಭವಾಗಿರ್ತಕ್ಕಂಥ ಮಾರ್ಗಗಳು. ಹಾಗಾಗಿ ಇದನ್ನೆಲ್ಲ ಕೂಡ ಹೇಳಿರೋದ್ರಿಂದ ಅದನ್ನು ಸಾಧನ ಪ್ರಸ್ಥಾನ ಅಂತ. ಈ ಸಾಧನ ಪ್ರಸ್ಥಾನ ಅಂತಕ್ಕಂಥ ಭಗವದ್ಗೀತೆಯನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು? ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ಶ್ರೀಕೃಷ್ಣನನ್ನು ಇಲ್ಲಿ ಆತನು ಒಬ್ಬ ಭಕ್ತ್ಯಾಚಾರ್ಯ, ಆಚಾರ್ಯ ಅಂತೇಳ್ಬಿಟ್ಟು ಇಲ್ಲಿ ನಾರದರು ಸ್ಮರಿಸ್ಕೊತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಕೌಂಡಿನ್ಯರು. ಕೌಂಡಿನ್ಯ ಮಹರ್ಷಿಗಳು ನಮಗೆಲ್ಲ ಕೂಡ ಗೊತ್ತು. ಇವರು ಶಾಂಡಿಲ್ಯ ಮಹರ್ಷಿಗಳ ಮಗ. ಈ ಶಾಂಡಿಲ್ಯ ಭಕ್ತಿ ಸೂತ್ರಗಳನ್ನು ಬರೆದಿದ್ದಾರಲ್ಲ, ಅವರ ಮಗ ಕೌಂಡಿನ್ಯ ಅಂತೇಳ್ಬಿಟ್ಟು. ನಾವೆಲ್ಲ ಅನಂತ ಪದ್ಮನಾಭ ಸ್ವಾಮಿ ವ್ರತನ ಆ ಕಥೆಯನ್ನು ತೆಗೆದು ನೋಡಿದ್ರೆ ಅದರಲ್ಲಿ ಕೌಂಡಿನ್ಯ ಮಹರ್ಷಿಗಳ ಒಂದು ವರ್ಣನೆ ಎಲ್ಲ ಕೂಡ ಅದರಲ್ಲಿ ಬರುತ್ತೆ. ಅದರಲ್ಲಿ ಏನು ಮಾಡ್ತಾರೆ ಅಂತಂದರೆ, ಈ ಕೌಂಡಿನ್ಯ ಮಹರ್ಷಿಗಳೇನು ಮಾಡ್ತಾರೆ, ಅನಂತ ಪದ್ಮನಾಭ ಸ್ವಾಮಿ ವ್ರತ ಮಾಡಿ ಆ ಹೆಂಡತಿ ಏನು ಮಾಡಿರ್ತಾಳೆ, ದಾರವನ್ನು ಕಟ್ಕೊಂಡಿರ್ತಾಳೆ. ಕೌಂಡಿನ್ಯ ಮಹರ್ಷಿಗಳಿಗೆ ಸ್ವಲ್ಪ ಅಹಂಕಾರ ಇರುತ್ತೆ, ವಿದ್ಯಾ ಅಹಂಕಾರ, ದುಡ್ಡಿನ ಅಹಂಕಾರ ಎಲ್ಲ ಇರುತ್ತೆ, ಸ್ವಲ್ಪ ಐಶ್ವರ್ಯವಂತರು ಇವರು. ಆತ ಏನು ಮಾಡ್ತಾನೆ, ನನ್ನನ್ನು ವಶೀಕರಣ ಮಾಡೋದಕ್ಕೆ ಕಟ್ಕೊಂಡಿದ್ಯಾ ಅಂತೇಳ್ಬಿಟ್ಟು ಆ ದಾರನ ಕಿತ್ತುಬಿಟ್ಟು ಬೆಂಕಿನಲ್ಲಿ ಹಾಕ್ಬಿಡ್ತಾನೆ. ಯಾರು? ಕೌಂಡಿನ್ಯ ಮಹರ್ಷಿ. ತಕ್ಷಣ ಆತನ ಹೆಂಡತಿ ಏನು ಮಾಡ್ತಾಳೆ, ಅದನ್ನು ತೆಗೆದು ಹಾಲಲ್ಲಿ ಅದ್ಬಿಟ್ಟು ಒಂದು ಹಾಗಲ ಗಿಡದ ಮೇಲೆ ಹಾಕ್ತಾಳೆ. ಆ ಹಾಗಲ ಗಿಡ ದಿನೇ ದಿನೇ ಚಿಗುರುಬಿಟ್ಟು ಚೆನ್ನಾಗಿ ಅದರಲ್ಲಿ ಹೂವು ಕಾಯಿ ಎಲ್ಲ ಬಿಟ್ಟುಬಿಡುತ್ತೆ. ಯಾವಾಗ ಅದೆಲ್ಲ ಬಿಡುತ್ತೋ ಎಲ್ಲಿಟ್ಟಿದ್ದ ದ್ರವ್ಯ ಅಲ್ಲಲ್ಲೇ ಮಾಯ ಆಗುತ್ತೆ. ಯಾರ ಮನೆಯಲ್ಲಿ?
ಕೌಂಡಿನ್ಯ ಮಹರ್ಷಿಗಳ ಮನೆಯಲ್ಲಿ. ಸುತ್ತ ಬಂಧುಗಳು ದಾಯಾದಿಗಳು ಇರ್ತಾರೆ. ದಿನ ಬೆಳಗಾದರೆ ಗಲಾಟೆ ಸ್ಟಾರ್ಟ್ ಆಗಿಬಿಡುತ್ತೆ. ಕಡೆಯಲ್ಲಿ ಮನೆಯಲ್ಲೇ ಒಳಜಗಳಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಕಡೆಗೆ ಮನೆಗೆ ಬೆಂಕಿ ಬಿದ್ದುಬಿಡುತ್ತೆ. ಮನೆಗೆ ಬೆಂಕಿ ಬಿದ್ದು ಮನೆ ಎಲ್ಲ ಸುಟ್ಟೋಗ್ಬಿಡುತ್ತೆ, ದ್ರವ್ಯ ಎಲ್ಲ ನಾಶ ಆಗಿಬಿಡುತ್ತೆ, ಬಂಧುಗಳ ಹತ್ರ ಎಲ್ಲ ವೈರ ಆಗಿಬಿಡುತ್ತೆ. ಕಡೆಗೆ ಮನೆ ಮಠ ಎಲ್ಲ ಬಿಟ್ಟುಬಿಟ್ಟು ಹೊರಗೆ ಬಂದುಬಿಡ್ತಾನೆ. ಆತನಿಗೆ ಅರ್ಥ ಆಗುತ್ತೆ, ನಾನು ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಏನು, ಅನಂತ ಪದ್ಮನಾಭ ಸ್ವಾಮಿಯನ್ನು ದ್ವೇಷಿಸಿರ್ತಕ್ಕಂಥದ್ದು ಅಂತ. ಕಡೆಗೆ ಅನಂತ ಪದ್ಮನಾಭ ಸ್ವಾಮಿಯನ್ನು ಹುಡ್ಕೊಂಡು ಕಾಡಲ್ಲಿ ಕೂಕ್ಕೊಂಡು ಬರ್ತಾನೆ. ನೀವು ಯಾರಾದರೂ ಅನಂತ ಪದ್ಮನಾಭ ಸ್ವಾಮಿಯನ್ನು ನೋಡಿದ್ದೀರಾ ಅಂತ ಹೇಳ್ಕೊಂಡು ಬರ್ತಾ ಇದ್ದರೆ ಅಲ್ಲಿ ಬರೋ ಅಷ್ಟೊತ್ತಿಗೆ ಏನಾಗುತ್ತೆ, ಒಂದು ಸೊಂಪಾಗಿ ಬೆಳೆದಿರತಕ್ಕಂಥ ಮಾವಿನ ಮರ. ಆ ಮಾವಿನ ಮರದಲ್ಲಿ ಹಣ್ಣಿದೆ, ಹೂವಿದೆ, ಎಲ್ಲ ಇದೆ. ಆದರೆ ಆ ಮಾವಿನ ಮರದ ಮೇಲೆ ಒಂದು ಹುಳ ಹುಪ್ಪಟೆ ಓಡಾಡ್ತಾರಲ್ಲ, ಒಂದು ಇರುವೆ ಓಡಾಡ್ತಾರಲ್ಲ, ಒಂದು ಪಕ್ಷಿಗಳು ಅದರಲ್ಲಿ ವಾಸ ಮಾಡ್ಕೊಂಡಿರೋದಿಲ್ಲ. ಇಂತಹ ಒಂದು ಗಿಡನ ಆ ಕೌಂಡಿನ್ಯ ಮಹರ್ಷಿಗಳು ನೋಡ್ತಾರೆ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬರ್ತಾರೆ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಹಚ್ಚಗೆ ಹಸಿರಾಗಿರ್ತಕ್ಕಂಥ ಒಂದು ಹುಲ್ಲುಗಾವಲು. ಆ ಹುಲ್ಲುಗಾವಲಿನಲ್ಲಿ ಮಧ್ಯದಲ್ಲಿ ಒಂದು ಎತ್ತು ಸುಮ್ಮನೆ ನಿಂತ್ಕೊಂಡಿರುತ್ತೆ, ಹಿಂಗೆ ಗಂಗೆ ಎತ್ತು ಥರ ನಿಂತ್ಕೊಂಡಿರುತ್ತೆ. ಆದರೆ ಒಂದು ಇಡೀ ಹುಲ್ಲು ಕೂಡ ಮೇಯ್ತಾ ಇರೋದಿಲ್ಲ. ಆ ಒಂದು ದೃಶ್ಯನ ನೋಡ್ತಾರೆ. ಅಲ್ಲಿಂದ ಮುಂದಕ್ಕೆ ಬರ್ತಾರೆ. ಅಲ್ಲಿಂದ ಮುಂದಕ್ಕೆ ಬಂದರೆ ಅಲ್ಲೇನಾಗುತ್ತೆ ಅಂತಂದರೆ ಒಂದು ಕತ್ತೆಯನ್ನು ನೋಡ್ತಾರೆ, ಒಂದು ಆನೆಯನ್ನು ನೋಡ್ತಾನೆ ಯಾರು, ಕೌಂಡಿನ್ಯ ಮಹರ್ಷಿಗಳು. ಈ ಥರ ಒಂದೊಂದನ್ನೇ ನೋಡ್ತಾ ಬರ್ತಾರೆ. ಆಮೇಲೆ 2 ಕೊಳಗಳನ್ನು ನೋಡ್ತಾರೆ. ಈ ಕೊಳದ ನೀರು ಆ ಕೊಳಕ್ಕೆ ಹೋಗ್ತಾ ಇರುತ್ತೆ, ಆ ಕೊಳದ ನೀರು ಈ ಕೊಳಕ್ಕೆ ಬರ್ತಾ ಇರುತ್ತೆ. ಈ ಥರದ ದೃಶ್ಯಗಳನ್ನೆಲ್ಲ ಕೌಂಡಿನ್ಯ ಮಹರ್ಷಿ ನೋಡ್ಕೊಂಡು ಬರ್ತಾನೆ. ಕಡೆಗೆ ಸುಸ್ತಾಗಿ ಅನಂತ ಪದ್ಮನಾಭ ಸ್ವಾಮಿ ಎಲ್ಲಿ ಕಾಣಲಿಲ್ವಲ್ಲ ಅಂತ ಕೂತ್ಕೊಂಡಿರ್ಬೇಕಾಗಿದ್ರೆ ಒಬ್ಬ ಮುದುಕ ಬರ್ತಾನೆ, ಅಂದರೆ ವಯಸ್ಸಾಗಿರ್ತಕ್ಕಂಥ ಒಬ್ಬ ವೃದ್ಧ ಬರ್ತಾನೆ. ಅಪ್ಪ ಯಾಕೆ ಈ ಥರ ಸುಸ್ತಾಗಿ ಕೂತ್ಕೊಂಡಿದ್ದೀಯಾ ಅಂತ. ಸ್ವಾಮಿ ನನಗೆ ಅನಂತ ಪದ್ಮನಾಭ ಸ್ವಾಮಿ ಕಾಣ್ತಾ ಇಲ್ಲ, ನಾನು ತೋರಿಸ್ತೀನಿ ಬಾ ಅಂತ ಹೇಳ್ಬಿಟ್ಟು ಕೈ ಹಿಡಿದು ಕರ್ಕೊಂಡು ಹೋಗಿ ಆ ಶೇಷನ ಮೇಲೆ, ಆದಿಶೇಷನ ಮೇಲೆ ಪವಳಿಸಿರ್ತಕ್ಕಂಥ ಆ ಅನಂತ ಪದ್ಮನಾಭ ಸ್ವಾಮಿಯ ತನ್ನ ನಿಜರೂಪನ್ನೇ ತೋರಿಸ್ತಾನೆ. ಎಲ್ಲ ಆಯುಧ ವಿಶೇಷ ದೇವತೆಗಳು, ಪರಿವಾರ ದೇವತೆಗಳು ಎಲ್ಲ ಕೂಡ ಮಹಾವಿಷ್ಣುವನ್ನ ಆರಾಧನೆ ಮಾಡ್ತಾ ಇರ್ತಾರೆ. ಅದ್ಭುತವಾಗಿರ್ತಕ್ಕಂಥ ಆ ರೂಪವನ್ನು ನೋಡಿ ತನ್ಮಯನಾಗ್ತಾನೆ ಕೌಂಡಿನ್ಯ ಮಹರ್ಷಿ. ಹೀಗೆ ಕೌಂಡಿನ್ಯ ಮಹರ್ಷಿಗೆ ಬ್ರಹ್ಮ ಸಾಕ್ಷಾತ್ಕಾರ ಅಂಥದ್ದು ಆಗುತ್ತೆ, ಭಗವದ್ ದರ್ಶನ ಅಂತಕ್ಕಂಥದ್ದು ಆಗುತ್ತೆ. ಆದರೆ ಕೌಂಡಿನ್ಯ ಮಹರ್ಷಿಗಳಿಗೆ ಕೆಲವು ಕ್ವಶನ್ಗಳು ಉಳಿದೋಗಿರುತ್ತೆ. ಆತ ಕೇಳ್ತಾನೆ, ಭಗವಂತನ ಹತ್ರ ಪ್ರಶ್ನೆ ಮಾಡ್ತಾನೆ, ಸ್ವಾಮಿ ನಾನು ಈ ಥರದ್ದೆಲ್ಲ ನೋಡಿದೆ ದಾರಿನಲ್ಲಿ ಬರೋವಾಗ, ಅವರೆಲ್ಲ ಯಾರು ಅಂತ ಹೇಳ್ಬಿಟ್ಟು. ಯಾವ ಮಾವಿನ ಮರದ ಮೇಲೆ ಹುಳ ಉಪ್ಪಟೆ ಹಕ್ಕಿಗಳು ಪ್ರಾಣಿಗಳು ಕೂಡ ಇಲ್ದಿರ ಅದು ಫಲಭರಿತವಾಗಿತ್ತೋ ಅವನು ಹಿಂದಿನ ಜನ್ಮದಲ್ಲಿ ಒಬ್ಬ ದೊಡ್ಡ ಪಂಡಿತ ವೇದಾಂಗಗಳನ್ನು ತಿಳ್ಕೊಂಡಿರ್ತಕ್ಕಂಥ ಜ್ಞಾನ ನಿಧಿಯಾಗಿರ್ತಕ್ಕಂಥ ಪಂಡಿತ. ಆದರೆ ಅವನ ವಿದ್ಯೆಯನ್ನು ಯಾರಿಗೂ ದಾನ ಮಾಡಿದ್ರೆ ಸತ್ತೋಗ್ಬಿಟ್ಟ. ವಿದ್ಯೆ ಯಾವತ್ತಿಗೂ ಕೂಡ ಏನು ಅಂತಂದರೆ ನೋಡಿ, ದುಡ್ಡು ನಾವು ದಾನ ಮಾಡಿದಷ್ಟು ಏನಾಗುತ್ತೆ, ಜಾಸ್ತಿ ಆಗುತ್ತೆ, ದುಡ್ಡು ಕರ್ಗೋಗ್ಬಿಡುತ್ತೆ. ಹಾಗಾಗಿ ದುಡ್ಡು ಎಷ್ಟು ದಾನ ಮಾಡಿದ್ರೆ ಅದು ಕೂತ್ಕೊಂಡು ತಿಂದರೆ ಕುಡಿಕೆ ಹಣನೂ ಸಾಲೋದಿಲ್ಲ ಅಂತೇಳ್ಬಿಟ್ಟು ದುಡ್ಡನ್ನು ದಾನ ಮಾಡಿ ಅಲ್ಲೇ ಖರ್ಚು ಮಾಡಿದಷ್ಟು ಏನಾಗುತ್ತೆ, ಖಾಲಿ ಆಗ್ತಾ ಹೋಗುತ್ತೆ. ವಿದ್ಯೆಯನ್ನು ದಾನ ಮಾಡಿದಷ್ಟು ಏನಾಗ್ತಾ ಇರುತ್ತೆ, దొంగల చేతికి దొరకనిది దానము చేసిన తరగనిది పదుగురినోన పరువును పెంచి పేరును తెచ్చే పెన్నిದದಿ ಅಂತ ಹೇಳ್ಬಿಟ್ಟು ಅಂಥ ಒಳ್ಳೆ ವಿದ್ಯೆ ಅದು. ಅದನ್ನು ದಾನ ಮಾಡಿದಷ್ಟು ಕೂಡ ಬೆಳೀತಾ ಹೋಗುತ್ತೆ ವಿದ್ಯೆ ಅಂತಕ್ಕಂಥದ್ದು. ಹಾಗಾಗಿ ನೋಡಿ, ಮಹಾಲಕ್ಷ್ಮಿಯನ್ನು ಚಿತ್ರಿಸ್ಬೇಕಾದ್ರೆ ಚಿತ್ರಕಾರರು ನದಿನಲ್ಲಿ ಒಂದು ತಾವರೆ ಹೂವಿನಲ್ಲಿ ಚಿತ್ರಿಸಿರ್ತಾರೆ. ಅಂದರೆ ಲಕ್ಷ್ಮಿ ಏನು ಮಾಡ್ತಾಳೆ, ಬರ್ತಾಳೆ ಹೋಗ್ತಾಳೆ. ಇವತ್ತು ನನ್ನ ಹತ್ರ ಇದ್ದಾಳೆ, ನಾಳೆ ಒಂದು ಹಾಲಿನ ಡೈರಿ ಅವನ ಹತ್ರಕ್ಕೆ ಹೋಗ್ತಾಳೆ. ಆಮೇಲೆ ಏನಾಗ್ತಾಳೆ, ಒಂದು ಅಂಗಡಿ ಅವನ ಹತ್ರಕ್ಕೆ ಹೋಗ್ತಾಳೆ. ಇನ್ನೊಂದ್ಸಲಿ ಹಾಸ್ಪಿಟ್ಲಿಗೆ ಹೋಗ್ತಾಳೆ. ಇನ್ನೊಂದ್ಸಲಿ ಭಿಕ್ಷುಕನ ಕೈನಲ್ಲಿರ್ತಾಳೆ. ಅಂದರೆ ಲಕ್ಷ್ಮಿ ಅಂತಕ್ಕಂಥ ಅವಳು ಚಂಚಲೆ, ಒಂದು ಕಡೆ ನಿಲ್ಲೋದಿಲ್ಲ ಅಂತ. ಅದೇ ಸರಸ್ವತಿನ ಚಿತ್ರಿಸ್ಬೇಕಾಗಿದ್ರೆ ಕರಿಯ ಕಲ್ಲು ಬಂಡೆ ಮೇಲೆ ಚಿತ್ರಿಸಿರ್ತಾರೆ. ಹೌದಾ, ಸರಸ್ವತಿನ ಅಂದರೆ ಅವಳ ಜೀವನದಲ್ಲಿ ಒಂದ್ಸಲಿ ಬರ್ತಾಳೆ, ಆದರೆ ಯಾವತ್ತಿಗೂ ಹೋಗೋದಿಲ್ಲ. ಎಷ್ಟು ದಾನ ಮಾಡಿದ್ರೆ ವಿದ್ಯೆ ಅಷ್ಟು ಬೆಳೆಯುತ್ತೆ. ಹಾಗಾಗಿ ಯಾವ ಪಂಡಿತನಾಗಿದ್ದು ಅವನಿಗೆ ವಿದ್ಯೆನೂ ಇದ್ದು ಯಾರಿಗೂ ಕೂಡ ವಿದ್ಯಾದಾನ ಮಾಡದಿರ ಆ ಜನ್ಮದಲ್ಲಿ ಸತ್ತಿದ್ದರಿಂದ ಅವನು ಮುಂದಿನ ಜನ್ಮದಲ್ಲಿ ಕಾಡಲ್ಲಿ ಒಂದು ಮಾವಿನ ಮರವಾಗಿ ಹುಟ್ಟಿದ್ದಾನೆ. ಆದರೆ ಆ ಮಾವಿನ ಮರನ ಯಾವುದೇ ಪ್ರಾಣಿಗಳಾಗಲಿ ಜೀವಿಗಳಾಗಲಿ ಅದನ್ನು ಉಪಯೋಗಿಸ್ತಾ ಇಲ್ಲ. ಅಂದರೆ ನಿರ್ಗತಿಕವಾಗಿ ನಿರುಪಯೋಗವಾಗಿ ಸುಮ್ಮನೆ ಕಾಡಲ್ಲಿ ಒಂದು ಕಡೆ ಬಿದ್ದಿದೆ. ಪ್ರಯೋಜನ ಏನು, ಅವನ ಜನ್ಮ ಸಾರ್ಥಕ್ಯ ಇಲ್ಲ. ಅದ್ರ ಬದಲು ಯಾವುದಾದ್ರೂ ದೇವಸ್ಥಾನದ ಹಿಂದ್ಗಡೆ ಒಂದು ಹೂವಿನ ಗಿಡ ಆಗಿದ್ರೂ ಕೂಡ ಜನ್ಮ ಸಾರ್ಥಕ ಆಗೋಗೋದು ಅವನಿಗೆ. ಯಾಕೆ, ಅವನು ಮಾಡಿದ್ದ ಪಾಪಕ್ಕೆ ಅವನು ಆ ಥರ ಹುಟ್ಟಿದಾನೆ ಅಂತ ಕೌಂಡಿನ್ಯ ಮಹರ್ಷಿಗಳಿಗೆ ಅನಂತ ಪದ್ಮನಾಭ ಸ್ವಾಮಿ ಹೇಳ್ತಾನೆ. ಅಲ್ಲಿಂದ ಸ್ವಲ್ಪ ಮುಂದೆ ಬರ್ತಾನೆ. ಕೌಂಡಿನ್ಯ ಮಹರ್ಷಿಗಳು ಕೇಳ್ತಾರೆ, ಸ್ವಾಮಿ ಈ ಥರ ಬರೋವಾಗ ಒಂದು ಹಸಿರಾಗಿರ್ತಕ್ಕಂಥ ಹುಲ್ಲುಗಾವಲ ಮಧ್ಯದಲ್ಲಿ ಒಂದು ಎತ್ತು ನಿಂತಿತ್ತು.
ಆದರೆ ಒಂದು ಇಡೀ ಹುಲ್ಲನ್ನು ಕೂಡ ಮೇಯ್ತಾ ಇರಲಿಲ್ಲ. ಅವನ ಕತೆ ಏನು ಅಂತ, ಅವನು ದೊಡ್ಡ ಶ್ರೀಮಂತ, ಧನಾಧಿಪತಿ ಅವನು ಹಿಂದಿನ ಜನ್ಮದಲ್ಲಿ. ಆದರೆ ಒಬ್ರಿಗೂ ಒಂದು ಪೈಸಾ ದಾನ ಮಾಡಿದ್ರೆ ಸತ್ತ. ಜಿಪ್ಪಣ್ತನ ಮಾಡಿ 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 ಕೂಡಿಟ್ಟು ಕೂಡಿನಂತ ಕೂಲಕ್ಕೆ ಹೋದ, ಕೂರಾಕ್ ತಿಂದಾಮ ಅಂತೇಳ್ಬಿಟ್ಟು ಅಂತ. ಈ ಹೆಂಗೆ ಅಂತಂದರೆ ಸ್ವಲ್ಪ ಬಡವರು ಬಡತನ ಇರ್ತಕ್ಕಂಥವ್ರೆ ದಿಲ್ದಾರಾಗಿ ಬದುಕ್ತಾರಂತೆ. ಬಿಡು, ಆ ಸಾಲ ಮಾಡಾದರೂ ಹಬ್ಬ ಮಾಡೋಣ, ಏನೋ ಮಾಡೋಣ, ಚೆನ್ನಾಗಿ ಬದುಕೋಣ ಅಂತ ಬಿಟ್ಟು ಬದುಕ್ತಾರಂತೆ. ದುಡ್ಡು ಕೂಡಿರ್ತಕ್ಕಂಥ ಅವನು ಕೂಲಿಗಾದರೂ ಹೋಗ್ತಾನಂತೆ, ಇನ್ನೊಂದು 4 ಕಾಸು ಸಂಪಾದನೆ ಮಾಡೋಣ ಅಂತೇಳ್ಬಿಟ್ಟು. ಮನೆಯಲ್ಲಿ ತರಕಾರಿ ತೊಗೊಂಬನ್ರಿ ಅಂತ ಹೆಂಡ್ತಿ ಹೇಳಿದ್ರೆ, ಯಾತಕ್ಕೆ ಮನೆ ಹಿಂದ್ಗಡೆ ಸೊಪ್ಪು ಬೆಳೆದಿದೆ, ಅದನ್ನೇ ಒಂದು ಇಡೀ ಕಿತ್ಕೊಂಡ್ಬಂದು ಇವತ್ತು ಸಾರು ಮಾಡಿಬಿಡು, ದುಡ್ಡು ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳ್ತಾನಂತೆ. ಅದಕ್ಕೆ ಕೂಡಿನಂತ ಕೂಲಿಗೆ ಹೋದ, ಕೂರಾಕ್ ತಿಂದಾಮ ಅಂತೇಳ್ಬಿಟ್ಟು ಅಂತ. ಅವನು 1 ರೂಪಾಯಿ ದಾನ ಮಾಡಿದಿರ ಯಾರಿಗೂ ಸತ್ತಿದ್ರಿಂದ ಅವನೇನಾಗಿದ್ದಾನೆ, ಇವಾಗ ಕಾಡಲ್ಲಿ ಒಂದು ಎತ್ತಾಗಿ ಹುಟ್ಟಿದ್ದಾನೆ. ಹುಲ್ಲುಗಾವಲು ಮಧ್ಯ ಇದ್ದರೂ ಕೂಡ ಹುಲ್ಲು ಮೇಯೋದಕ್ಕೆ ಸಾಧ್ಯ ಆಗಲ್ಲ. ಭಗವಂತನು ಹಂಗೆ ಮಾಡ್ತಾನೆ, ದೊಡ್ಡ ಕೋಟ್ಯಾಧಿಪತಿಗಳನ್ನಾಗಿ ಮಾಡಿಬಿಡ್ತಾನೆ. ಬೇಕಾದಂಗೆ ಮನೆ ತುಂಬ ಆಳು ಕಾಳುಗಳು, ಧನ ಧಾನ್ಯ ಉಕ್ಕಿ ಹರಿತಾ ಇರತ್ತೆ. ಆದರೆ ಉಪ್ಪು ತಿನ್ನೋಂಗಿಲ್ಲ, BP, ಅನ್ನ ತಿನ್ನೋಂಗಿಲ್ಲ, ಶುಗರು, ಇನ್ನೇನೋ ತಿಂದರೆ ಇನ್ನೇನೋ ಆಗುತ್ತೆ. ಒಳ್ಳೆ ಹೆಂಡತಿ ಮಕ್ಕಳೆಲ್ಲ ಬಜ್ಜಿ ಬೋಂಡಗಳು ಮಾಡ್ಕೊಂಡು ತಿಂತಾ ಇರ್ತಾರೆ. ನಂಗೊಂದು ಬಜ್ಜಿ ಬೋಂಡ ನಿಮಗೆ ಪೈಲ್ಸ್ ತಿನ್ನಬಾರ್ದು, ನೀವು ತಿನ್ನಬಾರ್ದು. ಬಜ್ಜಿ ಬೋಂಡ ತಿಂದ್ರೆ ಅಷ್ಟೇ, ನೀವು ಮಾರನೇ ಸಹ ಹಾಸ್ಪಿಟ್ಲ್ನಲ್ಲಿ ಇರ್ತೀರಾ ಅಂತೇಳ್ಬಿಟ್ಟು ಅಂತ. ಯಾಕೆ ಹಿಂಗೆ ಆಗ್ಬಿಡುತ್ತೆ ಅಂತಂದರೆ ಎಲ್ಲ ಕೊಟ್ಟಿರ್ತಾನೆ ನೋಡಿ. ನಮ್ಮ ಜೀವನದಲ್ಲೂ ಇದು ನೋಡ್ತಾ ಇರ್ತೀವಿ ನಾವು. ಆದರೆ ಏನು ತಿನ್ನೋದಕ್ಕೆ ಭಾಗ್ಯ ಇಲ್ಲ. ಅವ್ನಿಗೇನೋ ಗಂಜಿನೋ ಪಂಜಿನೋ ರವೆ ಗಂಜಿನೋ ಕುಡ್ಕೊಂಡು ನೀನು ಬಿದ್ದಿರೋ ಅಂತೇಳ್ಬಿಟ್ಟು ಇಟ್ಬಿಟ್ಟಿರ್ತಾನೆ ದೇವರು. ಇದೆಲ್ಲ ಯಾಕೆ ಆಗುತ್ತೆ ಅಂತಂದರೆ ದಾನ ಮಾಡಿದಿರ ಸತ್ತಿರ್ತಕ್ಕಂಥವ್ರು. ನಮ್ಮ ತಾಯಿಯವರು ಹೇಳ್ತಾಯಿದ್ರು, ನಾನು ಹುಟ್ಟಿದಾಗ ಕರೆಕ್ಟಾಗಿ ಒಂದಿನ ಏನೋ ಹಾಲು ಕೊಡ್ದಿದ್ನಂತೆ ನಮ್ಮ ತಾಯಿ ಹತ್ರ. 2ನೇ ದಿನದಿಂದ ಹಾಲು ನಿಂತೋಯ್ತಂತೆ ನಮ್ಮ ತಾಯಿ ಹತ್ರ. ಕಡೆಗೆ ಹಸುನ ತೊಗೊಂಡು ಬಂದು ಹಾಲು ಕುಡಿಸಿದ್ರಂತೆ ನನಗೆ, ನನ್ನನ್ನು ಬದುಕಿಸ್ಕೊಳ್ಳೋದಕ್ಕೆ ಅಂತೇಳಿ. ನಮ್ಮ ತಾಯಿ ಸಾಯೋವರೆಗೂ ಹೇಳೋರು, ನೀನು ಹಿಂದಿನ ಜನ್ಮದಲ್ಲಿ ದಾನ ಧರ್ಮ ಮಾಡಿಲ್ವೋ, ಹಿಂದಿನ ಜನ್ಮದಲ್ಲಿ ದಾನ ಧರ್ಮ ಮಾಡಿಲ್ಲ, ನೀನು ದಾನ ಧರ್ಮ ಮಾಡಿದ್ರೆ ನಿಂಗೆ ಹಾಲು ಪುಷ್ಕಲವಾಗಿ ಸಿಕ್ಕಿರೋದು ಅಂತೇಳ್ಬಿಟ್ಟು ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದೆಲ್ಲ ಕೂಡ ಉದಾಹರಣೆಗಳು. ನಾವು ಏನು ಮಾಡಿರ್ತೀವಿ ಮುಂದಿನ ಜನ್ಮದಲ್ಲಿ ಅದನ್ನು ನಾವು ಅನುಭವಿಸ್ಬೇಕಾಗಿರುತ್ತೆ. ಹಾಗಾಗಿ ಅದನ್ನು ಆಮೇಲೆ ಮುಂದಕ್ಕೆ ಬರ್ತಾ ಇದ್ದೆ ಸ್ವಾಮಿ, ಒಂದು ಕತ್ತೆಯನ್ನು ನೋಡಿದೆ ಅಂತೇಳ್ಬಿಟ್ಟು ಅಂತ. ಯಾವಾಗಲೂ ಬೇರೆಯವ್ರ ವಿಚಾರನೆ ಮಾತಾಡ್ತಾ ಇರ್ತಕ್ಕಂಥವ್ರು ಕತ್ತೆಯಾಗಿ ಹುಟ್ಟುತ್ತಾರೆ ಅಂತ ಅನಂತ ಪದ್ಮನಾಭ ಸ್ವಾಮಿ ಹೇಳ್ತಾನೆ. ತಿಂದಿದ್ದು ಅರ್ಗಲ್ಲ, ಏನೋ ಯಾವಾಗಲೂ ಕೂಡ ಏನೋ ಒಬ್ಬರ ಬಗ್ಗೆ ಹೇಳ್ತಾ ಇರೋದು. ಅವ್ರ ಮನೆಗೆ ಹಂಗಂತೆ, ಇವ್ರ ಮನೆಗೆ ಹಿಂಗಂತೆ, ಇವ್ರು ಈ ಥರನಂತೆ, ಅವರನಂತೆ, ಆ ಥರನಂತೆ. ಯಾರು ಹಾಡ್ಕೊತಾ ಇದ್ದಾರೋ ಅವ್ರೇನಾಗ್ತಾರೆ ಮುಂದಿನ ಜನ್ಮದಲ್ಲಿ ಕತ್ತೆಯಾಗಿ ಹುಟ್ಟುತ್ತಾರೆ. ಸ್ವಾಮಿ ಒಂದು ಆನೆಯನ್ನು ನೋಡಿದೆ ಅಂತ, ಕದ್ದು ಕೇಳಿದವನು ಆನೆಯಾಗಿ ಹುಟ್ಟುತ್ತಾನೆ. ಯಾವಾಗಲೂ ಯಾರನ್ನ ಏನೋ ಮಾತಾಡ್ತಾ ಇದ್ರೆ, ಇಬ್ಬರು ಮಾತಾಡ್ತಾ ಇದ್ರೆ ಅಥವಾ ಯಾರ ಮನೆಯಲ್ಲ ಏನೋ ಮಾತಾಡ್ತಾ ಇದ್ರೆ ಆ ಕಿಟಕಿ ಹತ್ರ ಹೋಗ್ಬಿಟ್ಟು ಕಿವಿ ಇಡೋದು, ಏನೋ ಮಾತಾಡ್ಕೊತಾರೆ, ಏನೋ ಜಗಳ ಮಾಡ್ತಾ ಇದ್ದಾರೆ ಅಂತ. ಕೆಟ್ಟ ಕುತೂಹಲ, ಕಿಟಕಿ ಕಾಮಾಕ್ಷಿಗಳು ಅಂತೇಳ್ಬಿಟ್ಟು ಅಂತ. ಕೆಟ್ಟ ಕುತೂಹಲ ಇವ್ರಿಗೆ. ಏನೋ ಅಂದರೆ ಆ ಕಿಟಕಿನಲ್ಲೇ ಜೀವನ ಮಾಡೋದು. ಏನು ಮಾಡ್ತಾಯಿದ್ರೆ, ಪಕ್ಕದ ಮನೇಲಿ ಏನು ಮಾಡ್ತಾಯಿದ್ರೆ, ಅವ್ರ ಮನೆಗೆ ಏನು ಮಾಡ್ತಾಯಿದ್ದಾರೆ ಅಂತೇಳ್ಬಿಟ್ಟು ಅಂತ. ಹಿಂಗೆ ಯಾರು ಕದ್ದು ಕೇಳಿರ್ತಾರೆ ಬೇರೆಯವ್ರು ಮಾತಾಡೋದನ್ನು, ಅವರು ಆನೆಯಾಗಿ ಹುಟ್ಟಿದ್ದಾರೆ. ಸ್ವಾಮಿ ಸುಸ್ತಾಗಿ ಕೂತ್ಕೊಂಡಿದ್ದೆ, ಒಬ್ಬ ಮುದುಕ ಬಂದು ನನ್ನ ಕೈ ಹಿಡ್ಕೊಂಡು ನಿಮ್ಮ ಹತ್ರ ಕರ್ಕೊಂಬಂದ. ಆವಾಗ ಅನಂತ ಪದ್ಮನಾಭ ಸ್ವಾಮಿ ಹೇಳ್ತಾನಂತೆ, ಆ ಮುದುಕ ಬೇರೆ ಯಾರು ಅಲ್ಲಪ್ಪ, ನಾನೇ ನಿನ್ನನ್ನು ಕರುಣಿಸೋದಕ್ಕೋಸ್ಕರ ಆ ಒಂದು ಮುದಿ ಬ್ರಾಹ್ಮಣನ ವೇಷದಲ್ಲಿ ನಿನ್ನನ್ನು ಕರ್ಕೊಂಬಂದೆ ಅಂತೇಳ್ಬಿಟ್ಟು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಕಥೆಯೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೌಂಡಿನ್ಯ ಮಹರ್ಷಿಗಳಿಗೋಸ್ಕರ ನೆನೆಸ್ಕೊತಾ ಇದ್ದೀನಿ. ಯಾಕೆಂದರೆ ಈ ಭಕ್ತಿಯ ಆಚಾರ್ಯರು ಕೌಂಡಿನ್ಯ ಮಹರ್ಷಿಗಳು. ಹಾಗೆ ಅವರ ಜೀವನದಲ್ಲಿ ಪಾಠನ ಕಲಿತು ಭಗವದ್ ಭಕ್ತಿಯನ್ನು ಅವ್ರು ರೂಢಿಸ್ಕೊಂಡು ಬೇರೆಯವ್ರಿಗೆ ಪ್ರಚಾರ ಮಾಡೋದ್ರಂತೆ. ಇಲ್ಲಿ ನಾರದರು ಅವರನ್ನು ನೆನೆಸ್ಕೊತಾ ಇದ್ದಾರೆ. ಇನ್ನು ಶೇಷ ಅಂದರೆ ಆದಿಶೇಷ, ನಮಗೆಲ್ಲ ಗೊತ್ತಿರ್ತಕ್ಕಂಥವ್ರೆ. ಸಹಸ್ರ ಪಡಗಲ ಆದಿಶೇಷನಕ್ಕೆ ತರಂ ಕಾಲೇದಂಟ, ಭಗವಂತನ ಪೊಗಡೆದಂಟ ಅಂತ ಹೇಳ್ತಾರೆ. ಏನೇ ಹೇಳಬೇಕಾಗಿದ್ರು ಅದನ್ನು ಎಕ್ಸಾಂಪಲ್ ಕೊಡ್ತಾರಂತೆ. ಸೃಷ್ಟಿ ಆದಿನಲ್ಲಿ ಪರಬ್ರಹ್ಮ ಪರಮಾತ್ಮನನ್ನು ವರ್ಣಿಸ್ಬೇಕು ಅಂತ ಹೇಳ್ಬಿಟ್ಟು ಆದಿಶೇಷ ಪ್ರಯತ್ನ ಪಟ್ಟನಂತೆ. ಆದಿಶೇಷನಿಗೆ ತಲೆಗಳೆಷ್ಟು ಅಂತಂದರೆ, ಆದಿಶೇಷನಿಗೆ ಹೆಸರೇ ಅನಂತ ಅಂತ ಕರೀತಾರೆ. ಅಂದರೆ ಅವನಿಗೆ ಲೆಕ್ಕವಿಲ್ಲದಷ್ಟು ತಲೆಗಳು. ಒಂದೊಂದು ತಲೆಯಲ್ಲಿ ಎಷ್ಟೆಷ್ಟು ನಾಲ್ಗೆಗಳಿದೆ, 2 ನಾಲ್ಗೆ. ಆ ಥರ ಲೆಕ್ಕವಿಲ್ಲದಷ್ಟು ತಲೆಗಳಲ್ಲಿ ಲೆಕ್ಕವಿಲ್ಲದಷ್ಟು ನಾಲ್ಗೆಗಳು. ಅಷ್ಟರಿಂದ ಹೊಗಳಿದ್ರೂ ಕೂಡ ಪರಮಾತ್ಮನನ್ನು ಆತ ಹೊಗಳೋದಕ್ಕಾಗಲಿಲ್ವಂತ, ಅಂದರೆ ತೃಪ್ತಿ ಆಗಲಿಲ್ವಂತ, ಪರಿಪೂರ್ಣ ಆಗಲಿಲ್ವಂತ. ಅಂತ ಅವನು ಆದಿಶೇಷ, ಅಂಥ ಮಹಾಭಕ್ತ. ಅವನೇ ಪ್ರಹ್ಲಾದನ ಅವತಾರದಲ್ಲಿ ಬಂದವನು, ಭಕ್ತಿಯನ್ನು ಪ್ರಚಾರ ಮಾಡಿದವನು ರಾಕ್ಷಸ ಕುಮಾರರಿಗೆ. ಆಮೇಲೆ ಲಕ್ಷ್ಮಣನಾಗಿ ಬಂದು ರಾಮನಿಗೆ ಸೇವೆಯನ್ನು ಮಾಡಿ ಆತನ ಜೀವನವನ್ನು ಧನ್ಯ ಮಾಡಿಕೊಂಡವನು. ಬಲರಾಮನಾಗಿ ಬಂದವನು ಶ್ರೀಕೃಷ್ಣ. ಅದಕ್ಕೆ ಕೃಷ್ಣ ರಾಮಾನುಜ ಅಂತ ಕರೀತಾರೆ ಕೃಷ್ಣನ್ನ. ಯಾಕೆ ಅಂತಂದರೆ ರಾಮನಿಗೆ ಅನುಜ ಅಂದರೆ ತಮ್ಮ ಅಂತ.
ಯಾರು ಆ ರಾಮ ಅಂದರೆ ಬಲರಾಮನ ರೂಪದಲ್ಲಿ ಬಂದು ಕೃಷ್ಣನನ್ನು ಇದು ಇರ್ತಕ್ಕಂಥವ್ರು. ಹೀಗೆ ಭಕ್ತ್ಯಾಚಾರ್ಯರುಗಳಲ್ಲಿ ಆದಿಶೇಷ ಕೂಡ ಒಬ್ಬ. ಯಾಕೆಂದರೆ ಭಕ್ತಿಯನ್ನು ಪ್ರಚಾರ ಮಾಡಿ ಭಕ್ತಿಯ ಬಗ್ಗೆ ಎಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥವನು. ಇನ್ನು ಆರುಣಿ, ಉದ್ದಾಲಕ ಆರುಣಿ ಅಂತ ಹೇಳ್ಬಿಟ್ಟು ಅಂತ ಸಾರಿ ಅದೊಂದು ಹೇಳಿಲ್ಲ, ಕರೆಕ್ಟ್. ನಾನು ನೋಡಿ ಮರ್ತುಬಿಟ್ಟೆ. ಅನಂತ ಪದ್ಮನಾಭ ಸ್ವಾಮಿಯನ್ನು ಮತ್ತೆ ಈ ಬ್ರಾಹ್ಮಣ ಕೇಳಿದಂತೆ, ಸ್ವಾಮಿ 2 ಕೊಳಗಳಿತ್ತು, ವಿಚಿತ್ರ ನೋಡಿದೆ, 2 ಕೊಳಗಳಲ್ಲೂ ಕೂಡ ತಾವರೆ ಬೇರೆ ಬೇರೆ ಎಲ್ಲ ಅರಳಿತ್ತು. ಆದರೆ ಈ ಕೊಳದ ನೀರು ಆ ಕೊಳಕ್ಕೆ ಬರ್ತಾಯಿತ್ತು, ಆ ಕೊಳದ ನೀರು ಈ ಕೊಳಕ್ಕೆ ಬರ್ತಾಯಿತ್ತು. ಬೇರೆ ಯಾವ ಪ್ರಾಣಿಗಳು ಅದನ್ನು ಉಪಯೋಗಿಸ್ತಾ ಇರಲಿಲ್ಲ. ಈ ಕೊಳದ ಕಥೆ ಏನು ಅಂದು, ಅದು ಪಾಪ ಪುಣ್ಯ ಅಂತಕ್ಕಂಥ 2 ಕೊಳಗಳು. ಇವರಿಬ್ಬರು ಏನಾಗಿದ್ರಂತೆ ಅಂದರೆ ಹಿಂದಿನ ಜನ್ಮದಲ್ಲಿ ಭಾವಮೈದ, ಅಕ್ಕ ತಂಗಿ ಅಂದರೆ ಏನಂತಾರೆ ಅದನ್ನೇ ತೋಡ್ಕೊಡಲ್ಲು, ಇವ್ರು ಈ ಥರದ ಸಂಸಾರ ಆಗಿದ್ರಂತೆ. ಇವನೇನನ್ನ ದಾನ ಕೊಡಬೇಕಾದ್ರೆ ಬೇರೆ ಒಳಗಿಸ್ತೆ ವೇಸ್ಟ್ ಅಲ್ಲ ಅಕ್ಕಕ್ಕೆ ಇದ್ದಾಮು ಅಂತ ಹೇಳ್ಬಿಟ್ಟು ಇವ್ರೇನು ಮಾಡೋದ್ರಂತೆ, ಅವ್ರಿಗೆ ದಾನ ಕೊಡೋದು. ಅವ್ರೇನ ದಾನ ಮಾಡಬೇಕಾದ್ರೆ ಹುಡ್ಕೊಂಬಂದು ಇವ್ರಿಗೆ ದಾನ ಕೊಡೋದು. ಬೇರೆ ಅವ್ರಿಗೆ ದಾನ ಕೊಡ್ತಾ ಇರಲಿಲ್ವಂತೆ. ಇವ್ರಿಗೆ ದಾನ ಕೊಡೋದು, ಇವ್ರು ಅವ್ರಿಗೆ ದಾನ ಕೊಡೋದು. ಅದಕ್ಕೆ ಅವ್ರೇನು ಮಾಡಿದ್ರಂತೆ, ಆ ಕಾಡಲ್ಲಿ ಉಪಯೋಗಕ್ಕೆ ಬರದೇ ಇರತಕ್ಕಂಥ 2 ಕೊಳಗಳಾಗಿ ಬಿದ್ದಿದ್ರಂತೆ. ಈ ಕೊಳದ ನೀರು ಆ ಕೊಳಕ್ಕೆ ಹೋಗ್ತಾ ಇತ್ತು, ಆ ಕೊಳದ ನೀರು ಈ ಕೊಳಕ್ಕೆ ಹರಿತಾ ಇತ್ತು. ಇದನ್ನು ಪಾಪ ಪುಣ್ಯದ ಕೊಳಗಳು ಅಂತ ಹೇಳ್ಬಿಟ್ಟು ಪರಮಾತ್ಮ ಅದರಲ್ಲಿ ಹೇಳ್ತಾನೆ. ಹೀಗೆ ಅದ್ಭುತವಾಗಿರ್ತಕ್ಕಂಥ ಚರಿತ್ರೆ. ಅಂದರೆ ನಾವು ಪ್ರತಿಯೊಂದು ವ್ರತದ ಕತೆ ಓದುವಾಗ ಅದನ್ನು ತಿಳ್ಕೊಂಡ್ರೆ ಎಷ್ಟೆಷ್ಟು ವಿಚಾರಗಳು ನಮಗೆ ಗೊತ್ತಾಗತ್ತೆ ಅಂತ ಹೇಳ್ಬಿಟ್ಟು. ಹೀಗೆ ಆದಿಶೇಷ ನಾವೆಲ್ಲ ಗೊತ್ತು. ಆದಿಶೇಷ ಅಂತಕ್ಕಂಥವನು ಒಬ್ಬ ಭಕ್ತ್ಯಾಚಾರ್ಯ, ಅವನಿಂದನೂ ಕೂಡ ಭಕ್ತಿ ಪ್ರಚಾರ ಅಂತಕ್ಕಂಥದ್ದು ಆಯಿತು. ಇನ್ನು ಆರುಣಿ, ಚಾಂದೋಗ್ಯೋಪನಿಷತ್ನಲ್ಲಿ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಉದ್ದಾಲಕ ಆರುಣಿ ಅಂತ ಬರ್ತಾನೆ. ಆ ಆರುಣಿ ಕೂಡ ಒಬ್ಬ ಭಕ್ತಿಯನ್ನು ಪ್ರಚಾರ ಮಾಡಿರ್ತಕ್ಕಂಥ ಆಚಾರ್ಯರು. ಅವರನ್ನು ಕೂಡ ಇಲ್ಲಿ ನಾರದರು ಸ್ಮರಣೆ ಮಾಡ್ಕೊತಾ ಇದ್ದಾರೆ. ಹೀಗೆ ಭಕ್ತಿಯ ಆಚಾರ್ಯರುಗಳು ನಾಚಿಕೆಯನ್ನು ಬಿಟ್ಟು, ಅಂದರೆ ಯಾವುದೇ ಲಜ್ಜೆ ಇಲ್ದಿರ, ಯಾವುದೇ ಟೀಕೆಗಳಿಗೆ ಟಿಪ್ಪಣಿಗಳಿಗೆ ಹೆದರದಿರ, ಯಾರೋ ನಮಗೆ ಟೀಕೆ ಮಾಡ್ತಾರೆ, ಯಾರೋ ಇದು ಮಾಡ್ತಾರೆ ಅಂತ ಬಿಟ್ಟು ದಾರಿಯನ್ನು ತಪ್ಪದಿರ ಭಕ್ತಿಯನ್ನು ಪ್ರಚಾರ ಮಾಡಿರ್ತಕ್ಕಂಥವ್ರು, ಪ್ರಪಂಚದಲ್ಲಿ ಭಕ್ತರಿಗೆ ಮಾರ್ಗದರ್ಶನವನ್ನು ಮಾಡಿಕೊಟ್ಟಿರ್ತಕ್ಕಂಥವ್ರು. ಎಲ್ಲ ಭಕ್ತಿ ಆಚಾರ್ಯರುಗಳನ್ನು ಭಕ್ತಿಪೂರ್ವಕವಾಗಿ ನಾರದರಲ್ಲಿ ಸ್ಮರಣೆ ಮಾಡ್ಕೊತಾ ಇದ್ದಾರೆ. ನಾರದರು ಕೂಡ ಒಬ್ಬ ಭಕ್ತಿ ಆಚಾರ್ಯರೇ. ಹೀಗೆ ಎಷ್ಟು ಜನ ಭಕ್ತಿ ಆಚಾರ್ಯರಿದ್ದಾರೆ, ಅವರೆಲ್ಲ ಕೂಡ ನಮಗೆ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥವ್ರು. ಹಾಗಾಗಿ ಯಾರೇನೇ ಹೇಳಿದ್ರು ಹೆದರಬಾರ್ದು. ನೀನು ವಿಭೂತಿ ಇಡ್ತೀಯಾ, ನಿನ್ನ ನಾಮ ಇಡ್ತೀಯಾ, ನೀನು ಕುಂಕುಮ ಇಡ್ತೀಯಾ, ನೀನು ತಲೆ ಬೋಳ್ಸ್ಕೊಂಬಂದಿದ್ಯಾ, ಎಲ್ಲ ತಿರುಪತಿಗೆ ಹೋಗ್ಬಿಟ್ಟು ತಲೆ ಎಲ್ಲ ಮಾಡ್ತಾ ಇರ್ತಾರೆ ಚೇಷ್ಟೆಗಳು. ಇದೇನೇ ಮಾಡಿದ್ರು ಕಚ್ಚೆ ಹಾಕ್ತೀಯಾ, ದೇವಸ್ಥಾನಕ್ಕೆ ಹೋಗ್ತೀಯಾ, ಇವೆಲ್ಲ ಯಾರು ಏನೇ ಚೇಷ್ಟೆ ಮಾಡಿದ್ರು, ಏನೇ ಮನಸ್ಸನ್ನು ಕೆಡಿಸೋದಕ್ಕೆ ನೋಡಿದ್ರು ಕೂಡ ನಾವು ತಲೆ ಕೆಡಿಸ್ಕೋಬಾರ್ದು ಅನ್ನೋ ಒಂದು ವಿಚಾರಕ್ಕೆ ನಾರದರಿಲ್ಲೆಲ್ಲ ಹೇಳ್ತಾ ಇದ್ದಾರೆ. ಈಗ ಶ್ರೀರಾಮಕೃಷ್ಣರು ಹೇಳ್ತಾರೆ, ಲಜ್ಜೆಯನ್ನು ತ್ಯಜಿಸಿ ಸರ್ವದಾ ಹರಿನಾಮವನ್ನು ಸ್ವೀಕರಿಸು. ಹರಿನಾಮವನ್ನು ಹೇಳೋದಕ್ಕೆ ನಾಚಿಕೆ ಪಟ್ಕೋಬೇಡ. ದೇವಸ್ಥಾನಕ್ಕೆ ಹೋಗ್ತೀವಿ, ಮುಂದ್ಗಡೆ ಮಕ್ಕಳೇನನ್ನ ಗೋವಿಂದ ಅಂತ ಇದ್ರೆ ಸುಮ್ಮನೆ ನಿಂತ್ಕೊಳ್ಳೋ, ನಾನು ಸಮಾಜದಲ್ಲಿ ಎಂಥ ಸ್ಟ್ಯಾಂಡರ್ಡ್ ವ್ಯಕ್ತಿ, ನೀನು ಗೋವಿಂದ ಅಂತಂದರೆ ನನಗೆ ಎಷ್ಟೊಂದು ಅವಮಾನ ಆಗೋಗ್ಬಿಡುತ್ತೆ, ಇಂಥವ್ರ ಮಗ ಗೋವಿಂದ ಅಂತದಾನೆ ದೇವಸ್ಥಾನದಲ್ಲಿ ಅಂತ ಹೇಳ್ಬಿಟ್ಟು ಅಂತ ಸುಮ್ಮನೆ ನಿಂತ್ಕೋ ಅಂತ ಅಪ್ಪ ಬೈತಾನಂತೆ. ಹಾಗಾಗಿ ಏನು ಇದು ಅಂತಂದರೆ ನಾಚಿಕೆ ಅಂತಕ್ಕಂಥದ್ದನ್ನು ಬಿಟ್ಟು ಬಿಡಬೇಕು. ಹರಿನಾಮ ಹೇಳೋದಕ್ಕೆ ಕೆಲವು ಅಡ್ಡಿಗಳಿದೆಯಂತೆ. ಭಾಗವತದಲ್ಲಿ ಶುಕಮಹರ್ಷಿಗಳು ಹೇಳ್ತಾರೆ, ನಾನು ಹುಟ್ಟಿರ್ತಕ್ಕಂಥ ಜನ್ಮ, ನಾನು ಹುಟ್ಟಿರ್ತಕ್ಕಂಥ ಜಾತಿ, ನಾನು ಓದಿರ್ತಕ್ಕಂಥ ಓದು ಅಂದರೆ ಪಾಂಡಿತ್ಯ, ನನ್ನ ರೂಪ, ನನ್ನ ವಯಸ್ಸು, ಇವೆಲ್ಲ ಕೂಡ ಅಡ್ಡಿ ಬರುತ್ತಂತೆ. ನಾನು ಜೀವನದಲ್ಲಿ ಅಂದರೆ ನನ್ನ ಸಮಾಜದಲ್ಲಿ ನಾನು ಇರ್ತಕ್ಕಂಥ ಸ್ಥಾನಮಾನ, ಇವೆಲ್ಲ ಕೂಡ ಭಗವಂತನ ಹೆಸರು ಹೇಳೋದಕ್ಕೆ ಅಡ್ಡಿ ಮಾಡುತ್ತಂತೆ. ಇವೆಲ್ಲ ಕೂಡ ಅಡ್ಡಿಪಡಿಸ್ತಾ ಇರ್ತಕ್ಕಂಥ ವಿಷಯಗಳು. ಇವನ್ನೆಲ್ಲ ತ್ಯಜಿಸಿ ಯಾವನು ಮುಕ್ತವಾಗಿ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡ್ತಾನೆ, ಲಜ್ಜೆ ಬಿಟ್ಟು ಕುಣಿರೆಂಬ ಕಾಗದ ಬಂದಿದೆ ಅಂತ ಹೇಳ್ಬಿಟ್ಟು ಅಂತ ಭಗವಂತನ ಹೆಸರು ಹೇಳೋದಕ್ಕೆ, ಭಗವಂತನ ಸ್ಮರಣೆ ಮಾಡೋದಕ್ಕೆ, ಭಗವಂತನ ವಿಚಾರದಲ್ಲಿ ಹಾಡಿ ಕುಣಿಯೋದಕ್ಕೆ ಯಾರು ನಾಚಿಕೆ ಪಡೋದಿಲ್ವೋ ಅವರು ಉದ್ಧಾರ ಆಗ್ತಾರೆ. ಅದನ್ನೆಲ್ಲ ಅಡ್ಡ ಇಟ್ಕೊಂಡವರು ಹಾಳಾಗ್ತಾರೆ, ಅವ್ರ ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ಅಂತ. ಸೂಜಿ ಕಣ್ಣಲ್ಲಿ ದಾರ ಏರಿಸ್ಬೇಕಾಗಿದ್ರೆ ಸಣ್ಣ ಸಿಕ್ಕಿದ್ರೇನಾಗುತ್ತೆ, ಸಣ್ಣ ಸಿಕ್ಕಿದ್ರೂ ಹತ್ತಲ್ಲ, ಸಿಕ್ಕಾಕೊಳ್ಳುತ್ತೆ. ಅದೇ ಥರನೇ ನಾವು ಈ ಭವಬಂಧನಗಳಿಂದ ತಪ್ಪಿಸ್ಕೋಬೇಕು ಅಂತಂದರೆ ಸಣ್ಣದಾಗಿರ್ತಕ್ಕಂಥ ಅಹಂಕಾರ, ಗರ್ವ ಇದ್ದರೂ ಕೂಡ ನಾವಿಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ, ತಪ್ಪಿಸ್ಕೊಳೋಕ್ಕಾಗಲ್ಲ. ಹಾಗಾಗಿ ಯಾವುದನ್ನು ಇರಬಾರ್ದು, ಎಲ್ಲದನ್ನು ಬಿಟ್ಟು ಭಗವಂತನ ಪರವಾಗಿ ನಾವು ನಾಟ್ಯ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ. ಲಜ್ಜೆಯನ್ನು ತ್ಯಜಿಸಿ ಸರ್ವದಾ ಹರಿನಾಮವನ್ನು ಸ್ವೀಕರಿಸು. ಇದರಲ್ಲಿ ಮತ್ತೆ ನಾಚಿಕೆ ಏಕೆ? ಭಗವಂತನ ಹೆಸರು ಹೇಳೋದಕ್ಕೆ ನಾಚಿಕೆ ಏನಕ್ಕೆ? ನೀನೇನು ಕಳ್ತನ ಮಾಡ್ತಾ ಇದೆಯಾ, ಮಾಡಬಾರ್ದು ಅಕ್ರಮಗಳನ್ನು ಮಾಡ್ತಾ ಇದೆಯಾ, ಬೇರೆ ಏನನ್ನ ಮಾಡ್ತಾ ಇದೆಯಾ? ಏನಿಲ್ವಲ್ಲ, ಪರಮಾತ್ಮನ ವಿಚಾರ ನೀನು ಮಾತಾಡ್ತಾ ಇದೆಯಾ. ಹಂಗಾಗಿ ಭಗವಂತನ ಹೆಸರು ಹೇಳೋದಕ್ಕೆ ನಾಚಿಕೆ ಪಟ್ಕೋಬೇಡ, ಜೋರಾಗಿ ಕೂಗಿ ಕರಿ ಭಗವಂತನನ್ನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಲಜ್ಜೆ, ಅಸಹ್ಯ ಪಡುವಿಕೆ ಮತ್ತು ಭಯ, ಈ ಮೂರನ್ನು ಬಿಡಬೇಕು. ಭಗವಂತನ ಹೆಸರು ಹೇಳಿದ್ರೆ ಏನಾಗುತ್ತೋ ಅಂತಕ್ಕಂಥ ಭಯ ಬಿಡಬೇಕು. ಆಮೇಲಿಂದ ಅಸಹ್ಯನ ಬಿಟ್ಟುಬಿಡಬೇಕು ಮತ್ತು ಲಜ್ಜೆಯನ್ನು ಬಿಟ್ಟುಬಿಡಬೇಕು. ಭಗವಂತನ ಹೆಸರು ಹೇಳೋದಕ್ಕೆ ಶುರು ಮಾಡಬೇಕು. ನಾನು ಎಷ್ಟೊಂದು ದೊಡ್ಡ ಮನುಷ್ಯ, ನಾನು ಹರಿಹರಿ ಎಂದು ನರ್ತನ ಮಾಡಲೇ. ಇತರ ದೊಡ್ಡ ದೊಡ್ಡ ಮನುಷ್ಯರು ಇದನ್ನು ಕೇಳಿದರೆ ನನ್ನ ಬಗ್ಗೆ ಏನೆಂದುಕೊಂಡಾರು? ಇಂತಹ ಭಾವನೆಗಳೆಲ್ಲ ತ್ಯಜಿಸಿ ಬಿಡಬೇಕು. ಯಾರು ಹರಿನಾಮದಲ್ಲಿ ಮತ್ತರಾಗಿ ನರ್ತನ ಭಜನೆಗಳನ್ನು ಮಾಡಲಾರರೋ ಅವರಿಗೆ ಯಾವ ಕಾಲದಲ್ಲಿಯೂ ಸಿದ್ಧಿಯಾಗದು. ನಾಚಿಕೆ ಬಿಟ್ಟು ಯಾರು ಭಗವಂತನ ಕುರಿತಾಗಿ ಕುಣಿತಾ ಹಾಡ್ತಾ ನರ್ತನ ಮಾಡ್ತಾರೆ, ಮುಕ್ತವಾಗಿರ್ತಾರೆ, ಅಲ್ಲಿವರೆಗೂ ಕೂಡ ಅವ್ರಿಗೆ ಮೋಕ್ಷ ಅಂತಕ್ಕಂಥದ್ದು ಸಿಗಲ್ಲ. ಅದನ್ನು ಮಾಡಿದಾಗ ಮೋಕ್ಷ ಅಂತಕ್ಕಂಥದ್ದು ಸಿಗತ್ತೆ. ಭಗವಂತನ ವಿಷಯದಲ್ಲಿ ಲಜ್ಜೆ ಪಡಬಾರದು, ಭಯ ಪಡಬಾರದು. ಭಗವಂತನ ವಿಚಾರದಲ್ಲಿ ಯಾವತ್ತೂ ನಾಚಿಕೆ ಭಯ ಅಂತಕ್ಕಂಥದ್ದು ಇರಬಾರ್ದು ಅಂತ ಬಿಟ್ಟು ಇಲ್ಲಿ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ. ಇನ್ನು ಕೊನೆಯದಾಗಿರ್ತಕ್ಕಂಥ ಕೊನೆಯ ಸೂತ್ರ 84ನೆಯ ಸೂತ್ರ ಉಪಸಂಹಾರವನ್ನು ಮಾಡ್ತಾ ಇದ್ದಾರೆ ನಾರದರು. ಯೈದಂ ನಾರದ ಪ್ರೋಕ್ತಂ ಶಿವಾನುಶಾಸನಂ ವಿಶ್ವಸಿತಿ ಶ್ರದ್ಧತ್ತೆ ಸ ಭಕ್ತಿಮಾನ್ ಭವತಿ ಸಪ್ರೇಷ್ಠಂ ಲಭತೆ ಸಪ್ರೇಷ್ಠಂ ಲಭತೆ. ಅಂದರೆ ನಾರದರಿಂದ ಉಪದೇಶಿಸಲ್ಪಟ್ಟ ಈ ಮಂಗಳಕರವಾದ ಉಪದೇಶದಲ್ಲಿ ಯಾವನು ನಂಬಿಕೆ ಇಡುವನೋ, ಶ್ರದ್ಧೆಯಿಂದ ವರ್ತಿಸುವನೋ ಅವನು ಭಕ್ತಿವಂತನಾಗುತ್ತಾನೆ. ಅವನು ಪ್ರಿಯತಮನಾದ ಭಗವಂತನನ್ನು ಪಡೆಯುತ್ತಾನೆ. ಶ್ರದ್ಧೆ ಅಂತಕ್ಕಂಥದ್ದು ತುಂಬ ಮುಖ್ಯ. ಅಂದರೆ ನಂಬಿಕೆ ಅಂತಕ್ಕಂಥದ್ದು ತುಂಬ ಮುಖ್ಯ. ಮಗುವಿನಂತಹ ನಂಬಿಕೆ ನಮಗಿರ್ಬೇಕಂತೆ. ಮಗುಗೆ ಹೇಗಿರುತ್ತೋ ನಂಬಿಕೆ, ಅಂತಹ ನಂಬಿಕೆ ಇರುತ್ತೆ. ಹೆಂಗೆ ಅಂತಾರೆ, ವಿವೇಕಾನಂದರಿಗೆ ಒಂದ್ಸಲ ಏನಾಗುತ್ತೆ ಅಂತಂದರೆ, ಊಟಕ್ಕೆ ಬರ್ದಿರ ಆ ತೋಟದಲ್ಲಿ ಕೂತ್ಕೊಂಡಿರ್ತಾರೆ. ಮನೆ ಹಿಂದ್ಗಡೆ ಒಂದು ಬಾಳೆ ತೋಟ ಆ ಥರದ್ದೆಲ್ಲ ಏನೋ ತೋಟ ಮಾಡ್ಕೊಂಡಿರ್ತಾರೆ. ಆ ತೋಟದಲ್ಲಿ ಮರಗಳೆಲ್ಲ ಜಾಸ್ತಿ ಇರುತ್ತೆ. ಅಲ್ಲಿ ಕೂತ್ಕೊಂಡ್ಬಿಟ್ಟಿರ್ತಾರೆ. ಕತ್ಲಾದರೂ ಬರೋದಿಲ್ಲ, ಎಷ್ಟೊತ್ತಾದರೂ ಬರೋದಿಲ್ಲ. ತಾಯಿ ಬಂದು ಕರೀತಾರೆ ಊಟಕ್ಕೆ ಬಾ ಅಂತ ಹೇಳ್ಬಿಟ್ಟು. ಆದರೆ ವಿವೇಕಾನಂದ್ರ ಏನು ಮಾಡ್ತಾರೆ, ಎದ್ದು ಬರೋದಿಲ್ಲ. ನರೇನ್ ಊಟಕ್ಕೆ ಬಾ ಅಂತಂದ್ರೂ ಬರೋದಿಲ್ಲ. ಕಡೆಗೆ ಮಗುಗೆ ಎದುರಿಸ್ಬೇಕಲ್ವ, ಬೂಚಿ ಬಂದಿದೆ ಅದು ಎಲ್ಲ ತಾಯಿರು ಮಾಡ್ತಕ್ಕಂಥ ಕೆಲಸ. ಆತ ಹೇಳ್ತಾನೆ, ಈ ತೋಟದಲ್ಲಿ ತಾಯಿ ಹೇಳ್ತಾಳೆ, ಈ ತೋಟದಲ್ಲಿ ಬ್ರಹ್ಮರಾಕ್ಷಸ ಓಡಾಡ್ತಾನೆ ರಾತ್ರಿ ಹೊತ್ತು, ಅದಕ್ಕೆ ಒಳಗಡೆ ಬಂದ್ಬಿಡು ಊಟಕ್ಕೆ, ಬಾಗಿಲಾಕ್ಬಿಡೋಣ ಅಂತೇಳ್ಬಿಟ್ಟು ಹೇಳ್ತಾರೆ. ಹೌದಮ್ಮ ಸರಿ ಬರ್ತೀನಿ ಅಂತೇಳ್ಬಿಟ್ಟು ಊಟ ಮಾಡಿಕೊಂಡು ಸೈಲೆಂಟಾಗಿ ಬಾಗಿಲು ತಕ್ಕೊಂಡು ಬಂದುಬಿಟ್ಟು ಒಂದು ಮರದ ಮೇಲೆ ಹತ್ತಿ ಕೂತ್ಕೊಂಡಿರ್ತಾರೆ. ಯಾರು? ನರೇಂದ್ರ, ವಿವೇಕಾನಂದರು. ಎಷ್ಟೊತ್ತಾದ್ರೂ ಬರಲ್ಲ. ರಾತ್ರಿ ನೋಡ್ತಾರೆ, ಇದೇನು ಅರ್ಧ ರಾತ್ರಿ ಆಗಿದೆ, ಇವನು ಎಲ್ಲೋಟೋದ ಅಂತೇಳ್ಬಿಟ್ಟು ಮನೆಯೆಲ್ಲ ಹುಡುಕಾಡಿದ್ರೆ ಕಾಣಲ್ಲ. ತಾಯಿಗೆ ಎಲ್ಲೋದ್ರು ಅಂತೇಳ್ಬಿಟ್ಟು ಹುಡ್ಕೊಂಡು ಬರ್ತಾರೆ. ಹುಡ್ಕೊಂಡು ಬಂದರೆ ತೋಟದಲ್ಲಿ ಒಂದು ಮರದ ಮೇಲೆ ಕೂತ್ಕೊಂಡಿರ್ತಾರೆ. ಅಮ್ಮ ನಾನು ಇಲ್ಲಿದ್ದೀನಿ ಅಂತ ಹೇಳ್ತಾರೆ. ಚಿಕ್ಕ ಹುಡುಗ ಮರ ಹತ್ತಿ ಕೂತ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲೇಕಪ್ಪ ಕೂತ್ಕೊಂಡಿದ್ದೀಯ ಅರ್ಧ ರಾತ್ರಿನಲ್ಲಿ ಅಂದರೆ, ನೀನು ಹೇಳೋದಲ್ಲ ಬ್ರಹ್ಮರಾಕ್ಷಸ ಓಡಾಡುತ್ತೆ ಈ ತೋಟದಲ್ಲಿ ಅಂತ, ಅವನು ಹೆಂಗಿದ್ದಾನೆ, ಯಾವ ಥರ ಬರ್ತಾನೆ ಅಂತ ನೋಡಬೇಕು ಅಂತೇಳ್ಬಿಟ್ಟು ಈ ತೋಟದೊಳಗೆ ಕೂತ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು. ಇದು ಮಗುವಿನಂತಹ ಶ್ರದ್ಧೆ, ಅಂದರೆ ಮಗುಗೆ ಇರತಕ್ಕಂಥ ಶ್ರದ್ಧೆ. ಅಂತಹ ಶ್ರದ್ಧೆ ನಮಗಿರಬೇಕು ಅಂತೇಳ್ಬಿಟ್ಟು. ಏನು ಹೇಳಿದ್ರೆ ಅದನ್ನು ನಂಬೋ ಥರ ತರ್ಕ ಇರಬಾರ್ದಿಲ್ಲಿ. ಹೆಂಗೆ ಅಂತಂದರೆ ನೋಡಿ, ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಏನು ಅಂತಂದರೆ, ನಾರದರು ವೈಕುಂಠಕ್ಕೆ ಹೋಗಿ ವಾಪಸ್ ಬರ್ತಾ ಇರಬೇಕಾದ್ರೆ ಅಲ್ಲಿಬ್ಬರು ಯೋಗಿಗಳು ತಪಸ್ ಮಾಡ್ಕೊತ ಕೂತ್ಕೊಂಡಿದ್ರಂತೆ. ನಾರದರು ಬರ್ತಾ ಇದ್ದಿದ್ದು ನೋಡಿ ಓಡಿ ಹೋಗಿ ನಾರದರನ್ನು ಕೇಳಿದ್ರಂತೆ, ನಾರದ್ರೆ ನೀವು ಪರಮಪದಕ್ಕೆ ಹೋಗಿದ್ರಾ, ಪರಮಾತ್ಮನ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀರಾ ಅಂತ ಕೇಳಿದ್ರಂತೆ. ಹೌದಪ್ಪ ಪರಮಪದಕ್ಕೆ ಹೋಗಿದ್ದೆ, ಪರಮಾತ್ಮನ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿದ್ರಂತೆ. ಪರಮಾತ್ಮ ಏನು ಮಾಡ್ತಾ ಇದ್ದ? ಏನು ಮಾಡ್ತಾನಪ್ಪ, ಟೈಮ್ ಪಾಸ್ ಆಗಲ್ಲ ಅಲ್ವಾ? ಒಂದು ಸೂಜಿ ಇಟ್ಕೊಂಡು ಆ ಸೂಜಿ ಕಣ್ಣೊಳಗೆ ಒಂದು ಆನೆಯನ್ನು ಒಂದು ಒಂಟೆಯನ್ನು ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಹೊಗಿಸ್ತಾ ಇದ್ದ ಅಂತ ಹೇಳಿದ್ರಂತೆ ನಾರದರು. ಅದರಲ್ಲಿ ಒಬ್ಬನ ಪಂಡಿತ, ಅಂದರೆ ಎಲ್ಲ ಪಾಂಡಿತ್ಯ ಚೆನ್ನಾಗಿ ತಿಳ್ಕೊಂಡಿದ್ದ, ಗ್ರಂಥಗಳನ್ನೆಲ್ಲ ಚೆನ್ನಾಗಿ ಓದ್ಬಿಟ್ಟಿದ್ದ, ತರ್ಕಶಾಸ್ತ್ರ ಎಲ್ಲ ಚೆನ್ನಾಗಿ ತಿಳ್ಕೊಂಬಿಟ್ಟಿದ್ದ. ಆತ ಹೇಳಿದಂತೆ, ಏನು ನಾರದ್ರೆ ನನಗೇನು ಕಿವಿನಲ್ಲಿ ಕಾಲಿಫ್ಲವರ್ ಇಕ್ತಾ ಇದ್ದೀರಾ? ಸೂಜಿ ಕಣ್ಣಲ್ಲಿ ಆನೆ ಒಂಟೆ ತೂರಿಸೋದಕ್ಕಾಗತ್ತೆ ಎಲ್ಲನ್ನ? ಸಾಧ್ಯನಾ ಇದು? ಇಂಥ ಇದನ್ನೆಲ್ಲ ನನ್ನ ಹತ್ರ ಹೇಳಕ್ಕೆ ಬರಬೇಡಿ ಹಾಗೆ ಹೀಗೆ ಅಂತೇಳ್ಬಿಟ್ಟು ಅವನು ಟೀಕೆ ಮಾಡಿದಂತೆ. ಟೀಕೆ ಮಾಡಿಬಿಟ್ಟು ಹೊರಟೋಗ್ಬಿಟ್ನಂತೆ. ನಾರದ್ರು ಕೂಡ ಸುಳ್ಳು ಹೇಳ್ತಾರೆ ಅಂತೇಳ್ಬಿಟ್ಟು ಬೈಕೊಂಡು ಮನೆಗೆ ಹೊರಟೋಗ್ಬಿಟ್ನಂತೆ. ಅವನಿಗೆ ಸಿದ್ಧಿ ಆಗಲಿಲ್ವಂತೆ, ಸಿದ್ಧಿ ಸಿಗಲಿಲ್ಲ ಅವನಿಗೆ. ಇನ್ನೊಬ್ಬ ಯೋಗಿ ಇದ್ನಲ್ಲ, ಆ ಯೋಗಿ ಕಣ್ಣಲ್ಲಿ ನೀರು ಸುರಿಸ್ತಾ ನಿಂತಿದ್ನಂತೆ. ನಾರದ್ರು ಕೇಳಿದ್ರಂತೆ, ಯಾಕಪ್ಪ ಆನಂದ ಬಾಷ್ಪಗಳು ಸುರಿಸ್ತಾ ಇದೆಯಾ ಅಂತ. ಸ್ವಾಮಿ, ಪರಮಾತ್ಮ ಮನಸ್ಸು ಮಾಡಿದ್ರೆ ಸೂಜಿ ಕಣ್ಣಲ್ಲಿ ಆನೆ ಒಂಟೆ ಏನು ಸ್ವಾಮಿ, ಹಿಮಾಲಯ ಪರ್ವತನ್ನೇ ಬೇಕಾದರೂ ಹೋಗಿಸ್ಬಿಡ್ತಾನೆ. ಅವನಂಥ ಸಮರ್ಥ. ಯಾಕೆಂದರೆ ಅಘಟಿತ ಘಟನಾ ಸಮರ್ಥ. ಅವನು ಏನು ಬೇಕಾದರೂ ಮಾಡಬಲ್ಲ, ಸರ್ವಶಕ್ತ ಸರ್ವವ್ಯಾಪಿ ಸರ್ವಜ್ಞ. ಅಂಥ ಪರಮಾತ್ಮನಿಗೆ ಸಾಧ್ಯ ಆಗದೆ ಇರತಕ್ಕಂಥದ್ದೇನು ಸ್ವಾಮಿ ಅಂತ ಹೇಳಿದ್ನಂತೆ. ತಕ್ಷಣ ನಾರಾಯಣ ಅಲ್ಲೇ ಪ್ರತ್ಯಕ್ಷ ಆದ್ನಂತೆ.
ಅಲ್ಲೇ ಪ್ರತ್ಯಕ್ಷ ಆಗಿಬಿಟ್ಟು ಅವನಿಗೆ ಮೋಕ್ಷ ಪದವಿಯನ್ನು ಅನುಗ್ರಹಿಸದಂತೆ. ಬಾಪ ಪರಮಪದಕ್ಕೆ ನೀನು ಅಲ್ಲೇ ಇರಿಮಿಂತಿ ನನ್ನ ಹತ್ರನೇ ಅಂತ ಹೇಳ್ಬಿಟ್ಟು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಗುವಿನಂತಹ ಶ್ರದ್ಧೆ ಏನು ಆಚಾರ್ಯರು ಹೇಳ್ತಾರೆ, ಏನು ಸದ್ಗ್ರಂಥಗಳು ಹೇಳುತ್ತೆ, ಅದನ್ನು ಮಗುವಿನಂತಹ ಶ್ರದ್ಧೆಯಿಂದ ಕೇಳ್ತಕ್ಕಂಥವ್ರು ಬೇಕು. ಪಾಂಡಿತ್ಯ ನಮ್ಗೆ ಇಲ್ಲಿ ಭಗವಂತ ಕೇಳೋದಿಲ್ಲ. ಕೆಲವರೆಲ್ಲ ಹೆಂಗೆ ಅಂತಾರೆ, ಇಲ್ಲಿ ಗ್ರಾಮರ್ ಮಿಸ್ಟೇಕ್ ಆಗಿದೆ, ಇಲ್ಲಿ ಕೊಂಬು ಕೊಡಬೇಕಾಗಿತ್ತು, ನಾರದರು ಕೊಟ್ಟಿಲ್ಲ, ಇಲ್ಲಿ ಈ ಥರ ಹೇಳಬೇಕಾಗಿತ್ತು, ಅದು ಹಂಗಲ್ಲ, ಇದು ಈ ಥರ ಸಾಧ್ಯ ಇಲ್ಲ, ಹಿಂಗೆಲ್ಲ ತರ್ಕಗಳು ವಾದಗಳು ಮಾಡ್ಕೊಂಡು ಕೂತ್ಕೊತಾರೆ. ಹಾಗಿರ್ತಕ್ಕಂಥವ್ರಿಗೆ ಪರಮಾತ್ಮ ಯಾವತ್ತಿಗೂ ಕೂಡ ಸಿಗೋದಿಲ್ಲ. ಮಗುವಿನಂತಹ ಶ್ರದ್ಧೆ ಯಾರಲ್ಲಿರುತ್ತೆ ಅವ್ರಿಗೆ ಭಗವಂತ ಅಂತಕ್ಕಂಥವನು ಸಿಗ್ತಾನೆ. ನೋಡಿ, ಕಟ್ಟಿಗೆ ಹೋಗಿ ಬೆಂಕಿ ಮೇಲೆ ಬೀಳಲಿ, ಬೆಂಕಿ ಬಂದು ಕಟ್ಟಿಗೆಗಳ ಮೇಲೆ ಬೀಳಲಿ, ಏನಾಗುತ್ತೆ? ಕಟ್ಟಿಗೆ ಉರಿದು ಬೆಂಕಿ ಆಗುತ್ತೆ, ಹೌದಾ? ಹಾಗೆ ಭಗವಂತ ನಮ್ಮ ಮೇಲೆ ಕರುಣೆ ತೋರಿಸಿ ಬರಲಿ, ಅಥವಾ ನಾವೇ ಹೋಗಿ ಭಗವಂತನ ಮೇಲೆ ಬೀಳಲಿ, ಅಂದರೆ ಅಪ್ಪ ನೀನೇ ಕೃಪೆ ಮಾಡಪ್ಪ ಅಂತೇಳ್ಬಿಟ್ಟು ನಾವೇ ಹೋಗಿ ಭಗವಂತನ ಹಿಡ್ಕೊಳ್ಳಿ. ಇಲ್ಲ, ಭಗವಂತನ ಕೃಪೆನೇ ನಮ್ಮನ್ನೆಲ್ಲ ಹಿಡ್ಕೊಂಡ್ರು ಕೂಡ ಉದ್ಧಾರ ಆಗೋದು ಯಾರೋ? ನಾವೇ. ಹಾಗಾಗಿ ಇದನ್ನು ನಾವು ಯೋಚನೆ ಮಾಡ್ಕೋಬೇಕು. ಎಯ್ದಂ ನಾರದ ಪ್ರೋಕ್ತಂ, ನಾರದರಿಂದ ಉಪದೇಶಿಸಲ್ಲ, ಅಂದರೆ ಸಾಕ್ಷಾತ್ ದೇವರ್ಷಿ ನಾರದ, ನಾನು ಬ್ರಹ್ಮಮಾನಸ ಪುತ್ರ ದೇವರ್ಷಿ ನಾರದ, ನಾನು ಹೇಳ್ತಾ ಇರತಕ್ಕಂಥ ಈ ಮಾತಿನ ಮೇಲೆ ಶ್ರದ್ಧೆ ಇಡ್ರಿ, ಶ್ರದ್ಧೆ ಇಡ್ರಿ ಅಂತ ಹೇಳ್ತಾ ಇದ್ದಾರೆ. ಉಪಸಂಹಾರ ಮಾಡ್ತಾ ಇದ್ದಾರೆ ಈ ನಾರದ ಭಕ್ತಿ ಸೂತ್ರನ ಉಪಸಂಹಾರ ಮಾಡ್ತಾ ಇದ್ದಾರೆ ನಾರದರು. ಶ್ರದ್ಧೆ ಇಡ್ರಿ, ಶ್ರದ್ಧೆ ಕೆಡಬೇಡ್ರಿ. ಯಾಕೆ ಅಂತಂದರೆ, ನೀವು ಸಾಮಾನ್ಯ ಜನಗಳು ಹೇಳಿದ್ದನ್ನೆಲ್ಲ ನಂಬ್ತೀರ, ಹೌದಾ? ಏನೋ ಸಾಮಾನ್ಯ ಜನ ಏನೋ ಹೇಳಿದ್ರೆ, ಸ್ವಾಮಿ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ 4 ಕೈ ಇರೋ ಮಗು ಹುಟ್ಟಿದ್ಯಂತೆ, ಎಲ್ಲರೂ ನೋಡೋಕೆ ಹೋಗ್ತಾ ಇದ್ದಾರೆ ಇವತ್ತು ಅಂತಾರೆ. ಹೌದಾ, ನಾನು ಹೋಗ್ತೀನಿ ಅಂತೇಳ್ಬಿಟ್ಟು ಫಸ್ಟ್ ಏನು ಮಾಡ್ತಾರೆ, ಗೌರ್ಮೆಂಟ್ ಹಾಸ್ಪಿಟಲ್ ಕಡೆ ಓಡೋಗ್ತಾರೆ. ಸ್ವಾಮಿ ಅಲ್ಲೆಲ್ಲೋ ಯಾರ್ದೋ ಮನೆಯಲ್ಲಿ ಯಾವುದೋ ಹಸುಗೆ 5 ತಲೆ ಇರೋ ಕರು ಹುಟ್ಟಿದ್ಯಂತೆ, ಹೌದು ನಂಬ್ತೀವಿ, ಇದ್ರೂ ಇರ್ಬೋದು, ಹುಟ್ಟಿರ್ಬೋದು ಅಂತೇಳ್ಬಿಟ್ಟಂತ. ಆದರೆ ನಾರದ ಮಹರ್ಷಿಗಳು ಅಂತ ಮಹಾನುಭಾವರು ಹೇಳಿರ್ತಕ್ಕಂಥ ಆರ್ಷ ಗ್ರಂಥಗಳ ಮೇಲೆ ನಾವು ಅನುಮಾನ ಪಡ್ತೀವಿ, ಟೀಕೆ ಮಾಡೋದಕ್ಕೆ ಹೋಗ್ತೀವಿ, ಇದು ಸಾಧ್ಯ ಇಲ್ಲ ಅಂತ ಹೇಳ್ತೀವಿ. ಅದಕ್ಕೆ ನಮ್ಮ ಅಜ್ಞಾನ ಕಾರಣ, ನಮ್ಮ ಅಂದರೆ ಬುದ್ಧಿ ಮಟ್ಟ ಕಡಿಮೆ ಇರೋದೇ ಕಾರಣ. ಯಾಕೆ ಅಂತಂದರೆ, ಇವಾಗ ನೋಡಿ, ಸತ್ಯ ಹರಿಶ್ಚಂದ್ರ ಸುಳ್ಳು ಹೇಳಲಿಲ್ಲ, ನಿಜಾನೇ ಹೇಳ್ದ ಅಂದರೆ ಇವತ್ತಿನ ಕಾಲಕ್ಕೆ ನಾವು ಒಪ್ಪಲ್ಲ. ಸಾಧ್ಯನಾ? ಸಾಧ್ಯನೇ ಇಲ್ಲ. ಅವ್ನು ಸುಳ್ಳು ಹೇಳಿರ್ತ ಅಂದರೆ ಸತ್ಯನೇ ನುಡಿದಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ವಾದಿಸ್ತೀವಿ. ಮಹಾಪತಿವ್ರತೆಯರು ಹಿಂದೆ ಇದ್ದರು ಅಂತೇಳ್ಬಿಟ್ಟು ಮುಂದಿನ ಒಂದು 400-500 ವರ್ಷಗಳಾದಮೇಲೆ ಮಹಾಪತಿವ್ರತೆಯರಿದ್ರು ಹಿಂದಕ್ಕೆಲ್ಲ ಅಂತಂದರೆ ಆವಾಗ ನಾವು ನಂಬ್ತೀವ? ಆಗಿನ ಕಾಲಕ್ಕೆ ಆಗೋದಿಲ್ಲ. ಸಾಧ್ಯನೇ ಇಲ್ಲ. ಇವಾಗೇ ಬಂದುಬಿಟ್ಟಿದೆ, ಲಿವಿಂಗ್ ಟುಗೆದರ್ ಅಂತ ಬಂದಿದೆ. ಮದುವೆ ಆದ 6 ತಿಂಗಳಿಗೆ ಇದು ಡೈವರ್ಸ್ಗಳು ತೊಗೊತಾರೆ, ಯಾರೂ ಜೀವನ ಮಾಡೋದಿಲ್ಲ. ಏನೋ ನಮ್ಮ ಇದು ಅಂತ ಗಂಡ ಗೊರಕೆ ಇಕ್ತಾನೆ ಅಂತೇಳ್ಬಿಟ್ಟು ಯಾರೋ ಡೈವರ್ಸ್ಗೆ ಹೋದ್ರು ಅಂತ. ಏನಮ್ಮ ಯಾಕೆ ಡೈವರ್ಸ್ ಬೇಕು ನಿನಗೆ ಅಂತಂದರೆ, ಗಂಡ ಗೊರಕೆ ಇಕ್ತಾನೆ ಸ್ವಾಮಿ ರಾತ್ರಿ ಎಲ್ಲ, ಬೇಡ ಈ ಗಂಡ ನನಗೆ ಅಂತ. ಕಾಫಿ ಕುಡಿಯೋವಾಗ ಸೊರ್ರಂತ ಶಬ್ದ ಮಾಡ್ತಾನೆ ಅಂತ ಇನ್ನೊಬ್ಳೋದ್ಲಂತೆ, ಡೈವರ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತಿನ ಕಾಲ ಏನಾಗ್ಬಿಟ್ಟಿದೆ ಅಂದರೆ, ಸಣ್ಣದಕ್ಕೆಲ್ಲ ಡೈವರ್ಸ್. ನಮ್ಮಲ್ಲಿ ಏನು ಅಂತಂದರೆ, ಬೇರೆ ಧರ್ಮಗಳಲ್ಲಿ ಡೈವರ್ಸ್ ಅಂತಕ್ಕಂಥದ್ದು ಇರ್ಬೋದು, ಆದರೆ ನಮ್ಮ ಸನಾತನ ಧರ್ಮದಲ್ಲಿ ಡೈವರ್ಸ್ ಅನ್ನೋದಕ್ಕೆ ಚಾನ್ಸೇ ಇಲ್ಲ. ಯಾಕೆ ನಮ್ಮಲ್ಲಿ ಏನು ಹೇಳ್ತಾರೆ, ಏಡಡುಗುಲ ಸಂಬಂಧಂ ಏನಾಡೋ ವೇಸಿನ ಬಂಧಂ ಅಂತ ಹೇಳ್ತಾರೆ. 7 ಜನ್ಮಗಳ ಸಂಬಂಧ ಅಲ್ವಾ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ ಹೇಳ್ಬಿಟ್ಟು. ಅದನ್ನೇ ಪುರಂದರದಾಸರು ಹೇಳ್ತಾರೆ, ನೀನಿತ್ತ ಸತಿಸುತರು ನೀನಿತ್ತ ಬಾಂಧವರು ಅಂತ ಹೇಳ್ತಾರೆ. ಅಪ್ಪ ನೀನು ಕೊಟ್ಟಿರ್ತಕ್ಕಂಥ ಹೆಂಡತಿ ಮಕ್ಕಳಪ್ಪ, ನಾನು ಎಲ್ಲಿ ಬಿಟ್ಟು ಹೋಗಲಿ ಅವ್ರನ್ನ ಅಂತ. ಅದೇ ಥರನೇ ಹೆಂಗಸರಿಗೆ ಗಂಡಸರು ಕೂಡ ಕೆಲವ್ರು ಹೇಳ್ತಾ ಇರ್ತಾರೆ, ನಿಮ್ಮನ್ನು ಮಾಡ್ಕೊಳೋ ಬದಲು ಅವನ್ನ ಮಾಡ್ಕೊಂಡಿದ್ದಿದ್ರೆ ಇವತ್ತು ಚೆನ್ನಾಗಿರ್ತಾ ಇದ್ದೆ ಅಂತೇಳ್ಬಿಟ್ಟು. ಅದು ಪಾತಿವ್ರತ್ಯ ಧರ್ಮನಾ? ಅಲ್ಲ, ಹಂಗೆ ಹೇಳಲೇಬಾರ್ದು. ಯಾವತ್ತೂ ಕೂಡ ಗಂಡನಿಗೆ ಸಮಾನವಾಗಿ ಬೇರೆ ಯಾವ ಗಂಡಸನ್ನು ಕೂಡ ಊಹೆ ಕೂಡ ಮಾಡ್ಕೋಬಾರ್ದು. ಏನು ಕೊಟ್ಟಿದ್ದಾನೆ ಭಗವಂತ, ಅದು ಭಗವಂತನ ಪ್ರಸಾದ. ಸರ್ ಇಲ್ಲಿ ಬನ್ನಿ, ಇಲ್ಲಿದೆ ಖಾಲಿ ಇದೆ, ಬನ್ನಿ ಕಡೆ ಬಂದು. ಭಗವಂತ ಏನು ದಯಪಾಲಿಸಿದಾನೆ ಅದು ಪಾಲಿಗೆ ಬಂದಿದ್ದು ಪಂಚಾಮೃತ. ನಾವು ಹಿಂದಿನ ಒಂದು ಹಳೆ ಇದು ಯಾವುದೋ ನಮ್ಮ ಪುರಾಣ ಗ್ರಂಥಗಳನ್ನೆಲ್ಲ ನೋಡಿದಾಗ ಸತಿ ಅನಸೂಯ, ಸತಿ ಸುಮತಿ ಅಲ್ವಾ, ಎಷ್ಟೆಲ್ಲ ಕೇಳ್ತೀವಿ, ಸುಕನ್ಯಾ ಇವನ್ನೆಲ್ಲ ಕೇಳ್ತೀವಿ, ಸತಿ ಸಾವಿತ್ರಿ ಇವರೆಲ್ಲ ಕೂಡ. ಅಂದರೆ ಸಿಕ್ಕಿರ್ತಕ್ಕಂಥ ಗಂಡ ಅವನು ರೋಗದವನಾಗಿರಲಿ, ಕಪ್ಪಗಿರಲಿ, ಬೆಳ್ಳಗಿರಲಿ, ಅವನು ಯಾವ ಥರದವನನ್ನ ಆಗಿರಲಿ, ಅವನು ಹೇಗನ್ನ ಇರಲಿ, ಸಿಕ್ಕಿರ್ತಕ್ಕಂಥ ಅವನು ಪತಿಯೇ ಪರಮೇಶ್ವರ ಅಂತೇಳ್ಬಿಟ್ಟು. ಅದೇ ಥರನೇ ಗಂಡಸರು ಏನು ಅಂತಂದರೆ, ನಾನಿಲ್ಲ ಬ್ರಾಂಚ್ ಆಫೀಸ್ ಓಪನ್ ಮಾಡ್ತೀನಿ, ಗ್ರಾಮೀಣ ಬ್ಯಾಂಕ್ ಹೋಗ್ತೀನಿ, ಅಲ್ಲೋಗ್ತೀನಿ ಇಲ್ಲೋಗ್ತೀನಿ ಏನೇನೆಲ್ಲ ಹೇಳ್ತಾರೆ. ಹಿಂಗೆಲ್ಲ ಹೇಳಬಾರ್ದು, ಅದೆಲ್ಲ ಕೂಡ ತಪ್ಪು ಅಂತ ಹೇಳ್ಬಿಟ್ಟು ಅಂತ.
ಅಂದರೆ ಇದರ ಅರ್ಥ ಏನು ಅಂತಂದರೆ ಗಂಡಸಿಗೆ ಹೆಂಗಸು, ಹೆಂಗಸಿಗೆ ಗಂಡಸು ಭಗವಂತ ಕೊಟ್ಟಿರ್ತಕ್ಕಂಥ ವರ, 7 ಜನ್ಮಗಳ ಸಂಬಂಧ. ಅದಕ್ಕೆ ಸಪ್ತಪದಿ ಅಂತಕ್ಕಂಥದ್ದು ತುಳಿಸ್ತಕ್ಕಂಥದ್ದು. ಹೌದಾ? ಸಪ್ತಪದಿ ತುಳಿತೀವಿ ನಾವು. ಸಪ್ತಪದಿ ತುಳಿಯೋದೇ ಅದಕ್ಕೋಸ್ಕರ. ಯಾಕೆ ಅಂತಂದರೆ ಇದು 7 ಜನ್ಮಗಳ ಸಂಬಂಧ ಅಂತ ಹೇಳ್ಬಿಟ್ಟು. ಹಾಗಾಗಿ ಏನು ಮಾಡಬೇಕು ಅಂತಂದರೆ ಭಗವಂತ ಕೊಟ್ಟಿರ್ತಕ್ಕಂಥ ಪ್ರಸಾದ, ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಇಬ್ಬರು ಕೂಡ ದೇವರುಗಳು. ಆಮೇಲೆ ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆನೂ ಅಲ್ಲ. ದಾಂಪತ್ಯ ಜೀವನದಲ್ಲಿ ಯಾರೂ ಹೆಚ್ಚಲ್ಲ, ಯಾರೂ ಕಡಿಮೆನೂ ಅಲ್ಲ. ಇವಾಗ ಒಂದು ಚಕ್ರ ಗಿಡ್ಡದಾಗಿ ಒಂದು ಚಕ್ರ ಉದ್ದುದಾಗಿ ಇದ್ದರೆ ಆ ಗಾಡಿ ಚೆನ್ನಾಗಿ ಹೋಗೋದಕ್ಕಾಗತ್ತಾ? ಆಗೋದಿಲ್ಲ. ಎರಡೂ ಚಕ್ರಗಳು ಏನಿರಬೇಕು? ಸಮಾನವಾಗಿರಬೇಕು. ಆವಾಗ ಮಾತ್ರ ಆ ಬಂಡಿ ಓಡೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ಥರನೇ ಗಂಡನಿಗೆ ಹೆಂಡತಿ ಸಪೋರ್ಟಿವ್ ಆಗಿರಬೇಕು, ಹೆಂಡತಿಗೆ ಗಂಡ ಸಪೋರ್ಟಿವ್ ಆಗಿರಬೇಕು. ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಅದಕ್ಕೆ ಅರುಂಧತಿ ನಕ್ಷತ್ರನ ತೋರಿಸೋದು. ಮದುವೆ ಆದ ತಕ್ಷಣ ಕರ್ಕೊಂಬಂದು ಅರುಂಧತಿ ನಕ್ಷತ್ರನ ನೋಡುವಂಥ ದಂಪತಿಗಳಿಗೆ ತೋರಿಸೋದು ಯಾಕೆ ಅಂತಂದರೆ ಆ 2 ನಕ್ಷತ್ರ ಕೂಡ ಟ್ವಿನ್ ಸ್ಟಾರ್ಸ್, ಅಂದರೆ ಎರಡೂ ಕೂಡ 2 ಜೋಡಿ ನಕ್ಷತ್ರಗಳು ಈ ಥರ ತಿರುಗ್ತಾ ಇಲ್ಲ. ಅರುಂಧತಿ ನಕ್ಷತ್ರ ವಸಿಷ್ಠ ನಕ್ಷತ್ರದ ಜೊತೆ ಈ ಥರ ತಿರುಗ್ತಾ ಇಲ್ಲ, ಹೀಗೆ ತಿರುಗ್ತಾ ಇದೆ. ಹೀಗೆ ಒಂದು ಸುತ್ತೂರ ಒಂದು ತಿರುಗ್ತಾ ಇದೆ. ಆದರೆ ಒಂದು ಅಲ್ಲಿದ್ದು ಅಂದರೆ ಕದಲ್ದಿರ ಇದ್ದು ಇನ್ನೊಂದಾದ್ರೂ ಸುತ್ತೂರ ಸುತ್ತಾ ಇಲ್ಲ, ಎರಡೂ ಕೂಡ ಹೀಗೆ ಸುತ್ತಾ ಇದೆ. ಹಾಗಾಗಿ ಗಂಡ ಹೆಂಡತಿ ಜೊತೆ ಸುತ್ತಬೇಕು, ಹೆಂಡತಿ ಗಂಡನ ಜೊತೆ ಸುತ್ತಬೇಕು. ಅದಕ್ಕೆ ನಮ್ಮಲ್ಲಿ ಏನು ಹೇಳ್ತಾರೆ ಶಾಸ್ತ್ರಗಳಲ್ಲಿ, ಯಜ್ಞ ಆಗಲಿ, ಪೂಜೆ ಆಗಲಿ, ತೀರ್ಥ ಯಾತ್ರೆಗಳಾಗಲಿ ಪತಿ ಜೊತೆಯಲ್ಲಿ ಹೋದರೆ ಅದಕ್ಕೆ ಅಕ್ಷಯವಾಗಿರ್ತಕ್ಕಂಥ ಫಲ. ಸತಿ ಜೊತೆಯಲ್ಲಿ ಪತಿ ಹೋದರೆ ಪತಿಗೆ ಅಕ್ಷಯವಾಗಿರ್ತಕ್ಕಂಥ ಫಲ. ಹಾಗಾಗಿ ದಂಪತಿಗಳ ಸಮೇತವಾಗಿ ತೀರ್ಥಕ್ಷೇತ್ರಗಳಿಗೆ ಯಾತ್ರೆ ಹೋಗಬೇಕು, ಯಜ್ಞಯಾಗಾದಿಗಳನ್ನು ಮಾಡಬೇಕು. ದಾನ ಕೊಡಬೇಕು ಅಂದರೆ ಪತ್ನಿ ಅದಕ್ಕೆ ನೀರು ಹಾಕ್ತಾರೆ. ನಮ್ಮಲ್ಲೇನು ಅಂತಂದರೆ ಅಕ್ಷತೆ ಹಾಕ್ಕೊಂಡು, ತುಳಸಿ ದಳ ಹಾಕ್ಕೊಂಡು, ನೀರು ಹಾಕ್ಕೊಂಡು ದಾನ ಕೊಡ್ತಕ್ಕಂಥದ್ದು. ಏನು? ಈ ದಾನ ನಂದಲ್ಲ, ಇದು ಮಹಾವಿಷ್ಣು ಪ್ರೀತಿಗಾಗಿ ನಾನು ಮಾಡಿರ್ತಕ್ಕಂಥದ್ದು, ನಮ್ಮಮ್ಮ ಅಂತ ಮಾಡ್ತಾರೆ. ಅದಕ್ಕೆ ಉದ್ಧರಣೆಯಲ್ಲಿ ನೀರು ಹಾಕ್ತಕ್ಕಂಥವಳೆ ಯಾರು ಅಂದರೆ ಧರ್ಮಪತ್ನಿ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ದಂಪತಿಗಳ ಸಮೇತ ಮಾಡಿರ್ತಕ್ಕಂಥದ್ದು ಮಾತ್ರ ಅದು ಶ್ರೇಷ್ಠವಾಗಿರತಕ್ಕಂಥ ದಾನ ಆಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವೆಲ್ಲ ಕೂಡ ಈ ಪುರಾಣಗತವಾಗಿ ಬಂದಿರತಕ್ಕಂಥದ್ದು. ಅಂದರೆ ಮುಂದಿನ ಕಾಲಕ್ಕೆ ಪತಿವ್ರತೆಯರಿದ್ದರು ಅಂತಂದರೆ ನಗ್ತಾರೆ. ಅವಾಗ ಸಾಧ್ಯನಾ? ಈಗಲೇ ಇಲ್ಲ, ಈಗಲೇ ಬರ್ತಾ ಏನಾಗ್ತಾ ಇದೆ, ಹೋಗ್ತಾ ಬರ್ತಾ ಇದೆ. ಹಾಗಾಗಿ ಎಲ್ಲ ಕೂಡ ಆಶ್ಚರ್ಯ ಅಂತಕ್ಕಂಥದ್ದು. ಯಾಕೆ ಅಂತಂದರೆ ಆಗಿನ ಕಾಲಕ್ಕೆ ಇದು ಸಮಂಜಸವಾಗಿರಲ್ಲ. ಅಂದರೆ ಆ ಥರದ ಒಂದು ಬದಲಾವಣೆಗಳಾಗುವಂಥ ಚಾನ್ಸಸ್ಸು ಇರುತ್ತೆ ಅಂತಕ್ಕಂಥ ಒಂದು ವಿಚಾರಕ್ಕೆ ಹೇಳ್ತಾ ಇದ್ದೀನಿ ನಾನು. ಅಂದರೆ ಹಳೆ ಕಾಲದಲ್ಲಿ ಇವಾಗ ರಾಮ ಸೌಶೀಲ್ಯವಂತ, ಪಿತೃವಾಕ್ಯ ಪರಿಪಾಲಕ, ತಂದೆಯ ಮಾತಿನ ಮೇಲೆ ಕಾಡಿಗೆ ಬಂದಿರತಕ್ಕಂಥ ಅವನು, ಈ ಥರದ್ದೆಲ್ಲ ನಾವು ಅಧ್ಯಯನ ಮಾಡಿದಾಗ ನಮ್ಗೆ ಆಶ್ಚರ್ಯ ಆಗುತ್ತೆ. ಸಾಧ್ಯನಾ ತಂದೆ ಮಾತಿಗೆ ಅಂತೇಳ್ಬಿಟ್ಟು ರಾಜ್ಯ ಬಿಟ್ಟು ಬರೋದಕ್ಕೆ ಆಗುತ್ತಾ? ಅಣ್ತಮ್ಮಂದರು ಅಣ್ಣನಿಗೋಸ್ಕರ ರಾಜ್ಯ ಬಿಟ್ಟು ನಂದಿಗ್ರಾಮದಲ್ಲಿ ಇರೋದಕ್ಕಾಗತ್ತಾ? ಇವೆಲ್ಲ ಆಶ್ಚರ್ಯ ಅನಿಸುತ್ತೆ. ಬಟ್ ಇವೆಲ್ಲ ನಡೆದಿರುತ್ತೆ. ಇದಕ್ಕೆಲ್ಲ ಏನು ಬೇಕು? ನಮಗೆ ವಿಶ್ವಾಸ ಅಂತಕ್ಕಂಥದ್ದು ಬೇಕು, ಮಗುವಿನಂತಹ ವಿಶ್ವಾಸ. ಮಗುವಿಗೆ ಎಷ್ಟು ವಿಶ್ವಾಸ ಇರುತ್ತೋ ಅಷ್ಟು ವಿಶ್ವಾಸ ಅಂತ ಹೇಳ್ಬಿಟ್ಟು ಅಂತ. ಅದಕ್ಕೆ ಇಲ್ಲೇನು ಹೇಳ್ತಾ ಇದ್ದಾರೆ, ನಾರದರಿಂದ ಉಪದೇಶಿಸಲ್ಪಟ್ಟ ಈ ಮಂಗಳಕರ ಉಪದೇಶದಲ್ಲಿ ಯಾವನು ನಂಬಿಕೆ ಇಡುವನೋ, ಶ್ರದ್ಧೆಯಿಂದ ವರ್ತಿಸುವನೋ ಅವನು ಭಕ್ತಿವಂತನಾಗುತ್ತಾನೆ. ಅವನಿಗೆ ಭಕ್ತಿ ಅಂತಕ್ಕಂಥದ್ದು ಒಲಿಯುತ್ತೆ. ನನ್ನ ಮಾತಿನ ಮೇಲೆ ಯಾರು ನಂಬಿಕೆ ಇಡ್ತಾರೆ, ಈ ಭಕ್ತಿ ಸೂತ್ರಗಳನ್ನು ಯಾರು ತನ್ನ ಜೀವನದಲ್ಲಿ ಅಳವಡಿಸ್ಕೊತಾನೆ, ಅವನಿಗೆ ಭಕ್ತಿ ಅಂತಕ್ಕಂಥದ್ದು ಸಿದ್ಧಿಸುತ್ತೆ. ಅವನು ಪ್ರಿಯತಮನಾದ ಭಗವಂತನನ್ನು ಪಡೆಯುತ್ತಾನೆ. ಅವನಿಗಷ್ಟೇ ಭಗವಂತ ಸಿಗ್ತಾನೆ ಹೊರತಾಗಿ ಬೇರೆ ಎಲ್ಲರಿಗೂ ಭಗವಂತ ಸಿಗ್ತಾನೆ ಅಂತ ಹೇಳೋದಕ್ಕಾಗಲ್ಲ. ಅಂದರೆ ಯಾರು ಗುರುವಾಕ್ಯದ ಮೇಲೆ ಶ್ರದ್ಧೆಯನ್ನು ಇಡ್ತಾರೆ ಅವರಿಗೆ ಭಗವಂತ ಅಂತಕ್ಕಂಥ ಅವನು ಒಲಿತಾನೆ. ಇಲ್ಲಿ ದ್ವಿರುಕ್ತಿ ಅಂತಕ್ಕಂಥದ್ದು ಬರ್ತಾ ಇದೆ. ಅಂದರೆ 2 ಸಲ ಉಕ್ತಿ ಮಾಡ್ತಾರೆ. ಈ ಶಾಸ್ತ್ರಗಳಲ್ಲಿ ಏನು ಅಂತಂದರೆ ಒಂದು ವಾಕ್ಯನ 2 ಸಲ ಹೇಳಿದಾಗ ಒಂದು ಪ್ರಮಾಣ, ಎರಡನೇದು ಆ ವಿಷಯ ಇಲ್ಲಿಗೆ ಕಂಪ್ಲೀಟ್ ಆಯಿತು ಅಂತ ಹೇಳ್ಬಿಟ್ಟು ಅಂತ. ಇಲ್ಲಿ ದ್ವಿರುಕ್ತಿ ಬರ್ತಾ ಇದೆ. ಭಕ್ತಿ ಸಪ್ರೇಷ್ಠಂ ಲಭತೆ ಪ್ರೇಷ್ಠಂ ಲಭತೆ ಅಂತ ಹೇಳ್ತಾರೆ. ಅವರಿಗೆ ಶ್ರೇಷ್ಠವಾಗಿರತಕ್ಕಂಥ ಭಗವಂತ ಸಿಗ್ತಾನೆ. ಇಲ್ಲಿ ದ್ವಿರುಕ್ತಿ ಬರ್ತಾ ಇರೋದ್ರಿಂದ ಅಲ್ಲಿಗೆ ನಾರದ ಭಕ್ತಿ ಸೂತ್ರ ಇಲ್ಲಿಗೆ ಸಂಪನ್ನಗೊಳ್ತಾ ಇದೆ ಅಂತಕ್ಕಂಥದ್ದನ್ನು ನಾರದರು ಹೇಳ್ತಾ ಇದ್ದಾರೆ. ಮತ್ತು ದ್ವಿರುಕ್ತಿ ಬರ್ತಾ ಇರೋದ್ರಿಂದ ಇದು ಪ್ರಮಾಣ ವಚನ, ಅಂದರೆ ನಾರದರು ಮಾಡ್ತಾ ಇರತಕ್ಕಂಥ ಪ್ರಮಾಣ ವಚನ. ಯಾರು ಭಕ್ತಿಯನ್ನು ಅನುಸರಿಸ್ತಾರೆ ಜೀವನದಲ್ಲಿ ಅವರಿಗೆ ಭಗವಂತ ಅಂತಕ್ಕಂಥ ಅವನು ಸಿಗ್ತಾನೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಶಿವಾನುಶಾಸನ.
ಮಂಗಳ ಉಪದೇಶ ಅಥವಾ ಪುರಾಣಗಳಲ್ಲಿ ಹೇಳಿರುವಂತೆ ಶಿವನು ವಿಷ್ಣುವಿನ ಪ್ರಥಮ ಭಕ್ತನೆಂದು ನಂಬಿದರೆ ಅವನೇ ಭಕ್ತಿ ಪಂಥದ ಪ್ರಪ್ರಥಮ ಆಚಾರ್ಯನೆಂದೆನಿಸುತ್ತಾನೆ. ಆಗ ಅವನು ಮಾಡಿದ ಉಪದೇಶ ಎಂದಾಗುತ್ತದೆ. ವಿಶ್ವಾಸವು ಬೌದ್ಧಿಕ, ಶ್ರದ್ಧೆಯು ಹೃದಯಕ್ಕೆ ಸಂಬಂಧಪಟ್ಟದ್ದು ಮತ್ತು ಕಾರ್ಯರೂಪಕ್ಕೆ ತರುವಂಥದ್ದು. ಯಾರು ನಾರದರ ಈ ಉಪದೇಶವನ್ನು ಶ್ರದ್ಧಾ ವಿಶ್ವಾಸಗಳಿಂದ ಸ್ವೀಕರಿಸುವರೋ ಅವರು ಅದನ್ನು ಯಾರು ಇದನ್ನು ಆಚರಣೆಗೆ ತರುತ್ತಾರೋ ಎಂದ ಮೇಲೆ ಅವರು ಭಗವದ್ಭಕ್ತರಾಗಲೇಬೇಕು. ಪ್ರೇಷ್ಠಂ ಎಂದರೆ ಪ್ರಿಯತಮ ವಸ್ತು, ಪರಮ ಶ್ರೇಷ್ಠವಾಗಿರತಕ್ಕಂಥ ವಸ್ತು ಪ್ರಿಯ ವಸ್ತು ಅಂತ. ಪರಮಾತ್ಮನಿಗಿಂತ ಪ್ರಿಯತಮವಾದದ್ದು ಮತ್ತಾವುದೂ ಇಲ್ಲ. ಬೃಹದಾರಣ್ಯಕೋಪನಿಷತ್ತು ಹೀಗೆ ಹೇಳುತ್ತದೆ: ತದೇತತ್ ಪ್ರೇಯ ಪುತ್ರಾನ್ ಪ್ರೇಯ ವಿತ್ತಾತ್ ಪ್ರೇಯ ಅನ್ಯಸ್ಮಾತ್ ಅಂತರತರಂ ಯದಯಮಾತ್ಮ ಅಂತಕ್ಕಂಥ ಬೃಹದಾರಣ್ಯಕೋಪನಿಷತ್ತು ವಾಕ್ಯವನ್ನು ಇಲ್ಲಿ ಉದಾಹರಿಸ್ತಾ ಇದ್ದಾರೆ. ಈ ಆತ್ಮತತ್ವವು ಮಗನಿಗಿಂತಲೂ ಅಂದರೆ ಹೆತ್ತ ಮಗನಿಗಿಂತಲೂ ಹತ್ತಿರವಾಗಿರತಕ್ಕಂಥದ್ದು, ಪ್ರಿಯವಾಗಿರ್ತಕ್ಕಂಥದ್ದು. ಹೌದಾ? ಭಗವಂತ ನಮಗೆ ಸಂಪತ್ತಿಗಿಂತಲೂ ಪ್ರಿಯತರವಾಗಿರತಕ್ಕಂಥದ್ದು, ನಮ್ಮ ಹತ್ರ ಇರತಕ್ಕಂಥ ಸಂಪತ್ತಿಗಿಂತಲೂ ಪ್ರಿಯತರವಾಗಿರ್ತಕ್ಕಂಥವ್ರು, ಇತರ ಎಲ್ಲಕ್ಕಿಂತಲೂ ಪ್ರಿಯತರವಾಗಿರ್ತಕ್ಕಂಥದ್ದು. ಏಕೆಂದರೆ ಯಾವ ಈ ಆತ್ಮವಿದೆಯೋ ಅದು ಎಲ್ಲದಕ್ಕಿಂತ ಹತ್ತಿರವಾಗಿರತಕ್ಕಂಥದ್ದು, ಅಂತರತಮವಾಗಿರತಕ್ಕಂಥ ವಸ್ತು ಆಗಿದೆ ಅಂತ ಹೇಳ್ಬಿಟ್ಟು. ಮಗನ್ನೇನು ನಂಬ್ಕೊತೀರಾ? ಯಾವುದೋ ಒಂದು ಕಾಲಕ್ಕೆ ಅವಳು ಹೆಂಡತಿ ಬರೋವರೆಗೂ ಕೂಡ ಮಗ, ಹೆಂಡತಿ ಬಂದಮೇಲೆ ಅವನ ದಾರಿ ಅವನದು. ನಾವು ಕೇಳೋದಕ್ಕೂ ಆಗಲ್ಲ, ಅವ್ರು ಇರೋದಕ್ಕೂ ಆಗಲ್ಲ. ಯಾಕೆಂದರೆ ರೆಕ್ಕೆ ಪುಕ್ಕ ಬಲ್ತ ಮೇಲೆ ಅವ್ರು ಹೋಗ್ತಾ ಇರಬೇಕು ಅಷ್ಟೇ. ಹಾಗಾಗಿ ಅವರನ್ನು ನಾವು ನಂಬ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಹೆಂಡತಿಯನ್ನು, ಬಂಧುಗಳನ್ನು ನಂಬ್ಕೊಳ್ಳೋಣ ಅಂತಂದರೆ ಅವರು ಕೂಡ ಯಾವುದೋ ಒಂದು ಹಂತದಲ್ಲಿ ಕೈ ಬಿಟ್ಟು ಹೋಗ್ತಾರೆ. ಪರಮಾತ್ಮ ಒಬ್ಬನೇ ನಮ್ಮ ಜೊತೆಗೆ ಯಾವಾಗಲೂ ಕೂಡ ಸರ್ವಾಂತರ್ಯಾಮಿಯಾಗಿ ಒಳಗಡೆ ಇರತಕ್ಕಂಥ ನಮ್ಮದೇ ಆಗಿರತಕ್ಕಂಥ ವಸ್ತು, ನಮ್ಮ ಪ್ರಿಯ ವಸ್ತು. ಹಾಗಾಗಿ ಆ ಪರಮಾತ್ಮನೇ ಎಲ್ಲದಕ್ಕಿಂತ ಪ್ರಿಯ ವಸ್ತು ಅಂತ ಉಪನಿಷತ್ ವಾಕ್ಯವನ್ನು ಇಲ್ಲಿ ಉದಾಹರಿಸ್ತಾ ಇದ್ದಾರೆ. ಇನ್ನು ದ್ವಿರುಕ್ತಿಯು ಗ್ರಂಥ ಸಮಾಪ್ತಿಯನ್ನು ಸೂಚಿಸುತ್ತದೆ. ಯೋಹಂ ಮಮಾಸ್ತಿ ಯತ್ಕಿಂಚಿತ್ ಇಹಲೋಕೆ ಪರತ್ರ ಚ ತತ್ಸರ್ವಂ ಭವತೋ ನಾಥ ಚರಣೇಶು ಸಮರ್ಪಿತಂ. ಪದೇ ಪದೇ ಯಥಾ ಭಕ್ತಿ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ದೇವೇಶ ನಾತಸ್ತ್ವಂ ನೋಯತ ಪ್ರಭೋ ಅಂತಕ್ಕಂಥದ್ದು ಇಲ್ಲಿ ಭಾಗವತದ ಒಂದು ಶ್ಲೋಕವನ್ನು ಉದಾಹರಿಸ್ತಾ ಇದ್ದಾರೆ. ಈ ಲೋಕದಲ್ಲಿ ಆಗಲಿ ಪರಲೋಕದಲ್ಲಿ ಆಗಲಿ ನಾನು, ನನ್ನದು ಎಂಬುದು ಏನೆಲ್ಲ ಇದೆಯೋ ಅದೆಲ್ಲವೂ ಹೇ ನಾಥ ನಿನ್ನ ಚರಣಗಳಲ್ಲಿ ಸಮರ್ಪಿಸುತ್ತಿದ್ದೇನೆ. ನಾನು ಅಂತೇನಿದೆಯೋ, ನನ್ನದು ಅಂತೇನಿದೆಯೋ ಹೇ ಪರಮಾತ್ಮ ಅದೆಲ್ಲ ನಿನ್ನದಪ್ಪ, ನಿಂಗೆ ಕೊಟ್ಬಿಡ್ತಾ ಇದ್ದೀನಿ. ಎಲೈ ಪ್ರಭುವೇ, ದೇವೇಶನೇ, ನೀನು ನನ್ನ ಸ್ವಾಮಿ ಆದುದರಿಂದ ಹೆಜ್ಜೆ ಹೆಜ್ಜೆಗೂ ನಿನ್ನ ಪಾದದಲ್ಲಿ ಭಕ್ತಿ ಉಂಟಾಗುವಂತೆ ಮಾಡು. ನಾನು ಬೇರೆ ಏನೂ ತಲೆ ಕೆಡಿಸ್ಕೊಳೋದಿಲ್ಲ. ನನ್ನ ಅದೊಂದು ಕೀರ್ತನೆಯಲ್ಲಿ ಬರುತ್ತೆ, ಹೆಂಡತಿ ಮಕ್ಕಳ ಗತಿ ಹಾಯಿಸುವವನು ನೀನೇ ಅಂತೇಳ್ಬಿಟ್ಟು ಪುರಂದ್ರದಾಸರು ಹೇಳ್ತಾರೆ. ಅಂದರೆ ಅವರನ್ನು ಕಡೆಗಾಣಿಸ್ತಕ್ಕಂಥವ್ರು, ಅಂದರೆ ನೀ ದಡ ಮುಟ್ಟಿಸ್ಬೇಕಾಗಿರ್ತಕ್ಕಂಥವ್ನು ನೀನೇ. ನನ್ನ ಹೆಂಡತಿ ಮಕ್ಕಳನ್ನ ದಡ ಮುಟ್ಟಿಸ್ಬೇಕಾಗಿರ್ತಕ್ಕಂಥವ್ನು ನೀನೇ, ನನ್ನನ್ನು ದಡ ಮುಟ್ಟಿಸ್ಬೇಕಾಗಿರ್ತಕ್ಕಂಥವ್ನು ನೀನೇ. ಹಾಗಾಗಿ ನಾನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳೋದಿಲ್ಲ. ಆರೋಗ್ಯ, ಆಯುಷ್ಯ, ವಿದ್ಯೆ, ಹೆಂಡತಿ, ಮಕ್ಕಳು, ಮನೆ, ಮಠ, ಆಸ್ತಿ ಪಾಸ್ತಿ, ಆಳು ಕಾಳು, ವ್ಯವಹಾರ, ಇವು ಯಾವುದ್ರ ಬಗ್ಗೆನೂ ನಾನು ತಲೆ ಕೆಡಿಸ್ಕೊಳಲ್ಲ. ಯಾಕೆಂದರೆ ನಾನೇ ನಿನ್ನವನಾದಮೇಲೆ ನನ್ನದು ಅಂತಿರ್ತಕ್ಕಂಥದ್ದೆಲ್ಲ ನಿನ್ನದೇ. ಹಾಗಾಗಿ ನೀನು ಅದಕ್ಕೆ ಏನು ಮಾಡ್ಕೊತೀಯೋ, ಯಾವ ಥರ ನಡೆಸ್ಕೊತೀಯೋ ನಡೆಸ್ಕೊ. ಯೋಗಕ್ಷೇಮಂ ವಹಾಮ್ಯಹಂ ಅಂತ ನೀನೇ ಹೇಳ್ಕೊಂಬಿಟ್ಟಿದ್ಯಾ. ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ ಅಂತ ಹೇಳ್ಕೊಂಬಿಟ್ಟಿದ್ಯಾ. ನನ್ನ ಭಕ್ತನು ಯಾವತ್ತಿಗೂ ಕೂಡ ಹಾಳಾಗಲ್ಲ ಅಂತಕ್ಕಂಥ ಪ್ರಮಾಣವನ್ನು ಮಾಡಿಬಿಟ್ಟಿದ್ಯಾ. ಯೋಗಕ್ಷೇಮಂ ವಹಾಮ್ಯಹಂ ಅಂತಕ್ಕಂಥ ವಚನವನ್ನು ಕೊಟ್ಟಿದ್ದೀಯಾ. ಹಾಗಾಗಿ ನೀನು ಏನನ್ನ ಮಾಡ್ಕೋ, ಎಲ್ಲ ನಿನಗೆ ಬಿಟ್ಟು ಕೈ ಮುಗಿದು ನಾನು ಬರೀ ಭಕ್ತಿಯನ್ನಷ್ಟೇ ನಿನ್ನ ಹತ್ರ ಪ್ರಾರ್ಥಿಸ್ತೀನಿ, ಭಕ್ತಿಯನ್ನು ಕೊಡಪ್ಪ ನನಗೆ ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ಕೊತಿದ್ರಿ. ಇಲ್ಲಿ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ, ಶ್ರದ್ಧೆಗಿಂತ ದೊಡ್ಡ ವಸ್ತುವಿಲ್ಲ. ಶ್ರದ್ಧೆನೇ ಎಲ್ಲದಕ್ಕಿಂತ ದೊಡ್ಡದು. ನಂಬಿಕೆ, ಶ್ರದ್ಧೆ ಅಂದರೆ ಇಲ್ಲಿ ನಂಬಿಕೆಗಿಂತ ದೊಡ್ಡ ವಸ್ತು ಇಲ್ಲ. ಭಗವಂತನಲ್ಲಿ ನನಗೆ ಭಕ್ತಿಯನ್ನು ಕೊಡು, ಶ್ರದ್ಧೆಯನ್ನು ಕೊಡು ಎಂದು ಪ್ರಾರ್ಥಿಸುತ್ತಿರಬೇಕು. ಭಗವಂತನ ಹತ್ರ ನಮಗೆ ಶ್ರದ್ಧೆ ಕೊಡು, ಭಕ್ತಿ ಕೊಡು ಅಂತ ಪ್ರಾರ್ಥಿಸ್ಬೇಕು. ಅದು ಕೊಡು ಇದು ಕೊಡು ಅಂತೇಳ್ಬಿಟ್ಟು ಏನೂ ಕೇಳೋದಕ್ಕೆ ಹೋಗಬಾರ್ದು. ಇವಾಗ ಯಾರೋ ಮನೆಗೆ ಚಂದ ಕೇಳೋದಕ್ಕೆ ಬಂದ್ರಂತೆ. ಚಂದ ಅಂದರೆ ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ದೇವಸ್ಥಾನ ಕಟ್ತಾ ಇದ್ದೀವಿ ಅಂತೇಳ್ಬಿಟ್ಟು ಚಂದ ಕೇಳೋದಕ್ಕೆ ಬಂದ್ರಂತೆ. ಅವ್ರೇನು ಮಾಡಿದ್ರಂತೆ, ಮನೆ ಯಜಮಾನ ಏನು ಮಾಡಿದಂತೆ ಬ್ಲ್ಯಾಂಕ್ ಚೆಕ್ ಕೊಟ್ಟನಂತೆ. ಸ್ವಾಮಿ ನಿಮ್ಗೆ ಎಷ್ಟು ಬೇಕೋ ಬರ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಎಷ್ಟೊಂದು ಅಷ್ಟೇ ಬರ್ಕೊಳಕ್ಕಾಗತ್ತಾ ಬ್ಲ್ಯಾಂಕ್ ಚೆಕ್ ಕೊಟ್ಟರು ಅಂತ ಹೇಳ್ಬಿಟ್ಟು ಅಂತ. ಅವ್ರು ಯಾರೋ ಟ್ರಸ್ಟಿಗಳಿಗೆ ಹೇಳಿದ್ರಂತೆ, ಸ್ವಾಮಿ ನಾನೊಂದು 20,000 ಅಂತ ಬರೆದ್ರೆ ನೀವು ಬೈಕೋಬೋದು. ನಾನು 10,000 ಕೊಡೋದ್ರಲ್ಲಿದ್ದೆ, ಇವ್ನು 20,000 ಅಂತ ಬರ್ಕೊಂಬಿಟ್ಟ ಅಂತ ನೀವು ಬೈಕೋಬೋದು. ಒಂದು ವೇಳೆ ನಾನೇನನ್ನ 10,000 ಅಂತ ಬರದೆ ಅಂತ ಇಟ್ಕೊಳ್ಳಿ, ಸ್ವಾಮಿ ನಾನೊಂದು 50,000 ಕೊಡೋದ್ರಲ್ಲಿದ್ದೆ,
ನೀವು 10,000 ಬರ್ಕೊಂಬಿಟ್ರಿ ನಾನೇನು ಮಾಡೋಕ್ಕಾಗಲ್ಲ, ಎತ್ಕೊಂಡು ಹೋಗಿ ಅಂತ ಬೇಕಾದ್ರೆ ನೀವು ಹೇಳ್ಬೋದು. ಹಂಗಾಗಿ ನೀವು ಏನು ಕೇಳಿದ್ರೆ ಅದಕ್ಕೆ ನಾನು ಕೊಡೋದಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಆ ದೇವಸ್ಥಾನ ಟ್ರಸ್ಟಿಗಳು ಹೇಳಿದ್ರಂತೆ, ನೀವೇ ಎಷ್ಟೋ ಒಂದಷ್ಟು ಬರೆದು ಬಿಡಿ ಅಂತ ಹೇಳ್ಬಿಟ್ಟು. ಇನ್ನೊಬ್ಬ ಹುಡುಗ ತಂದೆ ಜೊತೆಯಲ್ಲಿ ಅಂಗಡಿಗೆ ಹೋದ್ನಂತೆ, ಪರಿಚಯಸ್ಥರದೇ ಅಂಗಡಿ. ಆ ಅಂಗಡಿ ಯಜಮಾನ ಹೇಳದ್ನಂತೆ, ಆ ಗೋಡಂಬಿ ಡಬ್ಬದ ಮುಚ್ಚಳ ತೆಗೆದ್ಬಿಟ್ಟು ಹೇಳ್ದಂತೆ, ತಗೋಪ್ಪ ಕಂದ ತಗೋ, ಗೋಡಂಬಿ ತಗೋಪ್ಪ, ತಿನ್ನು ಅಂತೇಳ್ಬಿಟ್ಟು. ಅವ್ನು ಜಂಬ ಆಡದಂತ, ಹುಡುಗ ತೊಗೊಳ್ಳಿಲ್ವಂತೆ, ಬೇಡ ಅಂತಬಿಟ್ಟು. ಕಡೆಗೆ ಆ ಅಂಗಡಿ ಇವನು ಯಜಮಾನನ ಏನು ಮಾಡದಂತೆ, ಆ ಗೋಡಂಬಿ ಡಬ್ಬಕ್ಕೆ ಕೈ ಹಾಕಿ ಒಂದು ಇಡೀ ತುಂಬ ಗೋಡಂಬಿ ತೆಗೆದು ಆ ಹುಡುಗಂದು ಜೋಬ್ಗೆ ಹಾಕಿ ಕಳಿಸಿದ್ರಂತೆ. ಬರ್ತಾ ದಾರಿನಲ್ಲಿ ತಂದೆ ಕೇಳಿದಂತ, ಅಲ್ಲಿ ಹೋಗಿ ಗೋಡಂಬಿ ಅಂದರೆ ನಿಂಗೆ ತುಂಬ ಇಷ್ಟ ಅಲ್ವೇನಾ, ಅವ್ರಷ್ಟು ತಿನ್ನು ಅಂತ ಡಬ್ಬ ಇಟ್ಕೊಂಡು ಬಲವಂತ ಮಾಡಿದ್ರೆ ನೀನು ಯಾಕೆ ಬೇಡ ಅಂತ ಜಂಬ ಆಡಿದೆ ಅಂತೇಳ್ಬಿಟ್ಟು. ಅಪ್ಪ, ನಾನು ಡಬ್ಬಕ್ಕೆ ಕೈ ಹಾಕಿ ಎತ್ಕೊಂಡಿದ್ರೆ 4 ಗೋಡಂಬಿ ಬರ್ತಾಯಿತ್ತು. ಯಾಕೆಂದ್ರೆ ನನ್ನ ಕೈ ಎಷ್ಟಿದೆ, ಇಷ್ಟೇ ಪುಟ್ಟ ಕೈ, 4 ಗೋಡಂಬಿ ಬರೋದು. ನಾನು ಬೇಡ ಅಂತ ಜಂಬ ಆಡಿದ್ದಕ್ಕೆ ನೋಡಿ ಅವ್ರ ಕೈ ತುಂಬ ತೆಗೆದು ನನ್ನ ಜೋಬ್ ತುಂಬ ಹಾಕಿ ಕಳಿಸಿದ್ರು ಅಂತೇಳ್ಬಿಟ್ಟು ಅಂತ. ಮಾಮೂದಿಯೇತೋ ಮೂಬರೇಗ ಕುದಾದಿಯೇತೋ ಗರ್ಭರೇಗ ಅಂತೇಳ್ಬಿಟ್ಟು ಅಂತ. ನಾವು ಭಗವಂತನ ಹತ್ರಕ್ಕೆ ಹೋಗಿ ಏನನ್ನ ಪ್ರಾರ್ಥನೆ ಮಾಡಿದ್ರೆ, ಸ್ವಾಮಿ ನಂಗೆ ಅದೇ ಕೊಡು, ನಂಗೆ ಇದೇ ಕೊಡು ಅಂತ ಪ್ರಾರ್ಥನೆ ಮಾಡಿದ್ರೆ ಭಗವಂತ ಅಷ್ಟು ಕೊಟ್ಟು ಕಳಿಸ್ತಾನೆ. 10,000 ರೂಪಾಯಿ ಚೆಕ್ ಬರೆದು ಕಳಿಸ್ತಾನೆ. ತಗೋ, ನೀನು ಬರ್ಕೊಂಡಿದ್ಯಾ, ನಾನೇನು ಮಾಡೋದಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು. ಅದೇ ನಾವು ಸ್ವಾಮಿ ನಿನ್ನಿಷ್ಟ, ನೀನು ಎಷ್ಟನ್ನ ಬರ್ಕೊಡು ಅಂತಂದರೆ ಅವನೇ ಏನು ಮಾಡ್ತಾನೆ, ನಮ್ಗೆ ಏನು ಬೇಕು ಏನು ಬೇಡ, ಅವ್ನು ತ್ರಿಕಾಲವೆತ್ತ. ಅವನು ಹಿಂದಿಂದು ಗೊತ್ತು, ಇವಾಗಿಂದು ಗೊತ್ತು, ಮುಂದಿಂದು ಗೊತ್ತು. ನಮ್ಗೆ ಏನು ಕೊಡಬೇಕು ಅನ್ನೋದು ಗೊತ್ತು, ಏನು ಬಿಡಬೇಕು ಅನ್ನೋದು ಗೊತ್ತು. ನಮ್ಗೆ ಯಾವ್ದು ಶ್ರೇಯಸ್ಸು ಅದನ್ನು ಕೊಡ್ತಾನೆ. ಅದಕ್ಕೆ ಪರಮಾತ್ಮನ ಹತ್ರಕ್ಕೆ ಹೋಗಿ ನಾವು ಇದೇ ಕೊಡು ಅದೇ ಕೊಡು ಅಂತ ಪ್ರಾರ್ಥನೆ ಮಾಡಬಾರ್ದು. ಭಗವಂತ ಏನು ಕೊಡ್ತಾನೆ ಅದು ನಮಗೆ ಅಮೃತ. ಅವನೇನು ಕೊಡ್ತಾನೆ ಅದು ಅಮೃತ. ಅದು ಕಷ್ಟ ಕೊಡ್ಬೋದು, ಸುಖ ಕೊಡ್ಬೋದು, ಮಾನ ಕೊಡ್ಬೋದು, ಅವಮಾನ ಕೊಡ್ಬೋದು. ನಾವು ಪ್ರಶ್ನೆ ಮಾಡೋಂಗಿಲ್ಲ, ಯಾಕೆ ನೀನು ಹಿಂಗೆ ಕೊಟ್ಟೆ ಅಂತ ಪ್ರಶ್ನೆ ಮಾಡೋಂಗಿಲ್ಲ. ಅವನೇನೇ ಕೊಟ್ಟರು ನಮ್ಗೆ ಅದು ಸ್ವೀಟ್, ತೇರಿ ಕರಿ ಮಿಟೀಲಾಗಿ ಅಂತ ಹೇಳ್ಬಿಟ್ಟು ಅಂತ. ನೀನೇನು ಮಾಡಿದ್ರು ನನಗೆ ಸಿಹಿಯಾಗೆ ಕಾಣುತ್ತೆ. ನೀನು ಒಳ್ಳೇದು ಮಾಡಿದ್ರು ನಂಗೆ ಸಿಹಿಯಾಗಿ ಕಾಣುತ್ತೆ, ಕೆಟ್ಟದ್ದು ಮಾಡಿದ್ರು ನಂಗೆ ಸಿಹಿಯಾಗಿ ಕಾಣುತ್ತೆ. ನಿಂಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡು ಹೋಗಪ್ಪ ಅಂತ ಹೇಳ್ಬಿಟ್ಟು ಅಂತ. ಆ ಇಚ್ಛೆ ಭಗವಂತನಿಗೆ ಸಮರ್ಪಣೆ ಮಾಡಿಬಿಟ್ಟಾಗ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ನನಗೆ ಹೆಜ್ಜೆ ಹೆಜ್ಜೆಗೂ ನಿನ್ನ ಪಾದದಲ್ಲಿ ಭಕ್ತಿ ಮಾತ್ರ ಕೊಡಪ್ಪ, ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ನಿನ್ನ ಜವಾಬ್ದಾರಿ, ನಂದಲ್ಲ ಅಂತ ಹೇಳ್ಬಿಟ್ಟು ಅಂತ. ಅದನ್ನು ಇಲ್ಲಿ ಹೇಳ್ತಾ ಈ ಭಕ್ತಿ ಸೂತ್ರವನ್ನು ಮುಗಿಸ್ತಾ ಇದ್ದಾರೆ. ಇಲ್ಲಿ ಇವರು ಯಾರು ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ, ಶ್ರದ್ಧೆಗಿಂತ ದೊಡ್ಡ ವಸ್ತುವಿಲ್ಲ, ಭಗವಂತನಲ್ಲಿ ನನಗೆ ಭಕ್ತಿಯನ್ನು ಕೊಡು, ಶ್ರದ್ಧೆಯನ್ನು ಕೊಡು ಎಂದು ಪ್ರಾರ್ಥಿಸುತ್ತಿರಬೇಕು. ವಿಶ್ವಾಸ ಶ್ರದ್ಧೆಗಳುಂಟಾದರೆ ಎಲ್ಲವೂ ದೊರಕಿದಂತೆಯೇ. ವಿಶ್ವಾಸ ಶ್ರದ್ಧೆ ಎರಡು ನಮಗೆ ಜೀವನದಲ್ಲಿ ಅಳವಡಿಸ್ಕೊಳ್ತು ಅಂತಂದರೆ ಬೇಕಾದೆಲ್ಲ ನಮ್ಗೆ ಸಿಕ್ಕಿದಂಗೆ, ಕಾಮಧೇನು ಕಲ್ಪವೃಕ್ಷ ಸಿಕ್ಕಿದಂಗೆ ನಮಗೆ. ಅದರಂತೆಯೇ ಸರಳ ವಿಶ್ವಾಸ, ಮಗುವಿನಲ್ಲಿರುವಂತಹ ವಿಶ್ವಾಸ ಇಲ್ಲದಿದ್ದರೆ ಭಗವಂತನನ್ನು ಪಡೆಯಲಾಗುವುದಿಲ್ಲ. ಭಗವಂತನನ್ನು ಪಡೆಯೋದು ಬಹಳ ಕಷ್ಟ ಅನಿಸುತ್ತೆ. ಇವನೇ ನನ್ನ ಇಷ್ಟ ದೇವತೆ ಎಂಬ ಶ್ರದ್ಧೆಯು 16 ಆಣೆಯಷ್ಟು ಅಂದರೆ ಪರಿಪೂರ್ಣವಾಗಿ ಇದ್ದರೆ ಭಗವಂತನನ್ನು ಪಡೆಯಬಹುದು. ನಮ್ಮ ಇಷ್ಟ ದೇವತೆ ಯಾವುದು ಅಂತ ಫಸ್ಟು ಡಿಸೈಡ್ ಮಾಡ್ಕೋಬೇಕು ಅಲ್ವಾ. ನಮ್ಗೆ ಅದರಲ್ಲೇ ಚಂಚಲ ಪ್ರವೃತ್ತಿ. ಇವತ್ತು ಈಶ್ವರ ಅಂತೀವಿ, ನಾಳೆ ಕೃಷ್ಣ ಅಂತೀವಿ, ನಾಡಿದ್ದು ರಾಮ ಅಂತೀವಿ. ಸಿಕ್ಕಿದ ದೇವರುಗಳೆಲ್ಲ ನಮ್ಮ ಇಷ್ಟ ದೇವರು ಅಂತ. ಅಂದರೆ ಎಲ್ಲ ದೇವರುಗಳು ಇಷ್ಟ ದೇವರೇ, ಎಲ್ಲ ದೇವರ ರೂಪನೂ ಒಬ್ಬನೇ ಪರಮಾತ್ಮನ ಬೇರೆ ಬೇರೆ ರೂಪಗಳು. ಆದರೂ ಕೂಡ ನಮ್ಮ ಇಷ್ಟ ದೇವತೆ ಅಂತ ಯಾವುದೋ ಒಂದು ರೂಪ ಇರಬೇಕು. ಆ ಇಷ್ಟ ದೇವತೆಯನ್ನು ಸದಾ ಕಾಲ ಸ್ಮರಣೆ ಮಾಡ್ತಾ ಇರಬೇಕು. ಬೇರೆ ಎಲ್ಲ ದೇವತಾ ರೂಪಗಳು ಕೂಡ ನನ್ನ ಇಷ್ಟ ದೇವತೆಯ ರೂಪಗಳೇ ಅಂತಕ್ಕಂಥ ಪ್ರಜ್ಞೆ ಇಟ್ಕೋಬೇಕು. ಯಾವ ದೇವತೆಯನ್ನು ನಾವು ಟೀಕೆ ಮಾಡೋದಕ್ಕೆ ಹೋಗಬಾರ್ದು. ನಾಮ ಹಲವು, ನನ್ನ ದೇವರು ನಂದು. ಆ ಥರ ಇಷ್ಟ ದೇವತೆ, ಆ ಇಷ್ಟ ದೇವತೆಗಿಂತ ಪ್ರಿಯವಾಗಿರ್ತಕ್ಕಂಥ ವಸ್ತು ಬೇರೆ ಯಾವುದೂ ಇಲ್ಲ ಅಂತ ತಿಳ್ಕೋಬೇಕು. ಭಗವಂತನ ಅವನ ದರ್ಶನ ಲಾಭವಾಗುವುದು. ಅವನ ಕೃಪೆಯಿಂದ ಈ ಜನ್ಮದಲ್ಲಿಯೇ ಅವನನ್ನು ಪಡೆಯುತ್ತೇವೆ. ಇವನೇ ನನ್ನ ಇಷ್ಟ ದೇವತೆ ಎಂಬ ಶ್ರದ್ಧೆಯು ಸಂಪೂರ್ಣವಾಗಿ ಉಂಟಾದರೆ ಅವನ ದರ್ಶನ ಖಂಡಿತವಾಗಿ ಆಗತ್ತೆ. ಅವನ ಕೃಪೆಯಿಂದ ಈ ಜನ್ಮದಲ್ಲಿಯೇ ಅವನನ್ನು ಪಡೆಯುತ್ತೇವೆ. ನಾವೇನು ಮಾಡ್ತೀವಿ, ಈ ಜನ್ಮಕ್ಕೆ ನಮಗೆ ಸಿಗುತ್ತೋ ಬಿಡುತ್ತೋ, ಮುಂದಿನ ಜನ್ಮಕ್ಕೆ ನೋಡ್ಕೊಳ್ಳೋಣ ಅಂತೇಳ್ಬಿಟ್ಟು. ಅದೃಷ್ಟ ಇದ್ದರೆ ಮುಂದಿನ ಜನ್ಮಕ್ಕೆ ಭಗವಂತ ಕರುಣಿಸಲಿ ಅಂತಬಿಟ್ಟು. ಹಂಗಲ್ಲ, ಈ ಜನ್ಮಕ್ಕೆ ಇವತ್ತೇ ಈಗಲೇ ಸಿಗುತ್ತೆ ಅಂತಕ್ಕಂಥ ಶ್ರದ್ಧೆ ನಮಗಿರಬೇಕು. ಆವಾಗ ಪರಮಾತ್ಮ ನಮ್ಮ ಕೈ ಹಿಡಿತಾನೆ. ಇಲ್ಲ ಅಂತಂದ್ರೆ ಯಾವಾಗೋ ನೋಡ್ಕೊಳ್ಳೋಣ ಬಿಡೋ, ರಿಟೈರ್ಡ್ ಆದಾಗ ನೋಡ್ಕೊಳ್ಳೋಣ, ನೀವು ಮುಂದಿನ ಜನ್ಮಕ್ಕೆ ನೋಡ್ಕೊಳ್ಳೋಣ ಅಂತಂದರೆ ಭಗವಂತನೂ ಸುಮ್ಮನೆ ಇರ್ತಾನೆ, ನೋಡ್ಕೊಳ್ಳೋಣ ಬಿಡೋ ಅಂತೇಳ್ಬಿಟ್ಟು ಅಂತ. ಹೆಂಗೆ ಅಂತಾರೆ, ಆಟಿಕೆಗಳನ್ನೆಲ್ಲ ಹಾಕಿಬಿಟ್ಟು ಮಗುನ ಬಿಟ್ಟಿರ್ತಾಳಂತೆ ತಾಯಿ, ಹಾಲಲ್ಲಿ ಆಡ್ಕೊಳ್ಳಿ ಅಂತೇಳ್ಬಿಟ್ಟು. ಅಡುಗೆ ಮನೇಲಿ ಕೆಲಸ ಮಾಡ್ಕೊತಾ ಇರ್ತಾಳಂತೆ. ಮಗು ಎಲ್ಲಿವರೆಗೂ ಅಮ್ಮ ಅಂತಾಳಲ್ವೋ ಅಲ್ಲಿವರೆಗೂ ಅಡುಗೆ ಮನೆಯಿಂದ ಆಚೆ ಬರ್ತಾಳ ತಾಯಿ? ಬರಲ್ಲ. ಮಗು ಆಡ್ಕೊತಾ ಇದೆ ಬಿಡು, ಬೊಂಬೆಗಳು ಹಾಕಿದ್ದೀನಿ ಆಡ್ಕೊಂಡು ಕೂತಿದೆ ಅಂತ.
ನಾವು ಎಲ್ಲಿವರೆಗೂ ಹೆಂಡತಿ ಮಕ್ಕಳು ಆಮೇಲೆ ಆ ಆಸ್ತಿ ಪಾಸ್ತಿ ಅಂತಕ್ಕಂಥ ಆ ಆಟಿಕೆಗಳ ಜೊತೆ ಆಟ ಆಡ್ಕೊಂಡಿರ್ತೀವಿ, ಪರಮಾತ್ಮ ಅಲ್ಲಿವರೆಗೂ ನಮ್ಮ ತಲೆ ಕೆಡ್ಸ್ಕೊಳಲ್ಲ ನಮ್ಮ ಬಗ್ಗೆ. ಯಾವಾಗ ಅದನ್ನೆಲ್ಲ ಬಿಸಾಕಿ ಅಮ್ಮ ನೀನೇ ಬೇಕು ಅಂತ ಅಳೋಕ್ಕೆ ಶುರು ಮಾಡ್ತೀವಿ, ಆವಾಗ ಅಮ್ಮ ಇರೋದಿಲ್ಲ, ಓಡಿ ಬರ್ತಾಳೆ ನಮ್ಮ ಹತ್ರಕ್ಕೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಈಗಲೇ ಹೊಂದುತ್ತೇವೆ, ಮನಸ್ಸಿನಲ್ಲಿ ಇಂತಹ ತೀವ್ರತೆಯನ್ನು ವಿಶ್ವಾಸವನ್ನು ಇಡಬೇಕು. ಹೀಗಿಲ್ಲದಿದ್ದರೆ ಆದೀತೇನು? ಶ್ರೀರಾಮಕೃಷ್ಣರು ಹೇಳ್ತಾ ಇರೋದು ಭಗವತ್ ಸಾಕ್ಷಾತ್ಕಾರವೇ ಮಾನವ ಜೀವನದ ಉದ್ದೇಶ. ನಾವು ಈ ಮನುಷ್ಯ ಜನ್ಮವನ್ನು ಪಡ್ಕೊಂಡು ಈ ಭೂಮಿಗೆ ಬಂದಿರತಕ್ಕಂಥದ್ದೇ ಭಗವಂತನನ್ನು ಪಡ್ಕೊಳೋದಕ್ಕೆ. ದುಃಖಾಲಯಂ ಅಶಾಶ್ವತಂ, ಈ ಪ್ರಪಂಚದಲ್ಲಿ ಹುಟ್ಟಿರ್ತಕ್ಕಂಥ ನೀನು ನನ್ನನ್ನು ಚೆನ್ನಾಗಿ ಭಜಿಸು ಅರ್ಜುನ ಅಂತ ಹೇಳ್ಬಿಟ್ಟು ಹೇಳ್ತಾನೆ 8ನೇ ಅಧ್ಯಾಯದಲ್ಲಿ. ಹಾಗಾಗಿ ಪರಮಾತ್ಮನನ್ನು ಪಡ್ಕೊಳ್ಳೋ ಉದ್ದೇಶದಿಂದಲೇ ನಾವೆಲ್ಲ ಕೂಡ ಬಂದಿದ್ದೀವಿ ಭೂಮಿಗೆ. ವ್ಯಾಕುಲನಾಗಿ ಭಗವಂತನನ್ನು ಆರಿಸಿದರೆ ಅವನ ದರ್ಶನವಾಗುತ್ತದೆ. ನಾವು ಎಷ್ಟು ವ್ಯಾಕುಲತೆ ತೋರಿಸಿದ್ರೆ ಪರಮಾತ್ಮ ಅಷ್ಟು ಬೇಗ ನಮ್ಮ ಹತ್ರಕ್ಕೆ ಓಡಿ ಬರ್ತಾನೆ. ಇಲ್ಲ ಅಂತಂದರೆ ಬಿಡು ಆಟ ಆಡ್ಕೊಂಡಿದ್ದಾನೆ ಅಂದ್ಬಿಟ್ಟು ಅವನಷ್ಟಕ್ಕೆ ಅವನು ಇರ್ತಾನೆ. ಅವನೊಡನೆ ಮಾತುಕತೆ ಆಗುತ್ತದೆ, ಅವನ ದರ್ಶನ ಆಗುತ್ತೆ. ಶ್ರೀರಾಮಕೃಷ್ಣರು ಹೇಳ್ತಾ ಇರ್ತಕ್ಕಂಥ ಮಾತು, ವ್ಯಾಕುಲ ಚಿತ್ರವಾಗಿ ನಾವೇನನ್ನ ಕರೆದ್ರೆ ಅವನ ದರ್ಶನ ಆಗತ್ತೆ, ಅವನ ಜೊತೆ ಮಾತುಕತೆ ಆಗತ್ತೆ. ಮಾತುಕತೆ ಆಡ್ಬೋದು, ಹೆಂಗೆ ನಾವು ನೀವು ಮಾತುಕತೆ ಆಡ್ತಾ ಇದ್ದೀವೋ, ಹೆಂಗೆ ನಾವು ನೀವು ನೋಡ್ತಾ ಇದ್ದೀವೋ ಆ ಥರ ಪರಮಾತ್ಮನನ್ನು ನೋಡ್ಬೋದು, ಮಾತುಕತೆ ಆಡ್ಬೋದು ಅಂತ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ. ಯಾಕೆಂದರೆ ಅದು ಅವರ ಅನುಭವ. ಕಾಳಿದೇವಿ ಜೊತೆಯಲ್ಲಿ ಮಾತುಕತೆಗಳನ್ನು ಆಡಿದವರು, ಕಾಳಿದೇವಿನ ಪ್ರತ್ಯಕ್ಷವಾಗಿ ದರ್ಶನ ಮಾಡಿರ್ತಕ್ಕಂಥವ್ರು. ನಾನು ನಿಮ್ಮೊಡನೆ ಮಾತನಾಡುತ್ತಿಲ್ಲವೇ, ಹಾಗೆಯೇ ನಾನು ನಿಜವಾಗಿ ಹೇಳುತ್ತೇನೆ, ದರ್ಶನವಾಗುತ್ತದೆ. ನಾನು ನಿಮ್ಮ ಜೊತೆಯಲ್ಲೆಲ್ಲ ಮಾತಾಡ್ತಾ ಇಲ್ವಾ, ಅದೇ ಥರನೇ ಪರಮಾತ್ಮನ ಜೊತೆಯಲ್ಲಿ ನಾವು ದರ್ಶನವೂ ಮಾಡ್ಬೋದು, ಮಾತು ಆಡ್ಬೋದು. ಈ ಭಾಗ್ಯ ನಮಗೆ ಬೇಡವಾ? ಈ ಒಂದು ಸೌಭಾಗ್ಯಕ್ಕೆ ನಾವು ಎಣೆ ಆಗಬೇಕು ಅಂದರೆ ಮೈ ತುಂಬ ಭಕ್ತಿಯನ್ನು ತುಂಬಿಕೊಂಡು ಭಗವಂತನನ್ನು ಪಡ್ಕೊಳೋದೇ ಮೂಲ ಜೀವನದ ಉದ್ದೇಶವಾಗಿ ಯಾರು ಇದಕ್ಕೆ ಕಾರ್ಯತತ್ಪರರಾಗ್ತಾರೋ ಅವರಿಗೆ ಸಪ್ರೇಷ್ಠಂ ಲಭತೆ, ಸಪ್ರೇಷ್ಠಂ ಲಭತೆ. ಅವರಿಗೆ ಪರಮಾತ್ಮ ಅಂತಕ್ಕಂಥವನು ಸಿಗ್ತಾನೆ, ಅವನಿಗೆ ಪರಮಾತ್ಮ ಅಂತಕ್ಕಂಥವನು ಸಿಗ್ತಾನೆ ಅಂತ ಹೇಳ್ತಾ ನಾರದರು ಇಲ್ಲಿಗೆ ನಾರದ ಭಕ್ತಿ ಸೂತ್ರ 84ನೇ ಸೂತ್ರವನ್ನು ಸಂಪನ್ನಗೊಳಿಸ್ತಾ ಇದ್ದಾರೆ. ಇವತ್ತಿಗೆ ನಾರದ ಭಕ್ತಿ ಸೂತ್ರ ಅಂತಕ್ಕಂಥದ್ದು ಸಂಪನ್ನ ಆಯಿತು.